ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಶ್ವಸ್ಯೋದಯಮಾನೋದಿ ತದನುಪ್ರಾಣಂ ಜಗತ್ತೇ ನ ಸೌಖ್ಯಾತ್ರೀಕರಹಾನಿರಾಗಮನಂ ಕ್ಷೇತ್ರೇಂದ್ರಿಯಂ ಸ್ವಾಪಂ ಪ್ರಾಪಯತಿ ಶ್ರಮಾಫಲದಯೇ ಕಲ್ಪಾವಸಾನೇ ಜಯಃ ತಂ ದೇವಂ ಪಿತರಂ ತಂ ಗುರುತಮಂ ವಂದೇ ರಮಾವಲ್ಲಭಂ. ನೋತ್ತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಚಿರಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಶೇಷವಾಕ್ಯಾದ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನಾ ವದನೇಶ ಮೇ ಶ್ರೀಃ. ಯೇನಾಹಂ ಹೃದುರ್ಮಾರ್ಗಾದುದ್ಧೃತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀವೈಷ್ಣವೇ ಮಾರ್ಗೇ ಪೂರ್ಣಪ್ರಜ್ಞಂ ನಮಾಮಿ ತಂ. ಭವತೇದನುಭಾವಾದೇನ ಮೋಕೋಪಿ ವಾಗ್ಮೀ ಜಲಪತಿರತ್ಯಂತರ್ಜಾಯತೆ ಪ್ರಾಜ್ಞಮೋದಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ದತ್ತಾಂ ಸನ್ನಿಧನ್ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಶ್ರುತಿಕ್ಷೀರಾಬ್ಧಿಮಾಮಥ್ಯ ಧೀಮಂದರಮಹೀಭೃತಾ ಪ್ರಾಪ್ತಾ ನ್ಯಾಯಸುಧಾ ಯೇನ तं ಜಯೀಂದ್ರಮಹಂ ಭಜೆ. ಭಾವಬೋಧಕೃतं ಸೇವೆ ರಘುತ್ತಮಮಹಾಗುರುಂ ಯಚ್ಛಿಷ್ಟಾಜ್ಞಾಃ ವಿಪನ್ಯಾಚಾರ್ಯಸಂಹಿತಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಃ ಪಾತು ಯೋಗೀರೋ ನವಚಂದಿಕಾಂ ನವಾಮೃತಗದಾಕೀರ್ತನಾಂಡವಾನಿ ವಿಚಿತ್ರಪದಸತ್ವೀರಜಲಾಭ್ಯುತ್ತಃ ಜ್ಞಾನವೈರಾಗ್ಯಸಾಗರಃ ಜ್ಞಾನಾಖ್ಯತರಣಿಃ ಸ್ವಾಂತರ್ಧಾಂತಂ ನಿಕೃಂದತು. ಸತ್ಯಾಭಿಜ್ಞಕರಾಭ್ಯೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾನ್ಯಾನ್ನವವಿಜ್ಞಾಯ ಸುಧಾಕರಾನ್ ಆಪಾದಮೋನಿ ಪರ್ಯಂತಂ ಗುರುಣಾಮಾಕೃಷ್ಣ ಸ್ಮರೇತ್ಯನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಲೌಕಿಕಫಲಲಕ್ಷಣಾಮೃತದೋಹಿನೀಂ ಗುರುವನುಗ್ರಹರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವೈಶಂಪಾಯನ ಉವಾಚ ವಿವಸ್ವಾನ್ ಕಶ್ಯಪಾದ್ಯಜ್ಞೇ ದಾಕ್ಷಾಯಣ್ಯಾಮಲಿಂದವ ತಸ್ಯ ಭಾರ್ಯಾ ಭವತ್ಸಂಖ್ಯಾ ದ್ವಾಷ್ಟ್ರೀ ದೇವಿ ವಿವಸ್ವತಃ. ನಿನ್ನೆ ದಿವಸ ಸೂರ್ಯ ಮೊದಲಾದಂತಹ ದೇವತೆಗಳ ಆವಿರ್ಭಾವ, ಭೂತಸರ್ಗ ಅಂತಂದರೆ ವಿವಿಧವಾದಂತಹ ಸೃಷ್ಟಿ, ಆ ಸೃಷ್ಟಿಯ ಪ್ರಕ್ರಮ, ವಿವಿಧವಾದಂತಹ ಯಾವ ಅನೇಕ ವಂಶಗಳು, ಅದರಲ್ಲಿಯೂ ಮರುಗಣಗಳ ಸೃಷ್ಟಿ ಅದರವರೆಗೂ ತಿಳಿದಿದ್ದೇವೆ. ಇದಾದ ಮೇಲೆ ದೇವತೆಗಳಲ್ಲಿ ಅನೇಕ ದೇವತೆಗಳೆಲ್ಲ ಹುಟ್ಟಿ ಬಂದರು ಕಶ್ಯಪರಿಂದ ಅದಿತಿ ದೇವಿಯರಲ್ಲಿ. ಅವರಲ್ಲಿ ಶ್ರೇಷ್ಠರಾಗಿರುವಂತಹ ಸೂರ್ಯನಿಗೆ ವಿವಸ್ವಾನ್ ಎಂಬುದಾಗಿ ಹೆಸರು. ಆ ವಿವಸ್ವಾನ್ ನಾಮಕ ಸೂರ್ಯನಿಗೆ ಯಾವ ಕಶ್ಯಪ ಋಷಿಗಳಿಂದ ಹುಟ್ಟಿರ್ತಕ್ಕಂತಹ ಅವರಿಗೆ ವೈವಸ್ವತ ಎಂಬುವಂತಹ ಮನು ಇವರೆಲ್ಲ ಹುಟ್ಟಿದ್ದಾರೆ. ಆ ವೈವಸ್ವತ ಮನುವಿನ ಕಥೆಯನ್ನು ಮುಂದೆ ಹೇಳೋರಿದ್ದಾರೆ. ಪೂರ್ವದಲ್ಲಿ ಸೂರ್ಯನ ಕಥೆಯನ್ನು ಹೇಳ್ತಾರೆ. ನಾವು ರಥಸಪ್ತಮಿಯ ದಿವಸ ವಿಶೇಷವಾಗಿ ಸೂರ್ಯನ ಆರಾಧನೆಯನ್ನು ಮಾಡ್ತೇವೆ. ಆ ಸೂರ್ಯ ಅವರ ಮಹಿಮೆ ಎಂಥದ್ದಿದೆ, ಎಷ್ಟಿದೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ಸುಮಾರು 1-2 ಅಧ್ಯಾಯಗಳಲ್ಲಿ ಸೂರ್ಯನ ವಿವರಣೆಯನ್ನು ಹೇಳ್ತಾ ಹೋಗ್ತಾರೆ. ಈ ಯಾವ ಸೂರ್ಯನ ಮಗನಾದಂತಹ ವೈವಸ್ವತವನು ಅವರ ಜೊತೆಗೆ 2 ಮಕ್ಕಳು ಹುಡ್ತಾರೆ. ಅವಳಿ ಮಕ್ಕಳು. ಸೂರ್ಯನಿಗೆ 2 ಹೆಂಡತಿಯರು, ಸಂಜ್ಞಾ ಎಂಬುದಾಗಿ ಒಂದು, ಛಾಯಾ ಎಂಬುದಾಗಿ 2 ಹೆಂಡತಿಯರು. ಪ್ರಧಾನವಾಗಿ ಸಂಜ್ಞಾ, ಛಾಯಾ ಇನ್ನೂ ಬಂದಿಲ್ಲ. ಆ ಸಂಜ್ಞಾವಿಗೆ 3 ಜನ ಮಕ್ಕಳು ಹುಡ್ತಾರೆ. ಮೊದಲಿಗೆ ವೈವಸ್ವತ ನಾಮಕನಾದಂತಹ ಈ ಮನ್ವಂತರ ಅಧಿಪತಿಗಳಾದಂತಹ ಮನುಗಳು. ಅದಾದಮೇಲೆ ಯಮ ಹಾಗೂ ಯಮುನಾ, ಇವರಿಬ್ಬರು ಕೂಡ ಅವಳಿ ಮಕ್ಕಳು. ಯಮನ ತಂಗಿಯಾದಂತಹ ಯಮುನಾದೇವಿ. ಇವರು 3 ಜನ ಹುಟ್ಟಿ ಬಂದಿದ್ದಾರೆ. ಸೂರ್ಯ ತನ್ನ ಮಕ್ಕಳೊಟ್ಟಿಗೆ, ತನ್ನ ಹೆಂಡತಿಯೊಟ್ಟಿಗೆ ಸುಖವಾಗಿರ್ತಾಗಿದ್ದಾರೆ. ಸಂಜ್ಞಾದೇವಿಗೆ ಸೂರ್ಯನ ತಾಪವನ್ನು ತಡೀಲಿಕ್ಕಾಗಲಿಲ್ಲ. ವಿಶಿಷ್ಟವಾದಂತಹ ತಾಪ. ಗಂಡ ಸ್ವಲ್ಪ ಕೋಪಿಸ್ಕೊಂಡ್ರೆ ಸಾಕು, ಹೆಂಡತಿಯರಿಗೆ ದೂರ ಹೋಗ್ಬಿಡ್ತಾರೆ, ಇವರಿಂದ ಆಗೋದಿಲ್ಲ ಅಂತ. ಇವತ್ತಂತೂ ಕೇಳೋದೇ ಬೇಕಿಲ್ಲ. ಹಾಗೆ ಗಂಡನ ಕೋಪವನ್ನೇ ತಡೆಯಲಿಕ್ಕಾಗೋದಿಲ್ಲ, ಗಂಡನ ತಾಪವನ್ನೇ ಇಲ್ಲಿಂದ ತಡೆಯೋದು. ಸಂಧ್ಯಾದೇವಿ ಹೇಳಿದ್ರು, ಇವರ ಜೊತೆಗೆ ನನ್ನಿಂದ ಇನ್ನೇನು ಸಹವಾಸ ಇದ್ದವ್ರಿಗೆ ಸಾಧ್ಯ ಇಲ್ಲ. ಪಕ್ಕದಲ್ಲೇ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ರ್ಯಾಷಸ್ ಬರ್ತಾ ಇದೆ, ನನ್ನಿಂದ ಆಗ್ತಾ ಇಲ್ಲ. ಹರಿವಂಶ ಹೇಳುವಂತಹ ಮಾತು, ನನ್ನ ಚರ್ಮಕ್ಕೆಲ್ಲ ಬಹಳ ನೋವಾಗ್ತಾ ಇದೆ, ಬಹಳ ಶ್ರಮ ಆಗ್ತಾ ಇದೆ, ಗಂಡನ ಪಕ್ಕದಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಅಹಂ ಯಾಸ್ಯಾಮಿ ಭದ್ರಂತೆ ತ್ವಮೇವ ಭವನಂ ಪಿತುಃ. ಹಾಗಾಗಿ
ಆ ಸಂಧ್ಯಾದೇವಿ ತನ್ನಂತೆ ಇನ್ನೊಂದು ಹುಡುಗಿಯನ್ನು ಸೃಷ್ಟಿ ಮಾಡಿದಳು. ಚಿತ್ರವಾದಂತಹ ಕಥೆಗಳು. ತನ್ನಂತೆ ಇದ್ದಾಳೆ ಅವಳು, ಸಂಧ್ಯಾದೇವಿಯಂತೆ ಇನ್ನೊಬ್ಬಳಿದ್ದಾಳೆ. ಹಾಗೆ ಕ್ಲೋನ್ ಅಂತಾರಲ್ಲ ಇವತ್ತಿಗೆ, ಆ ಥರ ಮತ್ತೊಂದು ಹುಡುಗಿಯನ್ನು, ಒಬ್ಬ ಹೆಣ್ಣು ಮಗಳನ್ನು ಸೃಷ್ಟಿ ಮಾಡಿದ್ದಾಳೆ. ಅವಳಿಗೆ ಛಾಯಾ ಎಂಬ ಹೆಸರು. ಅವಳಿಗೆ ಆಜ್ಞೆ ಮಾಡ್ತಾಳೆ, ನಾನು ನಿನ್ನಿಂದ ಹುಟ್ಟಿದ್ದೇನೆ, ನಾ ಏನು ಮಾಡಬೇಕು ಹೇಳು ಅಂತ ಹೇಳಿದಾಗ ಸಂಧ್ಯಾದೇವಿ ಹೇಳಿದಳು, ನನ್ನಿಂದ ನನಗೆ ಇನ್ನು ಮೇಲೆ ನನ್ನ ಗಂಡನ ಒಟ್ಟಿಗೆ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ. ನೀನು ನನ್ನ ಜಾಗದಲ್ಲಿ ಇದ್ದು ಎಲ್ಲ ನನ್ನ ಗಂಡನ ಶುಶ್ರೂಷೆಯನ್ನು ಎಲ್ಲವನ್ನು ನೀನು ಮಾಡಬೇಕು. ನನ್ನ ಮಕ್ಕಳನ್ನೆಲ್ಲ ನೀನೇ ನೋಡ್ಕೋಬೇಕು. ಎಲ್ಲವನ್ನು ನೀನು ನೋಡ್ಕೊ. ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ತೊಟ್ಟ ಎಂಬುವಂತಹ ದೇವತೆಯ ಮಗಳು ಇವಳು ಸಂಧ್ಯಾ. ನಾನು ನಮ್ಮ ತಂದೆ ಮನೆಗೆ ಹೋಗ್ತೀನಿ. ನಾನು ಇವರಿಬ್ಬರು ಗಂಡು ಮಕ್ಕಳು ಮತ್ತು ಈ ಒಂದು ಹೆಣ್ಣು ಮಗಳು 3 ಜನ ನೀನೇ ನೋಡ್ಕೋಬೇಕು ಅಂತ ಹೇಳ್ತಾರೆ. ಆಯಿತು ಅಂತ ಛಾಯಾ ಒಪ್ಕೊಂಡು ಒಂದು ಮಾತನ್ನು ಹೇಳುತ್ತಾರೆ, ನಿನ್ನ ಗಂಡ ನನ್ನ ಈ ಹೆರಳನ್ನು ಹಿಡಿದು ಏನಾದರೂ ನನ್ನನ್ನು ಕೇಳಿದರೆ, ಯಾರು ನೀನು ಅಂತ ಕೇಳಿದರೆ ನಾನು ಇರೋದನ್ನು ಹೇಳ್ಬಿಡ್ತೀನಿ, ಸತ್ಯವಾದಂತಹ ಮಾತನ್ನು ಹೇಳ್ತೀನಿ. ಅದರಂತೆ ಯಾರಾದರೂ ಶಾಪ ಕೊಡ್ತೀನಿ ಅಂತ ಹೊರಟ್ರೆ ನಾನು ಶಾಪವನ್ನೆಲ್ಲ ಕರೆಯೋದಿಲ್ಲ, ಆವಾಗ ನಾನು ಸತ್ಯವನ್ನು ಹೇಳ್ಬಿಡ್ತೀನಿ. ಅದರ ತನಕ ನಮ್ಮ ಇಬ್ಬರಲ್ಲಿರುವಂತಹ ಈ ರಹಸ್ಯ ಹೀಗೆ ಇರುತ್ತೆ, ರಹಸ್ಯವಾಗಿರುತ್ತೆ, ಹೇಳೋದಿಲ್ಲ ನಾನು ಅಂತ ಹೇಳ್ತಾರೆ. ಆಯ್ತಂತ ಸಂಧ್ಯಾ ಪಾಪ ತನ್ನ ತಂದೆ ಮನೆಗೆ ಹೋಗ್ತಾಳೆ. ಇಲ್ಲಿ ಛಾಯಾದೇವಿ ಇದ್ದಾಳೆ. ಪಾಪ ಸೂರ್ಯನಿಗೆ ಇದು ಗೊತ್ತೇ ಇಲ್ಲ. ಇವಳೇ ಹೆಂಡತಿ ತಿಳ್ಕೊಂಡು ಇವಳ ಜೊತೆಗೆ ಸಂಸಾರವನ್ನು ಮಾಡ್ತಾ ಇದ್ದಾರೆ ಸೂರ್ಯ. ಈ ಗಳಿಗೆ ಸಂಧ್ಯಾದೇವಿ ತನ್ನ ಗಂಡನ ಮನೆಗೆ ಹೋದರು. ಪುರಾಣಗಳು ಇತಿಹಾಸ ನಮಗೆ ಹೇಳಿಕೊಡುವಂತಹ ಒಂದೊಂದು ಪಾಠ ಅಂತಂದರೆ, ತ್ವಷ್ಟ ಎಲ್ಲಿ ಬಂದ್ರಿ ಅಂತ ಹೇಳಿದ್ರು. ಮಗಳು ಬಂದಿದ್ದಾಳೆ ಮನೆಗೆ, ಎಲ್ಲಿ ಬಂದ್ರಿ? ಅಲ್ಲ, ನನ್ನ ಗಂಡನೊತ್ತಿಗೆ ನನ್ನಿಂದ ಸಂಸಾರ ಮಾಡಲಿಕ್ಕೆ ಆಗ್ತಾ ಇಲ್ಲ, ಪಕ್ಕದಲ್ಲೇ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ವಿಚಿತ್ರವಾದ ತಾಪ. ಆ ತಾಪದ ಎಲ್ಲೋ ಇದೆ ಸೂರ್ಯ. ಇವಾಗ ಶುರು ಆಯಿತು ಮದ್ರಪ್ರಿಯಲ್ಲಿ. ಎಲ್ಲೋ ಇದೆ ಸೂರ್ಯ, ಎಷ್ಟೋ ಯೋಜನೆಗಳ ಮೇಲೆ. ಆ ಇದ್ದದ್ದರಲ್ಲಿಯೇ ನಮಗೆ ಅತ್ಯಂತ ಹತ್ತಿರದಲ್ಲಿ ಇರುವಂತಹ ಒಂದು ಗ್ರಹ ಅಂತಂದರೆ ಸೂರ್ಯ. 1,00,000 ಯೋಜನೆ ಇಲ್ಲಿಂದ ದೂರ ಇದೆ. ಪಂಚಮಸ್ಕಂದ ಭಾಗವತ ಹೇಳ್ತದೆ, ಇಲ್ಲಿಂದ 1,00,000 ಯೋಜನೆ ಮೇಲೆ ಹೋದರೆ ಸೂರ್ಯ ಸಿಗ್ತಾನೆ. ಅಲ್ಲಿಂದ ಇನ್ನೂ 1,00,000 ಮೇಲೆ ಹೋದರೆ ಚಂದ್ರ ಸಿಗ್ತಾನೆ. 2,00,000 ಯೋಜನೆ ನಮ್ಮಿಂದ ಚಂದ್ರ. ಅಲ್ಲಿಂದ ಇನ್ನೂ ಲಕ್ಷ ಯೋಜನೆಗಳ ಮೇಲೆ ಹೋದರೆ ಅಂಗಾರಕ, ಬುಧ, ಬೃಹಸ್ಪತಿಗಳೆಲ್ಲ ಮೇಲೆ ಸಿಗ್ತಾರೆ ಅಂತ ನಾವು ಭಾಗವತದಲ್ಲಿ ಕೇಳ್ತೇವೆ. ಹಾಗೆ ನಮಗೆ ಅತ್ಯಂತ ಹತ್ತಿರ ಇರುವಂಥವ್ರು ಸೂರ್ಯ ಅನ್ನೋದಕ್ಕೆ ಆ ತಾಪ ನಮ್ಗೆ ಇಷ್ಟ ಆಗ್ತಾ ಇದೆ. 1,00,000 ಯೋಜನೆ ದೂರದಲ್ಲಿರೋ ನಮಗೆ ಈ ತಾಪ ತಡೀಲಿಕ್ಕೆ ಆಗ್ತಾ ಇಲ್ಲ, ಬರ್ತಾ ಇದೆ ಚೈತ್ರ ವಿಶಾಖ, ಏನಾಗತ್ತೋ ಅಂತ ನಾವು ಹಂಚಿಕೊಳ್ತೇವೆ. ಆ ಸೂರ್ಯನ ಒಟ್ಟಿಗೆ ನಾನು ಎಲ್ಲಿ ಸಂಸಾರ ಮಾಡಲಿ? ನನ್ನಿಂದ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಗಂಡನ ಮನೆಯಲ್ಲಿ ನಾನು ಇರೋದಿಲ್ಲ, ಗಂಡನ ಒಟ್ಟಿಗೆ ನಾನು ಇರೋದಿಲ್ಲ ಅಂತ ನಾನು ನಿಮ್ಮ ಮನೆಗೆ ಬಂದಿದ್ದೇನೆ. ಇಲ್ಲ, ನೀನು ನಮ್ಮ ಮನೆಗೆ ಹೀಗೆಲ್ಲ ಬರೋದಲ್ಲ. ನೀನು ನನ್ನ ಮನೆಗೆ ಬರೋದಾದರೆ ಗಂಡನನ್ನು ಕರ್ಕೊಂಬ, ಗಂಡನ ಜೊತೆಗೆ ಬಾ, ಎಷ್ಟು ದಿವಸ ಬೇಕಾದರೂ ಇರು, ಗಂಡನೊಟ್ಟಿಗೆ ಇರು. ಆದರೆ ಗಂಡನನ್ನು ಬಿಟ್ಟು ಬರೋದಾದರೆ ಮನೆ ಒಳಗೆ ನಾನು ಪ್ರವೇಶ ಮಾಡಿಸೋದಿಲ್ಲ, ನಮ್ಮ ಮನೆಯೊಳಗೆ ನಿನಗೆ ಜಾಗವೇ ಇಲ್ಲ, ಹೋಗುವವರೆಗೆ ಅಂದ ತ್ವಷ್ಟ. ಎಷ್ಟೋ ಕೇಳ್ಕೊಂಡ್ರು, ಇಲ್ಲ ನಾನು ಸೇರಿಸೋದೇ ಇಲ್ಲ ಅಂತಂದ್ರು ತ್ವಷ್ಟ. ಅಲ್ಲಿಂದ ಏನು ಮಾಡೋದು ಅಂತ ಹೇಳಿ ಅಲ್ಲಿಂದ ಬೇರೆ ಬೇರೆ ಅಲ್ಲಲ್ಲಿ ಸಂಚಾರ ಮಾಡಿದಾಗಿ ವಡವಾಭೂತ್ವ ಒಂದು ಹೆಣ್ಣು ಕುದುರೆಯ ರೂಪವನ್ನು ತೆಗೆದುಕೊಂಡು ಕುರುವರ್ಷದಲ್ಲಿ ಸಂಚಾರ ಮಾಡಿದಾಗೆ ಅಲ್ಲಿ ಹುಲ್ಲು ಇಲ್ಲು ತಿಂದುಕೊಂಡು ಅಲ್ಲೇ ತಪಸ್ಸನ್ನು ಮಾಡಿದಾಗೆ ಯಾವ ಸಂಧ್ಯಾದೇವಿ ಅಲ್ಲಿ ಹೋಗಿದ್ದಾರೆ. ಕುರುವರ್ಷದಲ್ಲಿ ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಈ ಯಾವ ವೃತ್ತಾಂತವೂ ಸೂರ್ಯನಿಗೆ ಗೊತ್ತಿಲ್ಲ ಪಾಪ. ಇವರು ಇಲ್ಲಿದ್ದಾರೆ, ಸಂಸಾರ ಮಾಡ್ತಾ ಇದ್ದಾರೆ. ಈ ಛಾಯಾದೇವಿಗೂ ಸೂರ್ಯನಿಗೂ ಅವರಿಗೂ ಮಕ್ಕಳು ಹುಡ್ತಾರೆ. ಸಾವರ್ಣ ಎಂಬುವಂತಹ ಒಬ್ಬ ಮನು. ಅದರಂತೆ ಇದರೊಟ್ಟಿಗೆ ಎರಡನೆಯದಾಗಿ ಶನೈಶ್ಚರ, ಸೂರ್ಯನ ಮಗನಾಗಿ ಶನೈಶ್ಚರ ಹುಡ್ತಾಗಿದ್ದಾರೆ. ಈ ಛಾಯಾದೇವಿ ಸಾವರ್ಣನ ಮೇಲೆ ಬಹಳ ಅಭಿಮಾನ ಮಾಡ್ತಾ ಇದ್ದಾಳೆ. ಅದರಲ್ಲಿಯೂ ಶನೈಶ್ಚರನ ಮೇಲೆ ಬಹಳ ಅಭಿಮಾನ. ಆ ಶನೈಶ್ಚರನಿಗೆ ಚೆನ್ನಾಗಿ ಊಟಕ್ಕೆ ಹಾಕೋದು, ಹಾಲು ಕುಡಿಸೋದು, ಬೆಣ್ಣೆ ತಿನ್ನಿಸೋದು, ತುಪ್ಪ ಹಾಕೋದು ಎಲ್ಲ ಮಾಡ್ತಾ ಇದ್ದಾಳೆ. ಈ ಕಡೆ ಸವತಿ ಮಕ್ಕಳಾದಂತಹ ವಿವಸ್ವರಮನುವಿಗೆ, ಯಮನಿಗೂ ಯಮುನಾದೇವಿಗೂ ನೋಡ್ತಾನೇ ಇಲ್ಲ. ಯಮ ಸಣ್ಣವ ಪಾಪ. ವೈವಸ್ವರಮನುವಿಗೆ ಅರ್ಥ ಆಯಿತು, ಇವರು ಯಾರು ಸರಿ ಇಲ್ಲ, ತಾಯಿ ಸರಿ ಇಲ್ಲ, ಏನೋ ವ್ಯತ್ಯಾಸ ಆಗಿದೆ ಅಂತ ಅವನಿಗೆ ಅರ್ಥ ಆಗೋಯ್ತು. ಅವನು ಪಾಪ ಮನಸ್ಸಿಗೆ ಅಂದ್ಕೊಂಡಿಲ್ಲ, ದೂರ ಹೋಗ್ಬಿಟ್ಟ. ಇವಳು ಮಾತಾಡಿಸಿದರೆ ಎಷ್ಟು, ಬಿಟ್ಟರೆ ಎಷ್ಟು, ನಾಯಂ ಜನೋಮೆ ಸ್ವದುಃಖ ಹೇತು ಅಂತ ಹೇಳಿ ಅವನು ಇದನ್ನು ಜೀರ್ಣ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಯಮ ಸಣ್ಣ ವಯಸ್ಸು. ತಾಯಿ ಇಷ್ಟು ಮೋಸ ಬಾರಬಾರ್ದು. ಯಾವತ್ತೂ ಮಕ್ಕಳು ತಪ್ಪಾಗ್ತಾರೆ, ತಾಯಿ ತಪ್ಪಾಗೋದಿಲ್ಲ. ಅಪತ್ಯಂ ದುರಪತ್ಯಂ ಸ್ಯಾತ್ ನಾಂಬ ಕುಜನನಿ ಭವೇತ್.
ಮಕ್ಕಳು ಕೆಟ್ಟವರಾಗ್ತಾರೆ, ಯಾವತ್ತೂ ತಾಯಿ ಕೆಟ್ಟವರಾಗೋದಿಲ್ಲ. ಎಷ್ಟೇ ಮಕ್ಕಳು ಕೆಟ್ಟ ಮಕ್ಕಳು ಇದ್ದರೂ ಕೂಡ ಎಲ್ಲ ಮಕ್ಕಳು ಸನ್ಮಾರ್ಗದಲ್ಲಿರಲಿ, ಸಾತ್ವಿಕರಾಗಿರಲಿ, ಧಾರ್ಮಿಕರಾಗಿರಲಿ, ಮಕ್ಕಳು ಚೆನ್ನಾಗಿರಲಿ ಅಂತೇ ಆ ಯಾವ ತಾಯಿಯ ಮನಸ್ಸು ಬೇಡುವಂತಹದ್ದು. ಹೀಗಾಗಿ ಮಕ್ಕಳು ಎಷ್ಟೇ ಬೈದರೂ ಕೂಡ ತಾಯಿ ಮಾತ್ರ ವಿಶೇಷವಾಗಿ ಆಶೀರ್ವಾದ ಮಾಡ್ತಾ ಇರ್ತಾಳೆ, ಅನ್ನೋದಕ್ಕೆ ಅವಳು ತಾಯಿ. ಆದರೆ ನೀನು ಇಷ್ಟೆಲ್ಲ ಬಹಳ ತೊಂದರೆ ಕೊಡ್ತಾಗಿದ್ದಿ ನನಗೆ. ನಮ್ಮ ತಮ್ಮಂದರಿಗೆಲ್ಲ ಅಷ್ಟು ಅಭಿಮಾನವಾಗಿ ಊಟಕ್ಕೆ ಹಾಕ್ತಿ, ಎಲ್ಲ ಅಭಿಮಾನ ಮಾಡ್ತೀವಿ. ಆದರೆ ನನಗೂ ನನ್ನ ತಂಗಿಗೂ ಯಮನಿಗೆ ಯಾಕೆ ಕೋಪ ಬಂತು ಅಂತಂದರೆ, ನನಗೆ ಊಟಕ್ಕೆ ಹಾಕಿಲ್ಲ ಅಂತ ಕೋಪ ಬಂದಿಲ್ಲಂತೆ, ತನ್ನ ತಂಗಿಯಾದಂತಹ ಯಮುನಾದೇವಿ ಸರಿಯಾಗಿ ನೋಡ್ಕೊಂಡಿಲ್ಲ. ತಂಗಿ ಮೇಲೆ ಬಹಳ ಅಭಿಮಾನ, ಅದು ಅವಳಲ್ಲಿ ಅವಳಿಗೆ ಇರ್ತಾರಲ್ಲ, ಬಹಳ ಅಭಿಮಾನ ಇರುತ್ತೆ. ಹೀಗಾಗಿ ನನ್ನ ತಂಗಿಗೆ ಇಷ್ಟು ಅನ್ಯಾಯ ಮೋಸ ಮಾಡ್ತಾ ಇದ್ದೀವಿ. ಯಾವ ಮಕ್ಕಳಲ್ಲಿ ವೈಷಮ್ಯವನ್ನು ಮಾಡಬಾರದು ತಾಯಿಯಾದವಳು. ಎಲ್ಲ ತಾಯಿಗೂ ಇದೊಂದು ಪಾಠ ನೋಡಿ, ಮಕ್ಕಳಲ್ಲಿ ವೈಷಮ್ಯ ಮಾಡಬಾರದು. 4 ಮಕ್ಕಳಿದ್ದರೆ 4 ಮಕ್ಕಳಿಗೂ ಒಂದೇ ರೀತಿಯಾಗಿ ಹೊಟ್ಟೆ ತುಂಬಿಸುವಂತಹ ಕೆಲಸ ಅದು ತಾಯಿಯ ಕೆಲಸ. ಒಂದು ಮಗು ಮಾತ್ರ ಚೆನ್ನಾಗಿರಲಿ, ಆ ಮಗು ಇಲ್ಲ ಅಂದರೆ ಪರವಾಗಿಲ್ಲ, ಅದಕ್ಕೆ ಏನು ಬೇಡ, ಇದು ಚೆನ್ನಾಗಿರಲಿ, ಹೀಗೆ ಬಯಸಬಾರದು. ಎಲ್ಲರನ್ನೂ ಏಕ ರೀತಿಯಾಗಿ ಪೋಷಣೆ ಮಾಡಬೇಕಾದಂತಹದ್ದು ತಾಯಿ ಕರ್ತವ್ಯ. ನೀನು ಮಾಡ್ತಾ ಇಲ್ಲ. ಹೀಗಾಗಿ ನಿನಗೆ ನಾನು ಶಾಪ ಕೊಡ್ತೇನೆ ಅಂತ ಸಪ್ತೋಹಮಸ್ಮಿ ಲೋಕೇಶ ಜನನ್ಯ ತಪತಾಂಬರ ಅಂತ ಹೇಳಿ ನಾನು ಶಾಪ ಕೊಡ್ತೇನೆ ಅಂತ ಹೊರಟು ಯಮಧರ್ಮರಾಜರು. ಅಷ್ಟರಲ್ಲಿ ತಾಯಿಯಾದಂತಹ ಛಾಯಾದೇವಿ ಹೇಳ್ತಾರೆ, ನಾನು ನಿನಗೆ ಶಾಪ ಕೊಡ್ತೀನಿ, ನಿನ್ನ ತಾಯಿ ಕಾಲಲ್ಲಿರುವಂತಹ ಪಾದದಲ್ಲಿರುವಂತಹ ಮಾಂಸಗಳನ್ನೆಲ್ಲ ಕ್ರಿಮಿಗಳು ಬಂದು ತಿಂದು ಹೋಗಲಿ, ನಿನ್ನ ಕಾಲಿಲ್ಲದಂಗೆ ಹೋಗಲಿ, ಎಲ್ಲ ಮಾಂಸಗಳನ್ನೆಲ್ಲ ಅವರು ತಿನ್ನಲಿ, ಕ್ರಿಮಿಗಳು ತಿನ್ನಲಿ ಅಂತ ತಿಂದುಕೊಂಡು ಅವರೆಲ್ಲ ಧರಣಿಗೆ ಹೋಗಲಿ ಎಂಬುದಾಗಿ ಶಾಪವನ್ನು ಕೊಡ್ತಿದ್ದಾರೆ. ತವ ಪಾದಾನ್ ಮಹಾಪ್ರಾಜ್ಞೆ ತತಸ್ಥಂ ಪ್ರಾಪ್ಸ್ಯತೆ ಸುಖಂ ಅಂತ ಹೇಳಿ ಇಷ್ಟೆಲ್ಲ ಗೊತ್ತಾಗಿತ್ತು. ಈ ಶಾಪ ಪ್ರತಿಶಾಪ ಈ ವೃತ್ತಾಂತಗಳೆಲ್ಲ ಆಗಿದೆ. ಇದೆಲ್ಲ ಏನು ಗೊತ್ತಾಯಿತು ಸೂರ್ಯನಿಗೆ, ವಿವಸ್ವಾನ ಅಂತ ಸೂರ್ಯನಿಗೆ. ಯಾಕೆ ಹೀಗೇನಾಗ್ತಾ ಇದೆ? ಮಕ್ಕಳನ್ನು ಯಾವತ್ತೂ ತಾಯಿ ಶಾಪ ಕೊಡೋದನ್ನು ಕೇಳಿದ್ದೇ ಇಲ್ಲ. ಯಾವ ತಾಯಿಯಂದರೂ ಕೂಡ ಮಕ್ಕಳಿಗೆ ಶಾಪ ಕೊಡೋದಿಲ್ಲ. ಏನು ಇಂಥ ಮಾತನ್ನು ಮಾಡ್ತಾ ಇದ್ದೀಯಮ್ಮ, ಯಾರು ನೀನು ಅಂತ ಆವಾಗ ಕೇಳ್ತಾಗಿದ್ದಾರೆ. ಅವರು ಉತ್ತರವೇ ಕೊಟ್ಟಿಲ್ಲ ಛಾಯ. ಒಮ್ಮೆ ಆ ಹೆರಳಿಗೆ ಕಟ್ಟಿಕೊಂಡಿರ್ತಾರಲ್ಲ, ಆ ಹೆರಳಿಗೆ ಕೈ ಹಿಡಿದು ಕೇಳಿದ್ರಂತೆ ಸೂರ್ಯ. ಆವಾಗ ಹೇಳಿದ್ರು, ಈ ಕಡೆ ಶಾಪವೂ ಬಂತು, ಆ ಕಡೆ ಗಜಗ್ರಹಣವೂ ಆಗೋಯಿತು. ಹೀಗಾಗಿ ಆವಾಗ ಸೂರ್ಯ ಛಾಯಾದೇವಿ ಹೇಳಿದ್ರು, ನಾನು ಸಂಜ್ಞಾ ಅಲ್ಲ, ಸಂಜ್ಞಾವಿನ ಛಾಯಾ. ಛಾಯಾ ಅಂದರೆ ನೆರಳು, ಅವಳಂತೆ ಇರ್ತಕ್ಕಂಥವಳು ನಾನು. ನಾನು ನಿನ್ನ ಹೆಂಡತಿ ಅಲ್ಲ, ನಾನು ಎರಡನೇ ಹೆಂಡತಿ ನಿನಗೆ, ಮೊದಲನೇ ಹೆಂಡತಿ ಅಲ್ಲ ಎಲ್ಲ ವೃತ್ತಾಂತ. ಆಮೇಲೆ ಸೂರ್ಯನಿಗೆ ಗೊತ್ತಾಯಿತು. ಆಮೇಲೆ ಯಮಧರ್ಮರಾಜರು ಅಂತ ಹೇಳ್ತಾರೆ, ನೋಡು ನಿನ್ನ ಹೆಂಡತಿ ನನಗೆ ಹೀಗೆ ಶಾಪ ಕೊಟ್ಬಿಟ್ಟಿದ್ದಾರೆ, ಏನು ಮಾಡಲಿ ಅಂತ ಹೇಳಿದಾಗ, ನೀನು ದುಃಖ ಪಡಬೇಡ ಕೂಸು, ನಿನ್ನ ಪಾದಗಳಲ್ಲಿ ಕ್ರಿಮಿಗಳೆಲ್ಲ ಬರ್ತಾರೆ, ಬಂದು ಅದನ್ನೆಲ್ಲ ತಿಂದು ಅವರು ಭೂಮಿಗೆ ಹೋಗ್ಬಿಡ್ತಾರೆ, ಅವರಿಗೆಲ್ಲ ಸರಿ ಹೋಗುತ್ತೆ. ನಿನ್ನ ಪಾದಗಳಲ್ಲಿರುವಂತಹ ಮಾಂಸಗಳನ್ನೆಲ್ಲ ತಿಂದು ಹೋಗೋದ್ರಿಂದ ನಿನಗೆ ಸುಖವೇ ಉಂಟಾಗತ್ತೆ, ಮತ್ತೆ ನಿನಗೆ ವ್ಯವಸ್ಥಿತವಾಗಿ ಮತ್ತೊಂದು ರೂಪದಲ್ಲಿ ಅದೆಲ್ಲ ನಿರ್ಮಿತವಾಗತ್ತೆ, ಏನು ಚಿಂತೆ ಪಡಬೇಡ ಅಂತ ಹೇಳಿ ಎಲ್ಲ ಸಮಾಧಾನವನ್ನು ಹೇಳಿ ಅಲ್ಲಿಂದ ಸೂರ್ಯ ತ್ವಷ್ಟೃವಿನ ಮನೆಗೆ ಹೋಗ್ತಾರೆ. ಎಲ್ಲಿ ಹೋಗಿರಬೇಕು? ಹೆಣ್ಣು ಮಕ್ಕಳು ಒಂದ ಗಂಡನ ಮನೆಯಲ್ಲಿರಬೇಕು, ಇಲ್ಲ ತಾಯಿ ಮನೆಯಲ್ಲಿರಬೇಕು. ಹೀಗಾಗಿ ಅಲ್ಲಿ ಹೋಗಿ ನೋಡೋಣ ಮಾವನ ಮನೆಗೆ ಹೋಗ್ತಾರೆ. ತ್ವಷ್ಟ ಬಂದು ಹೇಳ್ತಾರೆ, ಇಲ್ಲಪ್ಪ ನೀನನ್ನು ಬಿಟ್ಟು ಬಂದಳು, ನಾನು ಸೇರಿಸ್ಕೊಂಡಿಲ್ಲ, ನನ್ನ ಮೇಲೆ ನೀನು ತಪ್ಪು ತಿಳ್ಕೊಬೇಡ, ನಾನು ಸೇರಿಸಿರಲಿಲ್ಲ ಅವಳನ್ನು. ಆದರೆ ನಾನು ಎಷ್ಟೋ ಹೇಳಿದೆ, ಆದರೆ ಅವಳು ಕೇಳೇ ಇಲ್ಲ. ನಾನು ಗಂಡನ ಮನೆಗೆ ಹೋಗೋದಿಲ್ಲ, ಗಂಡನ ಜೊತೆ ಸಂಸಾರ ಮಾಡೋದಿಲ್ಲ ಅಂತೇಳಿ ಕುರುವರ್ಷಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂಥೇಳಿ. ಯಾಕೆ ನನ್ನನ್ನು ಬಿಟ್ಟು ಯಾಕೆ ಬಂದಳು? ನಾನು ಏನು ಅವಳನ್ನು ಒಂದು ಮಾತು ಬೈದೇ ಇಲ್ವಲ್ಲ, ನನ್ನ ಬಿಟ್ಟು ಯಾಕೆ ಬಂದಳು? ಅಲ್ಲಪ್ಪ ನಿನ್ನ ಪಕ್ಕದಲ್ಲೇ ಹೋಗ್ಲಿಕ್ಕಾಗಿಲ್ವಂತೆ, ಕ್ರೂರವಾದ ನಿನ್ನ ತಾಪ, ಅದಕ್ಕೆ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಒಂದು ದೊಡ್ಡದಾದಂತಹ ಚಕ್ರ, ಆ ಚಕ್ರದಲ್ಲಿ ಸೂರ್ಯನನ್ನು ಕೂಡಿಸ್ತಾರೆ. ಕೂಡಿಸಿ ಆ ಚಕ್ರವನ್ನು ತಿರುಗಿಸ್ತಾ ವೇಗವಾಗಿ ತಿರುಗಿಸ್ತಾ ಇದ್ದಾರೆ. ಸೂರ್ಯನಲ್ಲಿರುವಂತಹ ತಾಪ, ಆ ಕ್ರೌರ್ಯ ಎಲ್ಲವೂ ಚಕ್ರಕ್ಕೆ ಇಳಿತಾ ಇದೆ. ಆ ಯಾವ ವಿಶಿಷ್ಟವಾದಂತಹ ತೇಜಸ್ಸು ಅದು ಚಕ್ರದಲ್ಲಿ ಇಳಿತಾ ಸೂರ್ಯನ ತಲೆಯಿಂದ ಇಳಿತಾ ಬಂತಂತೆ. ಕೆಂಪಾದಂತಹ ಮುಖ ಅದು ಹಾಗೆ ಶ್ವೇತವಾಗಿ ಆಗಿದೆ. ಹೀಗೆ ಎಲ್ಲ ತಾಪವೂ ಕೂಡ ಚಕ್ರದಲ್ಲಿ ಬಂದು ಇಳಿದಿದೆ. ಅದೇ ಸುದರ್ಶನ ಚಕ್ರ ಅಂತ ಹೇಳಿ ಅದು ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ ಆ ಸುದರ್ಶನ ಚಕ್ರವನ್ನು. ಮುಂದೆ ಸೂರ್ಯ ಹೋಗಿ ಕುರುವರ್ಷಕ್ಕೆ ಹೋಗ್ತಾರೆ. ಆ ಕುರುವರ್ಷಕ್ಕೆ ಹೋದಾಗ ಆ ಸೂರ್ಯನೂ ಕೂಡ ಕುದುರೆ ರೂಪವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಸೂರ್ಯನ ದರ್ಶನವಾದ ಕೂಡಲೇ ಆ ತಾಪ ಎಲ್ಲ ಕಡಿಮೆಯಾಗಿದೆ, ತೇಜಸ್ಸೆಲ್ಲ ಕಡಿಮೆಯಾಗಿದೆ ಅಂತ ಗೊತ್ತಾಗಿದ್ದಾಗ ಬಹಳ ಸಂತೋಷವಾಯಿತು ಸಂಧ್ಯಾದೇವಿಗೆ. ಇಬ್ಬರೂ ಕೂಡ ಅಲ್ಲಿಯೇ ವಿಶಿಷ್ಟವಾದಂತಹ ಸಂಸಾರವನ್ನು ಕೆಲವು ಕಾಲ ಅಲ್ಲೇ ಸಂಚಾರ ಮಾಡಿದ್ದಾರೆ. ಅಲ್ಲಿ ಹುಟ್ಟಿದಂತಹ ಮಕ್ಕಳೇ ಅಶ್ವಿನಿ ದೇವತೆಗಳು, ನಾಸತ್ಯ, ದಸ್ರಾ ಎಂಬುವಂತಹ
ಇಬ್ಬರೂ ಕೂಡ ಸೇರಿಯೇ ಇರುವಂತಹ ದೇವತೆಗಳು. ನಾವು ನಾಸಕ್ಯನನ್ನು ಕರೆದರೆ ದಸರರು ಸೇರೇ ಬರ್ತಾರೆ, ದಸರನನ್ನು ಕರೆದರೆ ನಾಸಕ್ಯರು ಬರ್ತಾರೆ, ಒಬ್ಬರನ್ನು ಕರೆದರೆ ಒಬ್ಬರೇ ಬರೋದಿಲ್ಲ, ಇಬ್ಬರು ಬಂದೇ ಬರ್ತಾರೆ ಅನ್ನೋದಕ್ಕೆ ಯಾವ ಮಾತಿ ಈ ಅಶ್ವಿನಿ ದೇವತೆಗಳನ್ನು ಕರೆದರು ಇಬ್ಬರು ಮಕ್ಕಳು ಹುಟ್ಟಿದ್ರು. ಒಂದೇ ಕಲ್ಲಲ್ಲಿ ಎರಡು ಹಣ್ಣು ಅಂತ ಹೇಳೋ ಹಾಗೆ ನಾಸಕನನ್ನು ಕರೆದಳು ಯಾವ ಮಾದ್ರಿ ಅನ್ನೋದಕ್ಕೆ ನಕುಲ ಸಹದೇವ ಇಬ್ಬರೂ ಮಕ್ಕಳಾಗಿ ಅಶ್ವಿನಿ ದೇವತೆಗಳು ಹುಟ್ಟಿದ್ರು ಎಂಬುವಂತಹ ವೃತ್ತಾಂತವನ್ನು ಹಿಂದೆ ಮಹಾಭಾರತದಲ್ಲಿ ನಾವು ತಿಳಿಸಿದ್ದೇವೆ ಅಂತೇಳಿ ಈ ಮಾತನ್ನು ಹೇಳುತ್ತಾರೆ. ಈ ವಿಧವಾಗಿ ಇಷ್ಟೆಲ್ಲ ದೇವತೆಗಳು ಯಮುನಾ ದೇವಿಯನ್ನು ವರುಣನಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ದಾರೆ. ಅನೇಕರು ತಿಳಿಯೋದಂಟು ಗಂಗಾದೇವಿ ಅಂತಂದರೆ ರುದ್ರದೇವರ ಹೆಂಡತಿ ಅಂತ. ಸರ್ವಥಾ ಅಲ್ಲ. ಗಂಗಾ, ಯಮುನಾ, ಕೃಷ್ಣವೇಣಿ, ಕೃಷ್ಣ, ನರ್ಮದಾ, ಗೋದಾವರಿ, ಕಾವೇರಿ ಇವರೆಲ್ಲ ನದ್ಯಾಭಿಮಾನಿ ದೇವತೆಗಳಿದ್ದಾರಲ್ಲ, ಇವರೆಲ್ಲರೂ ಕೂಡ ಯಾವ ಸಾಕ್ಷಾತ್ತಾದಂತಹ ವರುಣದೇವರ ಹೆಂಡತಿಯರು ಅನ್ನೋದಕ್ಕೆ ಶಂತನು ಚಕ್ರವರ್ತಿಯ ಕೈಯನ್ನು ಹಿಡಿದಂತಹ ಗಂಗಾದೇವಿ ಮದುವೆ ಮಾಡ್ಕೊಂಡಿದ್ದಾರೆ. ರುದ್ರದೇವರ ಹೆಂಡತಿ ಶಂತನು ಚಕ್ರವನ್ನು ಮದುವೆ ಮಾಡಿಕೊಂಡ್ರೆ ಪಾತಿವ್ರತೆ ಏನಾಯಿತು? ವರುಣ ಶಂತನವ್ರನ್ನ ತತ್ವಜ್ಞಾನಿಯಲ್ಲಿ ಆಚಾರ್ಯ ಹೇಳ್ತಾರೆ. ಶಂತನು ಚಕ್ರವರ್ತಿ ವರುಣದೇವನ ಅವತಾರ ಅನ್ನೋದಕ್ಕೆ ಶಂತನವನ್ನು ಮದುವೆ ಮಾಡಿಕೊಂಡರು ಗಂಗಾದೇವಿ ಅಂತ ಹೇಳ್ತಾರೆ. ಹೀಗೆ ಯಾವ ಯಮುನಾದೇವಿಯನ್ನ ಶಂತನು ಚಕ್ರವರ್ತಿಯ ಯಾವ ವರುಣದೇವರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಈ ಕಡೆಗೆ ವೈವಸ್ವತ ಮನುವಿನ ಕಥೆಯನ್ನೆಲ್ಲ ಮುಂದೆ ಹೇಳಲಿದ್ದಾರೆ. ಯಮಧರ್ಮರಾಜರಿಗೂ ಕೂಡ ಉತ್ತಮವಾದಂತಹ ಧರ್ಮಾಧ್ಯಕ್ಷ ಪದವಿ ಸಿಕ್ಕಿದೆ. ಶನೇಶ್ವರರಿಗೆ ವಿಶೇಷವಾದಂತಹ ಗ್ರಹ ಆಧಿಪತ್ಯ ಎಂಬುದು ಸಿಕ್ಕಿದೆ. ಸಾವರ್ಣ ಎನ್ನುವಂಥವರು ಅವರು ಮನ್ವಂತರಾಧಿಪತಿಗಳಾಗಿದ್ದಾರೆ. ಇತ್ಯಾದಿಯಾದಂತಹ ವೃತ್ತಾಂತಗಳನ್ನೆಲ್ಲ ಇಲ್ಲಿ ಹೇಳತಾ ಹೋಗ್ತಾರೆ. ಇದಾದ ಮೇಲೆ ವೈವಸ್ವತ ಮನುವಿನ ವಂಶವನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಇವರಿಗೆ ಶ್ರಾದ್ದದೇವ ಅಂತ ಹೆಸರು. ನವಮಸ್ಕಂದ ಭಾಗವತದಲ್ಲಿ ಈ ಕಥೆಯನ್ನು ನಾವು ಕೇಳ್ತೇವೆ. ಹೀಗಾಗಿ ಇವರಿಗೆ ಶ್ರಾದ್ದದೇವ ಅಂತ ಹೆಸರು. ಇವರ ಹೆಂಡತಿಗೆ ಶ್ರದ್ಧಾ ಎಂಬುದಾಗಿ ಹೆಸರು. ಇವರಿಗೆ ಬಹುಕಾಲ ಮಕ್ಕಳಿರಲಿಲ್ಲ, ಮಕ್ಕಳಾಗಬೇಕು ಅಂತ ವಿಶಿಷ್ಟವಾಗಿ ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡ್ತಾ ಇದ್ದಾರೆ. ವಸಿಷ್ಠರು ಯಾವ ಸೂರ್ಯ ವಂಶಕ್ಕೆ ಕುಲಪುರೋಹಿತರಾಗಿ ಬರ್ತಾರೆ. ನಿಮ್ಮ ವಂಶಕ್ಕೆ ನಾನು ಪುರೋಹಿತನಾಗ್ತೇನೆ. ಯಾಕೆ ಅಂತಂದರೆ ಹಿಂದೊಮ್ಮೆ ಯಾವ ಬ್ರಹ್ಮದೇವರ ಮುಖದಿಂದ ಕೇಳಿದ್ದರಂತೆ ವಸಿಷ್ಠರು, ಈ ಸೂರ್ಯ ವಂಶದಲ್ಲಿ ಭಗವಂತ ಅವತಾರ ಮಾಡ್ತಾನೆ ಅಂತ. ಇದು ಗೊತ್ತಾಯಿತು ವಸಿಷ್ಠರಿಗೆ. ಹಾಗಾದರೆ ನಾನು ಆ ಯಾವ ವಂಶಕ್ಕೆ ನಾನು ಪುರೋಹಿತನಾಗಿ ಬಿಟ್ಟರೆ ಯಾವತ್ತಾದರೂ ಒಮ್ಮೆ ಭಗವಂತ ಅವತಾರ ಮಾಡ್ತಾನೆ, ಅವನ ಮನೆ ಪುರೋಹಿತ ಅಂತಂದ ಮೇಲೆ ಏನಾದರೂ ಯಜ್ಞ ಮಾಡ್ತಾನೆ, ಅವನ ಪಕ್ಕದಲ್ಲೇ ನಾನು ಕೂಡಬಹುದು, ಕೈಯಲ್ಲಿ ಮತಾಕ್ಷರಿಗಳಬಹುದು, ನೀರು ಹಾಕುವಂತ ಅನ್ಬೋದು, ನಾಲ್ಕಾರು ಮಾತುಗಳನ್ನ ದೇವರ ಜೊತೆಗೆ ನಾವು ಮಾತನಾಡಬಹುದು ಅನ್ನೋದಕ್ಕಾಗಿ ದೇವಾದರೂ ಪರವಾಗಿಲ್ಲ ಅಂತ ನಾನು ಪುರೋಹಿತ ಯಾವ ವೃತ್ತಿಯನ್ನು ನಾನು ತೆಗೆದುಕೊಂಡೆ. ಬ್ರಾಹ್ಮಣರಿಗೆ 6 ಕರ್ಮಗಳು ವಿಹಿತ: ಯಜನ, ಯಾಜನ, ದಾನ, ಪ್ರತಿಗ್ರಹ, ಅಧ್ಯಯನ, ಅಧ್ಯಾಪನ. ಪಾಠವನ್ನು ಓದುವ, ಪಾಠವನ್ನು ಹೇಳುವ, ಯಜ್ಞವನ್ನು ಮಾಡುವ, ಯಜ್ಞವನ್ನು ಮಾಡಿಸುವ, ದಾನವನ್ನು ಕೊಡುವ, ದಾನವನ್ನು ತೆಗೆದುಕೊಳ್ಳುವ 6 ವಿಧವಾದ ಅಧಿಕಾರ ಬ್ರಾಹ್ಮಣರಿಗೆ ಮಾತ್ರ. ಕ್ಷತ್ರಿಯರು ದಾನವನ್ನು ಕೊಡಬಹುದು, ಓದಬಹುದು ಅಥವಾ ಯಜ್ಞವನ್ನು ಮಾಡಬಹುದು. ಮಾಡಿಸುವ, ದಾನವನ್ನು ತೆಗೆದುಕೊಳ್ಳುವ ಅಧಿಕಾರ ಕ್ಷತ್ರಿಯರಿಗೆ ಇರುವುದಿಲ್ಲ, ಬ್ರಾಹ್ಮಣರಿಗೆ ಎಲ್ಲವೂ ಉಂಟು. ಅದರಲ್ಲಿಯೂ ಪೌರೋಹಿತ್ಯ ವೃತ್ತಿ ಎಂಬುದು ಹೇಯ ಅಂತ ಹೇಳಿದರ ಪ್ರಭಾವ ಅಭಿಪ್ರಾಯ. ನಾನು ಇಷ್ಟು ಕೊಟ್ಟರೇನೆ ಬರ್ತೀನಿ, ಇಲ್ಲ ಅಂತಂದ್ರೆ ಬರೋದಿಲ್ಲ, ಎಲ್ಲ ಮಾತುಕತೆಯನ್ನು ಮಾಡ್ಕೊಂಡು ಏನು ಹೋಗೋದಿದೆ, ಅದು ಅತ್ಯಂತ ಹೇಯವಾದದ್ದು. ಅದನ್ನು ಸ್ವತಃ ಮಾಡಬಾರದು. ಮತ್ತೊಂದು, ಋಷಿಗಳ ದೃಷ್ಟಿಯಲ್ಲಿ ₹1 ಒಬ್ಬರಿಂದ ನಾವು ದಕ್ಷಿಣೆಯನ್ನು ತೆಗೆದುಕೊಂಡರೆ ಬೇಕಾದಷ್ಟು ಪಾಪವನ್ನು ನಾವು ತಗೋತೀವಿ. ಎಷ್ಟು ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಾ ಇನ್ನೂ ಎಷ್ಟು ಜಪ ಮಾಡಲಿ ಅನ್ನೋದಕ್ಕೆ ಹಳೆ ಕಾಲದಲ್ಲಿ ಯಾವ ಋಷಿಮಣಿಗಳು ಕೂಡ ಯಾರಿಂದಲೂ ಯಾವ ದಾನವನ್ನು ತಗೋತಾ ಇರಲಿಲ್ಲ, ಯಾವುದೇ ವಿಧವಾದಂತಹ ಯಾವ ಲಾಭವನ್ನು ಪಡಿತಾ ಇರಲಿಲ್ಲ. ಎಷ್ಟೇ ಕಷ್ಟವಾದರೂ ನಾನು ಕಷ್ಟದಲ್ಲೇ ಇರ್ತೇನೆ, ನನ್ನ ಪುಣ್ಯ ಭದ್ರವಾಗಿರಬೇಕು, ಯಾರ ಪಾಪವೂ ನನಗೆ ಬೇಡ ಅಂತ ಇಷ್ಟೆಲ್ಲ ಗಟ್ಟಿಯಾಗಿದ್ದರು ವಸಿಷ್ಠರು. ಆದರೂ ಪೌರೋಹಿತ್ಯಕ್ಕೆ ಬಂದರು ಅಂತಂದರೆ ರಾಮದೇವರ ಅವತಾರ ಮಾಡ್ತಾರೆ, ಆ ರಾಮನ ಜೊತೆಗೆ ಒಡನಾಟವಾಗತ್ತೆ, ಹೆಚ್ಚು ವ್ಯವಹಾರ ಮಾಡಬಹುದು ಅನ್ನೋದಕ್ಕಾಗಿ ಬಂದಿದ್ದಾರೆ. ಆ ಯಾವ ಪುರೋಹಿತರಾದಂತಹ ಆ ಯಾವ ವಸಿಷ್ಠರು ಯಜ್ಞವನ್ನು ಮಾಡಿಸಿದ್ದಾರೆ ವೈವಸ್ವತ ಮನುವಿಗೆ. ನವಮಸ್ಕಂದದಲ್ಲಿ ನಾವು ಕೇಳುವಂತೆ ಹೆಂಡತಿ ಬಂದಿದ್ದಾರೆ, ನನಗೆ ಮಗ ಹುಟ್ಟೋದು ಬೇಡ, ಮಗಳು ಹುಟ್ಟಬೇಕು ಅಂತ ಋತ್ವಿಜರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಋತ್ವಿಜರೆಲ್ಲ ಮಂತ್ರವನ್ನು ವ್ಯತ್ಯಾಸ ಮಾಡಿಬಿಟ್ರು. ಇವತ್ತು ನಾವು ಅಪದ ಸುಪದ ಏನು ಹೇಳಿದ್ರು, ಹೇಳೋದು ಒಂದು ಮಾಡೋದೊಂದು, ನಮಗೆ ತಿಳಿದಷ್ಟು ನಾವೇನೋ ಮಾಡ್ತೀವಿ. ಮನಸ್ಸಾಕ್ಷಿಗೆ ವ್ಯತ್ಯಾಸ ಇಲ್ಲದೆ ವಿರೋಧ ಇಲ್ಲದೆ ಮಾಡ್ತೀವಿ ನಿಜ. ಆದರೆ ನಾವು ಎಷ್ಟು ಶುದ್ಧವಾಗಿ ಮಾಡ್ತಾ ಇದ್ದೀವಿ, ನಮಗೆ ಎಷ್ಟು ಸಿದ್ಧಿ ಇದೆ, ಮಂತ್ರಗಳ ಸಿದ್ಧಿ ಎಷ್ಟಿದೆ, ಸ್ವರಗಳು ಎಷ್ಟು ನಾವು ಶುದ್ಧವಾಗಿ ಹೇಳ್ತಾ ಇದ್ದೀವಿ, ಇವೆಲ್ಲ ಬಹಳ ವ್ಯತ್ಯಾಸ ಇದೆ. ಏನಿಲ್ಲ, ಇಂದ್ರನನ್ನ ಕೊಲ್ಲುವಂತಹ ಮಗ ಆಗಬೇಕು ಅಂತ ವೃತ್ರಾಸುರನನ್ನು ಹೊಂದೋದಕ್ಕೆ ಹೊರಟರು. ತೊಟ್ಟ, ಇದೇ ತೊಟ್ಟ.
ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಆಗೋಯ್ತು, ಸ್ವರ ವ್ಯತ್ಯಾಸ ಆಗೋಯ್ತು. ಬಹುವ್ರೀಹಿಯ ಸಮಾಸ ಆಗೋಗಿ, ಸಮಾಸ ಆಗಬೇಕಾದ್ರೆ ಇಂದ್ರನ ಶತ್ರು ಅಂತ ಆಗುವ ಸ್ಥಳದಲ್ಲಿ ಇಂದ್ರ ಶತ್ರು ಯಾರಿಗೋ ಅಂತ ಹೇಳಿ ವ್ಯತ್ಯಾಸ ಆಗೋಯ್ತು. ಸ್ವರ ವ್ಯತ್ಯಾಸ ಆಗಿದ್ದಕ್ಕೆ ಇಷ್ಟು ದೊಡ್ಡದಾದಂತಹ ಫಲ. ಇಂದ್ರನನ್ನ ಕೊಲ್ಲುವ ಮಗ ಹುಟ್ಟುವ ಸ್ಥಳದಲ್ಲಿ ಇಂದ್ರನಿಂದ ಕೊಲ್ಲಿಸಿಕೊಳ್ಳುವಂತಹ ಮಗ ಹುಟ್ಟಿದ. ಸ್ವರಗಳಿಗೆ ಇಷ್ಟು ಮಹತ್ವ ಇದೆ. ಹೀಗಾಗಿ ನಾವು ಮಾಡುವಂತಹ ವೇದ ಉಚ್ಚಾರಣೆ, ನಾವು ಮಾಡುವಂತಹ ಕರ್ಮಗಳು ಎಷ್ಟರ ಮಟ್ಟಕ್ಕೆ ಸಿದ್ಧಿಯಾಗುತ್ತೆ ಗೊತ್ತಿಲ್ಲ. ಆದರೆ ಹಳೆಯ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಆ ಋಷಿಗಳು ಒಂದನ್ನು ಹೇಳಿದ್ರೆ ಅದು ಹಾಗೆ ಆಗಬೇಕು. ಅವರಿಗೆ ಅಷ್ಟು ವಿಶ್ವಾಸ, ದೃಢವಾದ ವಿಶ್ವಾಸ. ಮಂತ್ರವನ್ನು ವ್ಯತ್ಯಾಸ ಮಾಡಿದರು, ಮಗ ಹುಟ್ಟುವಲ್ಲಿ ಮಗಳು ಹುಟ್ಟುಬಿಟ್ರು. ಫಲ ನಿಂತು ತಗೋತಾ ಇದ್ರು, ಕೊಡಿಸ್ತಿದ್ರು ಆ ಋಷಿಮುನಿಗಳು. ಹೀಗಾಗಿ ಅವರ ಮಾತುಗಳನ್ನೆಲ್ಲ ಕೇಳಿದ್ರೆ ರೋಮಾಂಚವಾಗುತ್ತೆ. ಹೀಗೆ ಮಂತ್ರ ವ್ಯತ್ಯಾಸ ಆಗಿದ್ದಕ್ಕೆ ಮಗ ಹುಟ್ಟಲಿಲ್ಲ, ಮಗಳು ಹುಟ್ಟಿದ್ದಾರೆ. ಇಲಾ ಎಂಬುವಂತಹ ಹೆಸರನ್ನ ಇಟ್ಟು ರಾಜಕುಮಾರಿಯನ್ನು ಬೆರೆಸ್ತಾ ಇದ್ದಾರೆ. ಎಲ್ಲ ಸಂತೋಷವಾಯಿತು ಯಾವ ಶ್ರದ್ಧಾಂಜಲಿಗೆ. ಇವರಿಗೆ ವಿಚಾರ ಆತಂಕ, ವಯಸ್ಸು ಮನವಿಗೆ. ಅಲ್ಲ, ನಾನು ಮಗ ಹುಟ್ಟಬೇಕು ಅಂತ ನಾನು ಹೋಮ ಮಾಡಿದ್ದು, ಇಷ್ಟೆಲ್ಲ ಖರ್ಚು ಮಾಡಿ, ಇಷ್ಟು ಯಜ್ಞವನ್ನು ಮಾಡಿ ಮಗ ಹುಟ್ಟುಬಿಟ್ರೆ ನನಗೆ ಏನು ಲಾಭ? ನನ್ನ ರಾಜ್ಯವನ್ನು ನೋಡ್ಕೊಳ್ಳೋದಿಕ್ಕೆ ಮುಂದೆ ಅಧಿಕಾರಿಯಾಗಿ ಒಬ್ಬ ಮಗ ಹುಟ್ಟಿದ್ರೆ ತಾನೇ ನನಗೆ ಅನುಕೂಲ. ಯಾಕೆ ವ್ಯತ್ಯಾಸ ಆಯಿತು? ಆಮೇಲೆ ವಿಚಾರ ಗೊತ್ತಾಯಿತು. ವಸಿಷ್ಠರು ವಿಶೇಷವಾಗಿ ತಪಸ್ಸನ್ನು ಮಾಡಿದರು ರುದ್ರದೇವರಿಗೆ. ಆಯ್ತಪ್ಪ, ನಿನಗೆ ಹುಟ್ಟಿದಂತಹ ಮಗಳು ಮಗನಾಗಿ ವ್ಯತ್ಯಾಸವಾಗಲಿ, ಲಿಂಗ ವ್ಯತ್ಯಾಸ ಎಲ್ಲೂ ಕಂಡಿದ್ದಿಲ್ಲ. ಸಿದ್ಧಾಂತದಲ್ಲಿ ಒಂದು ಮಹತ್ವಪೂರ್ಣವಾದ ವಿಷಯ. ಪುರುಷರು ಪಾಪದಿಂದ ಸ್ತ್ರೀಯಾಗಿ ಹುಟ್ಟೋದುಂಟು, ಪುರುಷರು ಶಾಪದಿಂದ ಸ್ತ್ರೀಯಾಗಿ ಹುಟ್ಟಬಹುದು. ಆದರೆ ಯಾವತ್ತೂ ಕೂಡ ಸ್ತ್ರೀಯರು ಪುರುಷರಾಗಲಿಕ್ಕಿಲ್ಲ. ಸರ್ವಥಾ ಸ್ತ್ರೀಯರು ಪುರುಷರಾಗಲಿಕ್ಕಿಲ್ಲ. ಹೀಗಾಗಿ ಆಗೇನಾದರೂ ಸ್ತ್ರೀಯರು ಪುರುಷರಾಗೋದು ಅಂತಂದರೆ ಅದು ಎಲ್ಲೂ ಕಂಡಿದ್ದಿಲ್ಲ. ಒಂದೇ ಒಂದು ಅಪವಾದ, ಇಲಾ ಹಾಗೂ ಸುದ್ಯುಮ್ನ. ಹೀಗಾಗಿ ಇಲಾ ಇವರು ರುದ್ರದೇವರ ವರದಿಂದ ಸುದ್ಯುಮ್ನಾಗಿ ವ್ಯತ್ಯಾಸವಾಗಿದ್ದಾರೆ. ಸುದ್ಯುಮ್ನ ಅಂತ ಆದ. ಮತ್ತೆ ಸುಮ್ಮನಿರ್ಬಾರ್ದ, ಸುಕುಮಾರವನಕ್ಕೆ ಹೋದ. ಅಲ್ಲಿ ಪಾರ್ವತಿಗೆ ಶಾಪ, ಇಲ್ಲಿ ಯಾರ್ಯಾರು ಹೊರಗೆ ಬರ್ತಾರೋ ಅವರೆಲ್ಲರೂ ಕೂಡ ಹೆಣ್ಣು ಮಕ್ಕಳಾಗಲಿ ಅಂತ. ಹೋದವರೆಲ್ಲರೂ ಹೆಣ್ಣು ಮಕ್ಕಳಾದರು. ಒಳ್ಳೊಳ್ಳೆ ಪೀತಾಂಬರ ವಸ್ತ್ರ, ಉತ್ತರೀಯ ವಸ್ತ್ರ ಎಲ್ಲ ಹೊರಕೊಂಡು ಹೋದವ ಹೊರಗೆ ಹೋಗ್ತಾಗಿದ್ದಾನೆ ಅದೇ ಬಣ್ಣದಲ್ಲಿ ಅದು ಸೀರೆ ಆಗೋದು. ಹೋದವರೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟೇ ಅಲ್ಲ, ಹೊರಗೆ ಹೋದಂತಹ ಗಂಡು ಕುದುರೆಗಳೆಲ್ಲ ಹೆಣ್ಣು ಕುದುರೆಗಳಾದವು. ಇದೆಲ್ಲ ಭಾಗವತದಲ್ಲಿ ನಾವು ಕೇಳ್ತೀವಿ. ಹೀಗೆ ಆ ಸುದ್ಯುಮ್ನ ಹೀಗೆ ಮತ್ತೆ ಇಲಾ ಆಗಿದ್ದಾರೆ. ಮತ್ತೆ ರುದ್ರದೇವರನ್ನ ಶರಣ ಹೊಂದಿದ್ರು. ಅಪ್ಪ, ಇದರ ಮೇಲೆ ಆಗೋದಿಲ್ಲ. ಏನೋ ನನ್ನ ಹತ್ರ ಬಂದು ನಾನು ವ್ಯತ್ಯಾಸ ಮಾಡಿಸಿದೆ. ಆದರೆ ನನ್ನ ಹೆಂಡತಿ 25 ಗಂಟೆಗಳಲ್ಲಿ ಹೋದರೆ ನಾನು ಏನು ಮಾಡಲಾರೆ, ನನ್ನಿಂದ ಸಾಧ್ಯ ಇಲ್ಲ. ಒಂದು ಬೇಕಾದ್ರೆ ಮಾಡೋಣ, 1 ತಿಂಗಳು ಗಂಡು 1 ತಿಂಗಳು ಹೆಣ್ಣು ಹಾಗಿರಲಿ ಅಂತ ಕೊಟ್ಟರು. ಅವಳಿಗೆ ಇಲಾದಿಗೆ 1 ತಿಂಗಳು ಸುದ್ದಿಮ್ನ, 1 ತಿಂಗಳು ಇಲ್ಲ, 1 ತಿಂಗಳು ರಾಜ್ಯದಲ್ಲಿ, 1 ತಿಂಗಳು ಅರಣ್ಯದಲ್ಲಿ. ಹೀಗೆಲ್ಲ ಸುಮ್ಮನೆ ಏನು ಸಾಕಾಗಿ ಬೇಡ ಅಂತ ಹೇಳಿ ಅವಳು ನನಗೆ ರಾಜ್ಯ ಬೇಡ, ಸುಖ ಬೇಡ, ಭೋಗ ಬೇಡ ಅಂತ ಹೇಳಿ ಅವಳು ಪೂರ್ಣವಾಗಿ ಅರಣ್ಯಕ್ಕೆ ಶರಣಾದರು. ಅಂತೂ ಯಾವ ಇಲಾವಾಗಿ ಇರುವ ಸಂದರ್ಭದಲ್ಲಿ ಚಂದ್ರನ ಮಗನಾದಂತಹ ಬುಧನನ್ನ ಮದುವೆ ಮಾಡಿಕೊಂಡಿದ್ದಾಳೆ. ಅಲ್ಲಿ ಹುಟ್ಟಿದವನೇ ಪುರೂರವಸ್ ಎಂಬುವಂತಹ ಅದ್ಭುತನಾದಂತಹ ರಾಜ. ಚಂದ್ರವಂಶಕ್ಕೆ ಪ್ರವರ್ತಕನಾದಂತಹ ರಾಜ ಪುರೂರವಸ್ ಎಂಬುವಂತಹ ರಾಜ ಹುಟ್ಟಿದ್ದಾನೆ. ಅವನು ಮುಂದೆ ಪ್ರತಿಷ್ಠಾನ ಎನ್ನುವಂತಹ ನಗರವನ್ನ ನಿರ್ಮಾಣ ಮಾಡಿ ಅಲ್ಲಿ ವಿಶೇಷವಾಗಿ ರಾಜ್ಯಭಾರವನ್ನು ಮಾಡಿದ್ದಾನೆ ಇತ್ಯಾದಿಯಾದಂತಹ ವೃತ್ತಾಂತ. ಈ ಯಾವ ದಂಡಕಾರಣ್ಯವನ್ನ ವ್ಯವಸ್ಥಿತವಾಗಿ ಮಾಡಿದಂಥವನು ಈ ಪುರೂರವಸ್ ಎಂಬುವಂತಹ ರಾಜ. ಆ ದಂಡಕಾರಣ್ಯದಲ್ಲಿ ಯಾವ ಮನುಷ್ಯರು ಪ್ರವೇಶ ಮಾಡ್ತಾರೆ, ತಜ್ಞ ಪ್ರವಿಷ್ಟ ಮಾತ್ರಸ್ತು ನರ ಪಾಪ ಪ್ರಮುಚ್ಯತೆ. ದಂಡಕಾರಣ್ಯದಲ್ಲಿ ಪ್ರವೇಶ ಮಾಡಿದರೆ ಸಾಕು, ಎಲ್ಲ ಪಾಪಗಳು ಪರಿಹಾರವಾಗುತ್ತಂತೆ. ನಾವು ವಾಸ ಮಾಡ್ತಾ ಇರೋದು ಈ ದಂಡಕಾರಣ್ಯದಲ್ಲಿ. ಎಷ್ಟು ದೊಡ್ಡದಾದಂತಹ ಭಗವಂತನ ಕಾರಣ್ಯ ಇದೆ ಅಂತ ನಾವು ನೆನೆಸಬೇಕಾಗಿದೆ. ಹೀಗಾಗಿ ಎರಡೂ ಉಂಟು. ಶ್ರೇಷ್ಠವಾದಂತಹ ಕ್ಷೇತ್ರಗಳಲ್ಲಿ, ಮಹಾ ಪುಣ್ಯಕ್ಷೇತ್ರಗಳಲ್ಲಿ ಮಾಡಿದಂತಹ ಒಂದೊಂದು ಪುಣ್ಯವು 100 ಪಟ್ಟು ಅದು ಬೆಳೀತಾ ಹೋಗುತ್ತೆ. ಮಾಡಿದ ಪಾಪವೂ ಅಷ್ಟೇ ಬೆಳೀತಾ ಹೋಗುತ್ತೆ. ಹೀಗಾಗಿ ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ, ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪ ಭವಿಷ್ಯತಿ ಅಂತ ಹೇಳಿದ ಹಾಗೆ ಇಂತಹ ದೊಡ್ಡದಾದಂತಹ ಕ್ಷೇತ್ರವನ್ನ ವ್ಯವಸ್ಥೆ ಮಾಡಿದಂತಹ ಮಹಾನುಭಾವ ಇದೇ ಪುರೂರವಸ್ ಎಂಬುವಂತಹ ರಾಜ ಇತ್ಯಾದಿಯಾದಂತಹ ವೃತ್ತಾಂತ. ಮುಂದೆ ಸುದ್ಯುಮ್ನ ಅವನು ತನ್ನ ಗತಿಯನ್ನು ಹೊಂದಿದ ಮೇಲೆ ಇವನು ರಾಜನಾಗಿದ್ದಾನೆ, ತನ್ನ ರಾಜ್ಯವನ್ನ ಹೊಂದಿದ್ದಾನೆ ಇತ್ಯಾದಿಯಾದಂತಹ ವೃತ್ತಾಂತ. ಈ ಯಾವ ವೈವಸ್ವತ ಮನುವಿನ ವೃತ್ತಾಂತದಲ್ಲಿ ಈ ಕಡೆ ಮಗ ಅವನು ಹೋಗಿಬಿಟ್ಟಿದ್ದಾನಲ್ಲ, ಮತ್ತೆ ಮಕ್ಕಳೇ ಇಲ್ಲ ವೈವಸ್ವತ ಮನುವಿಗೆ. ಮತ್ತೆ ಯಜ್ಞವನ್ನು ಮಾಡಿ 10 ಜನ ಗಂಡು ಮಕ್ಕಳನ್ನ ಪಡೆದಿದ್ದಾರೆ. ಇಕ್ಷ್ವಾಕು, ನೃಗ, ಶರ್ಯಾತಿ, ಮೃಗ ಇತ್ಯಾದಿಯಾಗಿ ಅನೇಕ ವಿಧವಾದಂತಹ ನರಿಷ್ಯಂತ, ವೃಷಭ್ರ ಇತ್ಯಾದಿಯಾಗಿ ಮಕ್ಕಳೆಲ್ಲ ಹುಟ್ಟಿದ್ದಾರೆ. ಅದರಲ್ಲಿ ನರಿಷ್ಯಂತನ ಮಗ
ಶಕ ನಾಭಾಗ ಇವರೆಲ್ಲರೂ ಕೂಡ ಮಕ್ಕಳಾಗ್ಬಿಟ್ಟಿದ್ದಾರೆ. ಇದರಲ್ಲಿ ಶಕ ನಾಭಾಗ ಇವರಿಬ್ಬರೂ ಕೂಡ ಬ್ರಾಹ್ಮಣರಾಗಿದ್ದಾರೆ. ಆಯಾ ನಾಭಾಗನ ಮಗನೇ ಅಂಬರೀಷ ಚಕ್ರವರ್ತಿ ಇತ್ಯಾದಿಯಾಗಿ ಆ ವಂಶವನ್ನು ಹೇಳ್ತಾರೆ. ಆಮೇಲೆ ಧೃಷ್ಟುವಿನ ಮಗ ಧಾಷ್ಟಕ ಎಂಬುದಾಗಿ ಅವರೊಂದು ಉತ್ತಮವಾದಂತಹ ಕ್ಷೇತ್ರವನ್ನು ಒಂದು ದೇಶವನ್ನೇ ನಿರ್ಮಾಣ ಮಾಡಿದರು. ಕರುಷನ ಮಗ ಕಾರುಷರು ಅಂತ ಕ್ಷತ್ರಿಯರಲ್ಲಿ ಕೂಡ ಮಹಾಯುದ್ಧ ಪರಾಕ್ರಮಶೀಲರು ಅವರೆಲ್ಲರೂ ಕೂಡ ಮಹಾಪರಾಕ್ರಮಶೀಲರು ಅಂತ ಅವರ ಮಾತನ್ನು ಹೇಳ್ತಾ ಹೋಗ್ತಾರೆ. ಇದಾದ ಮೇಲೆ ಯಾವ ಪ್ರಾಂಶು ಎಂಬುವಂತಹ ರಾಜ, ಆ ಪ್ರಾಂಶುವಿಗೆ ಶರ್ಯಾತಿ ಎಂಬುವಂತಹ ಮಗ ಹುಟ್ಟಿದ್ದಾನೆ ಇತ್ಯಾದಿಯಾಗಿ ಅವರ ಪುತ್ರ ಶರ್ಯಾತಿ ವಿಶ್ರುತ. ಆಮೇಲೆ ನರಿಷ್ಯಂತ ಎಂಬುವಂತಹ ರಾಜ, ಅವನ ವಂಶದಲ್ಲಿ ದಂಡಧರ ಎಂಬುವಂಥವರು ಶರ್ಯಾತಿಯ ಮಗಳಾಗಿ ಸುಕನ್ಯಾ ಎಂಬತಕ್ಕಂಥವರು ಹುಟ್ಟಿದ್ದಾರೆ. ಆ ಸುಕನ್ಯಾವನ್ನು ಚವಣ ಋಷಿಗಳಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ದಾರೆ. ಆನರ್ಕಸ್ಸು ರಾಯಾದ. ಆಮೇಲೆ ಆನರ್ದ ಎಂಬುವಂತಹ ವಂಶ, ಈ ವಂಶದಲ್ಲಿ ಬಂದಿರತಕ್ಕಂಥವರು ಆನರ್ದ ಎಂಬುವಂತಹ ರಾಜರು. ಅವರಿಗೆ ರೇವ ಎಂಬುವಂತಹ ರಾಜ ಹುಟ್ಟುತ್ತಾನೆ. ಆ ರೇವ ಎಂಬುವಂತಹ ರಾಜನ ಮಗನೇ ರೈವತ ಎಂಬುವಂತಹ ರಾಜ. ಕಕುಬ್ನಿ ಎಂಬುದಾಗಿ ಇವನನ್ನು ಕರೆಯೋದುಂಟು. ಆ ರೈವತನ ಮಗಳೇ ರೇವತಿ ಎಂಬುವಂತಹ ಶ್ರೇಷ್ಠವಾದಂತಹ ಶೇಷದೇವರ ಮಡದಿಯಾದಂತಹ ವಾರುಣಿಯರ ಅವತಾರ ಸಂಭೂತರಾಗಿ ರೇವತಿ ಹುಟ್ಟುತ್ತಿದ್ದಾರೆ. ಒಂದು ಮುಹೂರ್ತ ಈ ಕಥೆಯನ್ನೆಲ್ಲ ನಾವು ದಶಮಸ್ಕಂದ ಭಾಗವತದಲ್ಲಿ ಕೇಳಿದ್ದೀವಿ. ಹೀಗಾಗಿ ಇವರಿಗೆ ಯಾರು ವರ ಅಂತ ಹುಡುಕೋದಿಕ್ಕೆ ಎಲ್ಲೆಲ್ಲೋ ಹುಡುಕೋದಿಕ್ಕೆ ಯಾಕೆ ಬ್ರಹ್ಮದೇವರ ಸದನಕ್ಕೆ ಹೋಗೋಣ ಅಂತ. ರಾಜರೆಲ್ಲ ಅಷ್ಟು ಮಹಾತಪಸ್ವಿಗಳಾಗಿದ್ದರು. ಇಲ್ಲಿಂದ ನಮಗೆ ಒಂದು ಊರಿಗೆ ಹೋಗಲಿಕ್ಕೆ ಕಷ್ಟಪಡ್ತೀವಿ. ಅವನು ಪಾಪ ಬ್ರಹ್ಮಲೋಕಕ್ಕೆ ಹೋಗಿದ್ದಾನೆ ದೈವತ ರಾಜ. ಬ್ರಹ್ಮದೇವರ ಲೋಕದಲ್ಲಿ ಏನೋ ವಿಶಿಷ್ಟವಾದಂತಹ ಗಾನ ನರ್ತನ ಸೇವಾ ಎಲ್ಲ ಆಗ್ತಾ ಇದೆ. ನೋಡ್ತಾ ಒಂದು ಮುಹೂರ್ತ ಒಂದು ಗಳಿಗೆ ಒಂದು 40 ನಿಮಿಷ ಬ್ರಹ್ಮದೇವರ ಮಾನದಿಂದ ದೇವಮಾನದಿಂದ ನಿಂತಿದ್ದಕ್ಕೆ ಅನೇಕ ಯುಗಗಳು ಕಳೆದು ಹೋದವು. ಗೊತ್ತೇ ಇಲ್ಲ ಅವನಿಗೆ. ಬ್ರಹ್ಮದೇವರು ಹೇಳಿದ್ರು, ಏನು ಮಾಡಬೇಕಪ್ಪ, ಯಾಕೆ ಬಂದು ಯಾವಾಗ ಬಂದ್ರಿ? ಈಗ ಬಂದೇರಿ, ನೀವೆಲ್ಲ ಪಾಪ ಒಳ್ಳೊಳ್ಳೆ ಗಂಧರ್ವ ಗಾನದಲ್ಲಿ ಕೂತಿದ್ದೀರಿ, ವ್ಯತ್ಯಾಸ ಮಾಡಬಾರ್ದು, ತೊಂದರೆ ಕೊಡಬಾರ್ದು, ನಿಂತಿದ್ದೆ ನಾನು ಕಾಯ್ತಾ ಇದ್ದೆ. ಆಯ್ತು, ಏನು ಬಂದದ್ದೇನು ವಿಚಾರ ಇಲ್ಲ, ಇವಳು ನನ್ನ ಮಗಳು ರೇವತಿ ಮದುವೆ ಮಾಡಿಕೊಡ್ಬೇಕಾಗಿದೆ, ಇವಳಿಗೆ ಶ್ರೇಷ್ಠನಾದಂತಹ ಇವಳಿಗೆ ತಕ್ಕಂತಹ ವರ ಯಾರಿದ್ದಾನೆ ಕೇಳೋಣ ಅಂತ ಬಂದೆ. ಆಯ್ತು, ಯಾರಿಗೆ ಕೊಡಬೇಕು ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು ಬ್ರಹ್ಮದೇವರು. ಕೆಲವೊಂದು ಹೆಸರನ್ನೆಲ್ಲ ಹೇಳ್ತಾ ಹೋದ ರಾಜ. ಈ ಯಾವ್ಯಾವ ರಾಜಕುಮಾರರ ಹೆಸರನ್ನು ಹೇಳ್ತಾ ಇದೆಯಲ್ಲ ಅವರ ಗೋತ್ರ ಕೂಡ ಇಲ್ಲ ಈ ಭೂಮಿಯಲ್ಲಿ. ಅನೇಕ ಯುಗಗಳು ಕಳೆದು ಹೋಗಿದೆ. ಇವರಿಗೆ ಸರಿಯಾದಂತಹ ವರ ಅಂತಂದರೆ ಶೇಷದೇವರ ಆವೇಶ ಅವತಾರರಾದಂತಹ ಯಾವ ಬಲರಾಮ ಇದ್ದಾನೆ, ಆ ಬಲರಾಮನಿಗೆ ಕೊಟ್ಟು ಮದುವೆ ಮಾಡಿಕೊಡುವುದು ಅಂತ ಆಗ್ತಾ ಇರೋದು ದ್ವಾಪರ ಯುಗ. ಅವನು ಇದ್ದದ್ದು 28 ಅಡಿ ಎತ್ತರವಾದಂತಹ ಕೃತಯುಗದ ರಾಜ ಅವನು. ಇವರು ವರ ನೋಡಿದ್ರೆ 14 ಅಡಿ ಇದ್ದಾರೆ, 7 ಅಡಿ ಇದ್ದಾರೆ. ಇನ್ನೂ ಹೇಳಬೇಕಾದ್ರೆ 7 ಅಡಿ ವರ. ಇದು ದ್ವಾಪರ ಯುಗಲ್ವಾ, ಕೃತಯುಗದಲ್ಲಿ 28 ಅಡಿ, ಆಮೇಲೆ ತ್ರೇತಾಯುಗದಲ್ಲಿ 14 ಅಡಿ ಇರ್ತಾರೆ, ದ್ವಾಪರ ಯುಗದಲ್ಲಿ 7 ಅಡಿ ಇರ್ತಾರೆ. ಹೀಗಾಗಿ ರೇವತಿ ನೋಡಿದ್ರೆ 28 ಅಡಿ ಹತ್ರ ಇದ್ದಾಳೆ, ಆದರೆ ಈ ಬಲರಾಮ ಮಾತ್ರ 7 ಅಡಿ ಹತ್ರ. ಏನಾಗೋದು, ನೇಗಲನ್ನು ತೆಗೆದು ಹಿಡಿದ್ರು, ಕೆಳಗೆ ಇಳಿಸಿದ್ರು. ಆ ಇಬ್ಬರಿಗೂ ಕೂಡ ಜೋಡಿ ಸರಿಯಾಯಿತು. ಅಲ್ಲಿಗೆ ಸಾವಧಾನ ಶಿವಮೂರ್ತಿ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಎಂಬುದಾಗಿ ಆ ರೇವತಿ ದೇವಿಯನ್ನು ಬಲರಾಮನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತವನ್ನು ಹೇಳ್ತಾಗಿ. ಇದಾದ ಮೇಲೆ ಜನಮೇಲೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ, ಅಲ್ಲ ಕಥಂ ಬಹುಯುಗೀಯ ಕಾಲೇ ಸಮತೀತೆ ವಿಜಯತವ ನಜರಾ ರೇವತಿಯನ್ನು ಪ್ರಾಪ್ತ ರೇವತಂಶ ಕೃತಜ್ಞ. ಒಂದು 5 ವರ್ಷ 10 ವರ್ಷ ಆದ್ರೇ ನಮಗೆ ಮುಪ್ಪುದನ ಬಂದಿದ್ದನ್ನು ನಮಗೆ ಗೊತ್ತಾಗೋದಿಲ್ಲ. ಕನ್ನಡಿಗೆ ನೋಡಿದ್ರು ಗೊತ್ತಾಗೋದಿಲ್ಲ. 10 ವರ್ಷದ ಹಿಂದಿನ ನಮ್ಮ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. 10 ವರ್ಷದ ಹಿಂದೆ ನಾನು ಹೇಗಿದ್ದೆ, ಇವತ್ತೇನು ಇಷ್ಟು ವಯಸ್ಸಾಗೋಗಿದೆ, ತಲೆಯೆಲ್ಲ ಬಿಳಿ ಕೂದಲು ಬಂದೋಗಿದೆ, ಮೈಯೆಲ್ಲ ಬಿಳಿ ಕೂದಲು ಬಂದೋಗಿದೆ, ಇಷ್ಟು ವಯಸ್ಸಾಯ್ತ ನನಗೆ ಗೊತ್ತೇ ಆಗೋದಿಲ್ಲ. ಕಾಲೋಗಚ್ಚತಿ ಧೀಮತ. ಒಂದು ದಿವಸ ಸೂರ್ಯ ಉದಯವಾಯಿತು, ಸೂರ್ಯ ಅಸ್ತಮನವಾಯಿತು ಬಂದರೆ ಒಂದು ದಿವಸ ನಮ್ಮ ಆಯುಷ್ಯ ಮುಂದೆ ಹೋಯಿತು. ಈ ಥರ ಒಂದೊಂದು ದಿವಸಗಳು ಕಲಿತಾ ನಮ್ಮ ಆಯುಷ್ಯ ವರ್ಷಗಳು ಕಳೆದು ಹೋಗಿವೆ. ಎಷ್ಟು ವರ್ಷ ಉಳಿದಿದೆಯೋ ಗೊತ್ತಿಲ್ಲ. ನಾವೆಲ್ಲ ತಿಳ್ಕೊಂಡಿದ್ದೀವಿ 80 ವರ್ಷ 90 ವರ್ಷ ನಾವು ಬದುಕ್ತೀವಿ, ನಾವೆಲ್ಲ ಹೀಗೆ ಇರ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ಎಷ್ಟು ವರ್ಷ ನಾವು ಬದುಕ್ತೀವಿ ಗೊತ್ತಿಲ್ಲ. ಮಕ್ಕಳಿಗರವರು ಯಾವಾಗ ಬರ್ತಾರೆ ಗೊತ್ತಿಲ್ಲ, ಯಾವಾಗ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಯಾವಾಗ ಯಾವ ಕಟಾಂಜನದ ಮಧ್ಯದಲ್ಲಿ ನಮ್ಮನ್ನು ನಿಲ್ಲಿಸ್ತಾರೆ ಗೊತ್ತಿಲ್ಲ. ಏನು ಉತ್ತರ ಕೊಡಬೇಕು, ಏನು ಮಾಡಿ? ನನಗೆ ಬ್ರಾಹ್ಮಣ ಜನ್ಮ ಕೊಟ್ಟಿದ್ದೀನಿ, ವೈಷ್ಣವ ಜನ್ಮ ಕೊಟ್ಟಿದ್ದೀನಿ, ವಿಶಿಷ್ಟವಾದಂತಹ ಮಧ್ವಾಚಾರ್ಯರ ಶ್ರೇಷ್ಠವಾದ ಪುಣ್ಯ ಪರಂಪರೆಯಲ್ಲಿ ನನಗೆ ಜನ್ಮ ಕೊಟ್ಟು ಏನು ಮಾಡಿರಿ ಅಂತ ಯಮಧರ್ಮರಾಜರು ಕೇಳಿದರೆ, ಯಮ ಕಿಂಕರರು ಕೇಳಿದರೆ ಉತ್ತರ ಇಲ್ಲಿಯೇ ಇಲ್ಲ. ಹೀಗಾಗಿ ಆ ಯಾವ ಹೇಳಬಲ್ಲ ತಾತ್ಪರ್ಯ, ಮನುಷ್ಯನಿಗೆ ಒಂದು 5 ವರ್ಷ 10 ವರ್ಷ ಮೀರಿ ಹೋದರೆ ಅವನಿಗೆ ಮುಪ್ಪುತನ ಬಂದಿರುತ್ತೆ, ವಯಸ್ಸಾಗಿದ್ದು ಗೊತ್ತಾಗುತ್ತೆ. ಆದರೆ ಈ ದೈವತ ರಾಜ ರೇವತೀ ದೇವಿ ಇವರಿಬ್ಬರು ಕೂಡ ಯುಗಗಳನ್ನೇ ದಾಟಿದ್ದಾರೆ ನಮ್ಮ ಬ್ರಹ್ಮಲೋಕಕ್ಕೆ ಹೋಗಿ. ಆದರೆ ಇವರಿಗೆ ಮುಪ್ಪುತನ ಬಂದಿಲ್ವಾ?
ದೊಡ್ಡದಾದಂತಹ ಪ್ರಶ್ನೆ ಅಲ್ಲ. ಬರಬೇಕಾದ್ರೆ ಹಣ್ಣು ಮುದುಕಿ ಆಗಿರಬೇಕು ರೇವತಿ, ಆದರೆ ಸಣ್ಣ ಹುಡುಗಿಯಂತೆ ಬಂದಿದ್ದಾಳೆ. ಹೇಗೆ ಅವಳಿಗೆ ಯಾಕೆ ವಯಸ್ಸಾಗಲಿಲ್ಲ, ರೈವತನಿಗೆ ಯಾಕೆ ವಯಸ್ಸಾಗಲಿಲ್ಲ ಅಂತ ಪ್ರಶ್ನೆ ಕೇಳ್ತಾಗಿದ್ದಾನೆ ಜನಮೇಜಯ. ಆವಾಗ ಅದಕ್ಕೆ ವೈಶಂಪಾಯನರು ಉತ್ತರ ಕೊಟ್ಟರು, ನೋಡಪ್ಪ 3 ಲೋಕ ದಾಟಿ ಬಿಟ್ಟರೆ ಮುಗಿದೋಯ್ತು. ಭೂಲೋಕ, ಗುರುಲೋಕ, ಸ್ವರ್ಗಲೋಕ. ಅದನ್ನು ದಾಟಿ ಆ ಕಡೆಗೆ ಹೋದರೆ ಶ್ರೇಷ್ಠವಾದಂತಹ ನೀರಿನ ಲೋಕದಲ್ಲಿ ತತ್ರಾಪಿ ಸತ್ಯಲೋಕಕ್ಕೆ ಹೋದರೆ ಅಲ್ಲಿ ಜನ ಬರೋದಿಲ್ಲ, ಮರಣ ಬರೋದಿಲ್ಲ, ಮುಕ್ಕುತನ ಬರೋದಿಲ್ಲ, ಮರಣವೂ ಆಗೋದಿಲ್ಲ. ಹೀಗಾಗಿ ಸಾಮಾನ್ಯ ಜನರಿಗೆ ಸ್ವರ್ಗವನ್ನು ದಾಟಿ ಹೋಗುವಂತಹ ಪರಿಸ್ಥಿತಿ ಇರೋದಿಲ್ಲ. ಜನೋಲೋಕ, ಮಹೋಲೋಕ, ತಪೋಲೋಕ, ಸತ್ಯಲೋಕ ಈ 4 ಲೋಕಕ್ಕೆ ಸಾಮಾನ್ಯದಿಂದ ಹೋಗ್ಲಿಕ್ಕಾಗೋದಿಲ್ಲ. ಮಹಾಜ್ಞಾನಿಗಳು, ವಿಶಿಷ್ಟವಾದಂತಹ ತಪಸ್ವಿಗಳು ಕೆಲವರು ಹೋಗ್ತಾರೆ, ಎಲ್ಲರಿಗೂ ಹೋಗ್ಲಿಕ್ಕಾಗೋದಿಲ್ಲ. ಹೀಗಾಗಿ ಅಲ್ಲಿ ಹೋಗಿದ್ದರಿಂದ ಅಲ್ಲಿ ಋತುಚಕ್ರ, ಕಾಲಚಕ್ರ ಅಲ್ಲಿ ಇದರಂತೆ ಅಲ್ಲಿ ಇರೋದಿಲ್ಲ. ಹೀಗಾಗಿ ಅವರಿಗೆ ಮುಕುತನ ಬಂದಿಲ್ಲ ಇತ್ಯಾದಿಯಾದಂತಹ ವೃತ್ತಾಂತ. ಮುಂದೆ ಯಾವ ದೈವತ ಮಹಾರಾಜನಿಗೆ 100 ಜನ ಗಂಡು ಅಣ್ಣತಮ್ಮಂದರು ಇದ್ದಾರೆ. ಆ ವಂಶಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಯಾವ ವೈವಸ್ವತ ಮನುವಿನ ಮಕ್ಕಳಾದಂತಹ ನಾಭಾಗ, ಅವರಿಗೆ ಅರಿಷ್ಟ ಎಂಬುದಾಗಿ, ನಾಭಾಗ ಅರಿಷ್ಟ ಪುತ್ರ ಎಂಬುದಾಗಿ ಇವರಿಬ್ಬರು ಹುಟ್ಟಿದ್ದಾರೆ. ಈ ಯಾವ ಇಬ್ಬರು ಕೂಡ ವೈಶ್ಯರಾಗಿ ಬಂದಿದ್ದಾರೆ. ಮುಂದೆ ಕರುಷರ ಮಕ್ಕಳೆಲ್ಲ ಪ್ರಾರುಷರಾದರು. ರಾಮಸೂರಿನ ಮಗ ಒಬ್ಬನೇ ಮಗ ಪ್ರಜಾತಿ ಎಂಬುದಾಗಿ ಆ ವಂಶದಲ್ಲಿ ಮುಂದೆ ಮಹಾರಾಜರೆಲ್ಲ ಹುಟ್ಟಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತ. ಪೃಷಧ್ರ ಅಂತ ಒಬ್ಬ ರಾಜಕುಮಾರ, ಮುಂದೆ ವಯೋಸ್ಸಮವನ್ನು ಮುಂದೆ ಮಕ್ಕಳ ವಂಶವನ್ನು ಹೇಳ್ತಾಗಿ ಪೃಷಧ್ರ ಎಂಬುವಂತಹ ರಾಜಕುಮಾರ, ಅವನು ಗೋಹತ್ಯೆ ಮಾಡಿದ್ದಾನೆ, ಗೊತ್ತಾಗಲೇ ಮಾಡಿದ. ಆದರೂ ವಸಿಷ್ಠರ ಶಾಪದಿಂದ ಅವನು ಶೂದ್ರನಾಗಿ ಹೋಗಿದ್ದಾನೆ. ಹೀಗಾಗಿ 9 ಜನರು ಮಾತ್ರ ಕ್ಷತ್ರಿಯರಾಗಿ ಉಳಿದವರು. ಮತ್ತು ಆ ಯಾವ ವಯೋಸ್ವತಮನು ಒಂದ್ಸಲ ಅವನಿಗೆ ಸೀನು ಬಂದಾಗ ಮೂಗನಿಂದ ಒಬ್ಬ ಸಣ್ಣ ಕುಮಾರ ಹುಟ್ಟಿದ್ದಾನೆ. ಅವನಿಗೆ ಇಕ್ಷ್ವಾಕು ಎಂಬುದಾಗಿ ಅವನಿಗೆ ಹೆಸರನ್ನು ಇಟ್ಟಿದ್ದಾರೆ. ಮಹಾರಾಜ ಇಕ್ಷ್ವಾಕು ರಾಜ. ಆ ಇಕ್ಷ್ವಾಕುವಿನ ಮಕ್ಕಳಾಗಿ 100 ಜನ ಹುಟ್ಟಿದ್ದಾರೆ. ಇಕ್ಷ್ವಾಕೋಹೋ ಗುರಿದಕ್ಷಿಣಂ ಎಂಬುದಾಗಿ 100 ಜನ ಗಂಡು ಮಕ್ಕಳು ಇಕ್ಷ್ವಾಕು ಮಹಾರಾಜನಿಗೆ. ಅವರಲ್ಲಿ ವಿಕುಕ್ಷಿ ಎಂಬತಕ್ಕಂಥವನು ಹಿರೇ ಮಗ. ಅವನು ಅಯೋಧ್ಯ ರಾಜ್ಯಕ್ಕೆ ಅಧಿಪತಿಯಾಗಿದ್ದಾನೆ. ಅವನ ವಂಶದಲ್ಲಿ ಶಕುನಿಯೇ ಮೊದಲಾದಂತಹ 50 ಜನ ಮಕ್ಕಳು. ಮಹಾಭಾರತದ ಶಕುನಿ ಅಲ್ಲ, ಇವನು ಬೇರೆ. ಈ ಇಕ್ಷ್ವಾಕು ಮಹಾರಾಜನ ವಂಶದಲ್ಲಿ ವಿಕುಕ್ಷಿಯ ಮಗ ಶಕುನಿಗೆ 50 ಜನ ಗಂಡು ಮಕ್ಕಳು ಹುಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಉತ್ತರ ದಿಕ್ಕಿನಲ್ಲಿ ರಾಜರಾಗಿ ಹೋಗಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತ. ಆ ಯಾವ ವಿಕುಕ್ಷಿಯ ಮಗನಾದಂತಹ ಇಕ್ಷ್ವಾಕುವಿನ ಮಗನಾದಂತಹ ವಿಕುಕ್ಷಿಗೆ ಅಷ್ಟಗ ಎಂಬುವಂತಹ ಒಂದು ಹೆಂಡತಿಯಲ್ಲಿ ವಿಶೇಷವಾಗಿ ಮಕ್ಕಳೆಲ್ಲ ಹುಟ್ಟಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತ. ಆ ವಂಶದಲ್ಲಿ ಏನಾಯಿತು, ಆ ಇಕ್ಷ್ವಾಕು ಒಂದು ದಿವಸ ಏನು ಮಾಡಿದಂತ ಅವನ ಕಥೆಯನ್ನು ಹೇಳುವಾಗ, ಶ್ರಾದ್ದ ಮಾಡಬೇಕು, ಮಾಂಸ ತಗೊಂಬ ಅಂತ. ನಮ್ಮ ಈ ಕಲಿಯುಗದ ಧರ್ಮ ಮಾಂಸವನ್ನು ನಾವು ತಿನ್ನೋದಿಲ್ಲ, ಶ್ರಾದ್ದಕ್ಕೆ ಪಿತೃಗಳಿಗೂ ನಾವು ಬಳಸೋದಿಲ್ಲ, ಮಾಡಬಾರದು ಅಂತ ನಿಷೇಧವಿದೆ. ಆದರೆ ಹಿಂದಿನ ಯುಗದಲ್ಲಿ ಮಾಂಸವನ್ನು ಬಳಸ್ತಿದ್ರು. ಆ ಮಾಂಸವನ್ನು ಕೂಡ ಹಿಂಸೆ ಮಾಡಿ ಬಹಳ ತೊಂದರೆ ಕೊಟ್ಟು ಹಾಗೆ ಮಾಡೋದಲ್ಲ, ಅದಕ್ಕೆ ಒಂದು ವಿಧಾನ ಇದೆ. ಆ ವಿಧಾನದಲ್ಲಿ ಮಾಂಸವನ್ನು ಗ್ರಹಣ ಮಾಡಿ, ಅದಕ್ಕೆ ಪ್ರೋಕ್ಷಣ ಮಾಡಿ, ಅದರ ಒಂದು ಸಂಸ್ಕಾರವನ್ನು ಮಾಡಿ, ಆಮೇಲೆ ಅದನ್ನು ಪಿತೃಗಳಿಗೆ ಕೊಟ್ಟರೆ ಪಿತೃಗಳಿಗೆ ಬಹಳ ತೃಪ್ತಿ ಆಗ್ತಿತ್ತು ಅಂತ. ಇಕ್ಷ್ವಾಕು ಹೇಳಿದ್ದಾನೆ, ನನ್ನ ಮಗನಿಗೆ ಮಾಂಸವನ್ನು ತಗೊಂಬಪ್ಪ, ಶ್ರಾದ್ದ ಮಾಡಬೇಕು, ನಮ್ಮ ತಂದೆಗಳಿಗೆ ಶ್ರಾದ್ದ ಮಾಡಬೇಕು, ಮಾಂಸ ತಗೊಂಬ ಅಂತ ಹೇಳಿದ್ದಾನೆ. ಬರುವಾಗ ಅವನು ಮಧ್ಯರಾತ್ರಿಯ ಮಧ್ಯದಲ್ಲಿ ಶಶಾದ ಅಂತಂದರೆ ಒಂದು ಮೊಲದ ಮಾಂಸವನ್ನು ತಂದನಿಗೆ. ಬರುವಾಗ ಬಹಳ ಹಸಿವಾಯಿತು. ಅವನು ಅರ್ಧವನ್ನು ತಿಂದು ಅರ್ಧವನ್ನು ತಗೊಂಡ್ಬಂದಿದ್ದಾನೆ. ಬರುವಾಗ ತಂದೆ ಹತ್ರ ಒಪ್ಪಿಸ್ತಾ ಇದ್ದಾನೆ, ಮಾಂಸವನ್ನು ಕೊಡ್ತಾ ತಗೊಳ್ರಿ ಅಂತ. ಬರುವಾಗ ಬಂದು ಕೊಟ್ಟಾಗ ಅವನು ನೋಡಿದ ಕೂಡಲೇ ಗೊತ್ತಾಗೋಯ್ತು, ನೀನು ಅರ್ಧ ತಿಂದು ತೊಗೊಂಡ್ಬಂದಿದ್ದಿ, ಇದು ನಿನ್ನ ಎಂಜಲಿದ್ದು. ಎಂಜಲು ಬಂದರೆ ಹಾಗೆ ಕಚ್ಚಿ ತಿಂದಿದ್ದಾನಲ್ಲ ಅರ್ಥ ಅಲ್ಲ, ತಿಂದು ಉಳಿದಿದ್ದು. ಮಹಾನ್ ಭಾವರಾದಂತಹ ಪ್ರಾತಸ್ಮರಣೀಯರಾದಂತಹ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ. ಮಗುವಿಗೆ ಹಾಲು ತೊಗೊಂಡು ಯಾವ ಯಜಮಾನಿಗಾದ ಒಂದು ಸ್ವಲ್ಪ ಹಾಲನ್ನು ತೊಗೊಂಡು ಆಮೇಲೆ ರಾಮದೇವರಿಗೆ ಅಂತ ಇಟ್ಟರು ಅಭಿಷೇಕಕ್ಕೆ, ಕೂರ್ಮಶಾಲಿಗ್ರಾಮದ ಅಭಿಷೇಕಕ್ಕೆ ಅಂತ. ನೋಡಿದ ಕೂಡಲೇ ಹೇಳಿದ್ರು ಸತ್ಯಜ್ಞಾನ, ಇದು ಎಂಜಲಿದ್ದು, ಉಚ್ಚಿಟ್ಟ ಇದು ರಾಮದೇವರ ಪೂಜೆಗೆ ಬರೋದಿಲ್ಲ, ಬೇರೆ ತೊಗೊಂಡ್ಬರ್ತೀವಿ ಅಂತ. ಅದರಂತೆ ಈ ಇಕ್ಷ್ವಾಕು ಮಹಾರಾಜ ಹೇಳ್ತಾನೆ, ಇದು ಶೇಷ ಇದು ಬರೋದಿಲ್ಲ, ಏನು ಮಾಡಿದ್ವಿ ಅಂತ ಹೇಳಿದಾಗ, ಬಹಳ ಆಯಾಸದಿಂದ ತಂದೆ, ಬಹಳ ಹಸಿವಾಯಿತು, ಅದಕ್ಕೆ ನಾನು ತಿಂದುಬಿಟ್ಟೆ. ಆ ಮಾಂಸವನ್ನು ಕೂಡ ಪ್ರೋಕ್ಷಣ ಮಾಡದೆ, ಅದರ ಒಂದು ಸಂಸ್ಕಾರ ಮಾಡದೆ ಅವನು ತಿಂದಿದ್ದಾನೆ ಅನ್ನೋದಕ್ಕೆ ಬೇಡ, ಹೋಗುವ ಊರಿಂದ ಹೊರಗೆ ಹೋಗು ಅಂತ ಹೇಳಿ ಅವನನ್ನು ಕಳಿಸಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತ. ಆ ವಂಶದಲ್ಲಿ ಮುಂದೆ ಕಕುತ್ಸ್ಥ ಎಂಬುವಂತಹ ರಾಜ ಇಂದ್ರನಿಗೆ
ಋಷಭನಾಗಿ ಎತ್ತಾಗಿ ಅವನು ಇದ್ದು ಇಂದ್ರನನ್ನೇ ಎತ್ತಾಗಿ ಮಾಡಿಕೊಂಡು ಇವನು ವಿಶೇಷವಾಗಿ ಯುದ್ಧವನ್ನು ಮಾಡಿದಂತೆ ಇಂದ್ರದೇವರಿಗೆ ವಿಶೇಷವಾದಂತಹ ಸಹಾಯ ಮಾಡಿದಂತಹ ಅವನು ಅನ್ನೋದಕ್ಕೆ ಅವನಿಗೆ ಕಟುತ್ಸ್ತಾ ಎಂಬುದಾಗಿ ಇಂದ್ರದೇವರ ಯಾವ ಇದು ಏನಿದೆ ಬೆನ್ನಲ್ಲಿ ಒಂದು ಕೊಳಂಬು ಇರ್ತದೆ ನೋಡಿ, ಅದರ ಮೇಲೆ ಕುಳಿತುಕೊಂಡು ಅವನು ಯುದ್ಧವನ್ನು ಮಾಡಿದ್ದಾನೆ ಅನ್ನೋದಕ್ಕಾಗಿ ಅವನಿಗೆ ಕಟುತ್ಸ್ತಾ ಎಂಬುವಂತಹ ಹೆಸರು ಬಂದಿದೆ. ಅವನಿಗೆ ಪೃಥ್ವಿ ಎಂಬುವಂತಹ ರಾಜ ಹುಟ್ಟಿದ್ದಾರೆ. ಅವರಿಗೆ ವಿಷ್ಟರಾಶ್ವ, ಪೃಥು, ಆರ್ದ್ರನಿಗೆ ಯುವನಾಶ್ವನಿಗೆ ಶ್ರಾವನಿಗೆ ಬೃಹದಶ್ವ ಇತ್ಯಾದಿಯಾಗಿ ಬೃಹದಾಶ್ವನಿಗೆ ಕೋಲಾಶ್ವ ಇತ್ಯಾದಿಯಾಗಿ ರಾಜರೆಲ್ಲ ಹುಟ್ಟಿದ್ದಾರೆ. ಆ ಯಾವ ಕೋಲಾಶ್ವ ಎಂಬುವಂತಹ ರಾಜ ದುಂದು ಎಂಬುವಂತಹ ಒಬ್ಬ ಅಸುರನನ್ನು ಸಂಹಾರ ಮಾಡಿದ್ದರಿಂದ ಅವನಿಗೆ ದುಂದುಮಾರ ಎನ್ನುವಂತಹ ಒಂದು ಹೆಸರು ಕೂಡ ಬಂದಿದೆ ಇತ್ಯಾದಿಯಾದಂತಹ ವೃತ್ತಾಂತವನ್ನು ಹೇಳ್ತಾ ಹೋಗ್ತಾರೆ. ಇದಾದ ಮೇಲೆ ಆ ದುಂದುಮಾರ ಅವನ ಕಥೆಯನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ಹೇಳಿದಾಗ ಆ ಕುಮಲಾಶ್ವ ಅವನಿಗೆ 100 ಜನ ಗಂಡು ಮಕ್ಕಳಿದ್ದರು. ಆ 100 ಜನ ಗಂಡು ಮಕ್ಕಳನ್ನು ಅವರೆಲ್ಲರಿಗೂ ರಾಜ್ಯವನ್ನು ಒಪ್ಪಿಸಿ ಅವನು ನಾನು ಅರಣ್ಯಕ್ಕೆ ಹೋಗ್ತೇನೆ, ವನವಾಸ ಮಾಡ್ತೇನೆ, ನಾನು ದೇವರ ಧ್ಯಾನವನ್ನು ಮಾಡ್ತಾ ಹೋಗ್ತೇನೆ, ತಪಸ್ಸಿಗೆ ಹೋಗ್ತೇನೆ ಹೊರಟ. ಆವಾಗ ಉತ್ತಮ ಋಷಿಗಳು ಎದುರು ಬರ್ತಾರೆ. ಇಲ್ಲ, ನಿನ್ನ ಜವಾಬ್ದಾರಿ ಇನ್ನೂ ಮುಗಿದಿಲ್ಲ, ನಿನ್ನ ಕರ್ತವ್ಯ, ನಿನ್ನ ಧರ್ಮ ಇನ್ನೂ ಉಳಿದಿದೆ, ಮುಗಿದಿಲ್ಲ, ಇಷ್ಟಕ್ಕೆ ನೀನು ಹೊರಡಬೇಡ. ದುಂದು ಎಂಬುವಂತಹ ಒಬ್ಬ ಅಸುರ ಇದ್ದಾನೆ, ಬಹಳ ತೊಂದರೆ ಕೊಡ್ತಾ ಇದ್ದಾನೆ, ಬ್ರಾಹ್ಮಣರಿಗೆಲ್ಲ ಬಹಳ ಹಿಂಸೆ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಅವನನ್ನು ಸಂಹಾರ ಮಾಡಬೇಕು. ಅವನ ದೊಡ್ಡದಾದಂತಹ ಪರಿವಾರ ಇದೆ, ನಿನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಅವನನ್ನು ಹೋಗಿ ಸಂಹಾರ ಮಾಡುವುದು ಹೇಳ್ತಾರೆ. ಇವನು ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಸೈನ್ಯವನ್ನು ಕರ್ಕೊಂಡು ಹೋಗ್ತಾನೆ. ಅವ ದುಂದುವಿನ ಜೊತೆಗೆ ಯುದ್ಧವನ್ನು ಮಾಡ್ತಾ ಇರ್ತಾನೆ. ಮಾಡುವ ಆ ಯುದ್ಧದಲ್ಲಿ ಅವನ 100 ಮಕ್ಕಳಲ್ಲಿ 97 ಜನ ಮಕ್ಕಳು ದಿವಂಗತರಾಗಿರ್ತಾರೆ. 3 ಜನ ಮಕ್ಕಳು ಉಳಿತಾರೆ ಆ ಕುಮಲಾಶ್ವನಿಗೆ. ಅಂತೂ ಆ 3 ಮಕ್ಕಳ ಎಲ್ಲರೂ ಮಹಾಶೂರ ಪರಾಕ್ರಮಿಗಳು. ಆ 3 ಮಕ್ಕಳನ್ನು ಇಟ್ಕೊಂಡು ಮತ್ತೆ ಇವರು ವಿಶಿಷ್ಟವಾದಂತಹ ಪರಾಕ್ರಮಶೀಲವಾದಂತಹ ಯುದ್ಧವನ್ನು ಮಾಡಿ ಅವನು ಯಾವ ದುಂದು ಎಂಬುವಂತಹ ಅಸುರನ್ನು ಸಂಹಾರ ಮಾಡಿ ಅಲ್ಲಿಂದ ಅವನಿಗೆ ದುಂದುಮಾದ ಎಂಬುವಂತಹ ಹೆಸರು ಬಂದಿದೆ. ಬಹಳ ದೇವತಾನ ಅವಧ್ಯ, ದೇವತೆಗಳಿಗೂ ವಧ ಮಾಡಲಿಕ್ಕೆ ಆಗೋದಿಲ್ಲ ಅಂತಹ ವಿಶಿಷ್ಟವಾದಂತಹ ಯಾವ ದುಂದು. ನದಿಯ ಒಳಗೆ ಇರುವಂತಹ, ಸಮುದ್ರದ ಒಳಗೆ ಇರುವಂತಹ ಯಾವ ಮರಳು ಏನಿದೆ, ಮರಳಿನ ಒಳಗೆ ಹೋಗಿ ಸೇರ್ಕೊಂಡಿದ್ರು. 100 ಜನ ಸೇರಿ ಆ ಮರಳನ್ನೆಲ್ಲ ತೆಗೆದು ಅಗಲು ಭೂಮಿಯನ್ನು ಒಳಗೆ ಹೋಗಿ ಅವನ ಜೊತೆ ಯುದ್ಧ ಮಾಡಿದ್ದಾರೆ. ಎಷ್ಟು ಕಷ್ಟಪಟ್ಟು ಯುದ್ಧ ಮಾಡಿದ್ದಾರೆ ಆ ದುಂದುವನ್ನು. ಹೀಗೆ ಅವನನ್ನು ಸಂಹಾರ ಮಾಡಿದ ಇತ್ಯಾದಿ ಆದಂತಹ ವೃತ್ತಾಂತ. ಹೀಗೆ ಈ ದುಂದುಮಾರನ ಕಥೆಯನ್ನು ಹೇಳಿದಾಗಿ ಅವನ ಮಗನಾಗಿ ಬೃಹದಶ್ವ ಇವರೆಲ್ಲ ಬಂದಿದ್ದಾರೆ. ಕೋಲಾಶ್ವನಿಗೆ ವಂಶ ಬಹಳ ವಿಶಿಷ್ಟವಾದಂತಹ ರೀತಿಯಲ್ಲಿ ಬಂದಿದೆ. ಆ ಯಾವ ವಂಶದಲ್ಲಿ ಪುತ್ರಶತಂ ದಗ್ಧಂ ತ್ರಿಭಿರೂನಂ ಚತು ರಕ್ಷಸ ಎಂಬುದಾಗಿ ಈ ಯಾವ ಇದೇ ವಂಶದಲ್ಲಿ ಮುಂದೆ ಚಂದ್ರಾಶ್ವ, ಕಪಿಲಾಶ್ವ, ದೃಢಾಶ್ವ ಅಂತ ಈ 3 ಜನ ಮಕ್ಕಳು ಮಾತ್ರ ಉಳಿದಿದ್ದಾರೆ. ಅವರ ವಂಶದಲ್ಲಿ ದೃಢಾಶ್ವ, ಅರಿಯಶ್ವ, ಅವನ ಮಕ್ಕಳಾಗಿ ನಿಕುಂಭ, ಸಂಹತಾಶ್ವ, ಅಕೃಷಾಶ್ವ, ಕೃಷಾಶ್ವ ಈ ರಾಜರೆಲ್ಲ ಹುಟ್ಟಿ ಬಂದಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತ. ಅದಾದ ಮೇಲೆ ಇದೇ ವಂಶದಲ್ಲಿ ಸತ್ಯವ್ರತ ಎನ್ನುವಂತಹ ರಾಜ ಹುಟ್ಟಿದ್ದಾನೆ ಇತ್ಯಾದಿಯಾದಂತಹ ವೃತ್ತಾಂತ. ಆ ಸತ್ಯವ್ರತನಾದಂತಹ ರಾಜ ಯಾರು ಅಂತಂದರೆ ಅವನ ಕಾರಣದಿಂದ ವಿಶ್ವಾಮಿತ್ರರಿಗೂ ವಸಿಷ್ಠ ಋಷಿಗಳಿಗೂ ಒಂದು ದೊಡ್ಡದಾದಂತಹ ಜಗಳ ಶುರುವಾಯಿತು. ಅವನು ಯಾರು ಅಂದರೆ ಅವನೇ ತ್ರಿಶಂಕು ರಾಜ. ಅವನು ಕೂಡ ಇದೊಂದು ದೊಡ್ಡದಾದಂತಹ ಒಂದು ತಪ್ಪನ್ನು ಮಾಡಿದ್ದಾನೆ. ಅವನ ತಂದೆಯ ಜೊತೆಗೆ ಸ್ವಲ್ಪ ಕೋಪವನ್ನು ಮಾಡ್ಕೊಂಡ್ಬಂತು. ನಾವು ರಾಜ್ಯ ವ್ಯವಹಾರಗಳು ಸಾಮಾನ್ಯ ತಂದೆ ಮಕ್ಕಳಿಗೆ ವ್ಯವಹಾರದಲ್ಲಿಯೇ ಶುರು ಆಗುವಂಥದ್ದು. ಮಗಳಿಗೂ ತಂದೆಗೂ ಯಾವತ್ತೂ ಜಗಳವೇ ಬರೋದಿಲ್ಲ, ಮಗನಿಗೂ ತಂದೆಗೂ ಜಗಳ ಬರ್ತದೆ. ಯಾಕೆಂದರೆ ಮಗಳು ಪಕ್ಕದಲ್ಲಿ ಇರೋದಿಲ್ಲ, ಅವರು ಹೋಗ್ಬಿಡ್ತಾರೆ, ಎಲ್ಲೋ ದೂರ ಇರ್ತಾರೆ, ಹಾಗಾಗಿ ಅಭಿಮಾನ ಇರೋದುಂಟು. ಮಕ್ಕಳು ಇಲ್ಲೇ ಇರ್ತಾರೆ, ನಾನಾ ವ್ಯವಹಾರಗಳು ಇರ್ತವೆ ಅನ್ನೋದಕ್ಕೆ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ವ್ಯತ್ಯಾಸವಾಯಿತು. ತಂದೆಯನ್ನೇ ಸ್ವಲ್ಪ ಮಾತಾಡಿಬಿಟ್ಟ, ಜೋರಾಗಿ ಬೈದು ಬಿಟ್ಟ. ತಂದೆಯ ಮನಸ್ಸಿಗೆ ಸ್ವಲ್ಪ ನೋವಾಯಿತು. ತಂದೆಯ ಮನಸ್ಸಿಗೆ ನೋವಾಗಿದ್ದು ಮೊದಲನೇ ಪಾಠ. ಎರಡನೆಯದ್ದು, ಅವನು ಕೂಡ ವಸಿಷ್ಠ ಋಷಿಗಳು ಒಮ್ಮೆ ಮಾಂಸವನ್ನು ತಗೊಂಬ ಶ್ರಾದ್ದ ಮಾಡಬೇಕು ಅಂತ ಹೇಳಿದಾಗ ಆ ಮಾಂಸವನ್ನು ತಗೊಂಡು ತಾನೇ ತಿಂದುಬಿಟ್ಟ. ಶ್ರಾದ್ದಕ್ಕೆ ಒಪ್ಪಿಸಲೇ ಇಲ್ಲ. ಸ್ವಲ್ಪ ಏನೋ ಒಪ್ಪಿಸಿದ್ದಾನೆ. ಇದು ವಿಷಯ ವಸಿಷ್ಠರಿಗೆ ಗೊತ್ತಾಯಿತು. ಇದನ್ನು ಬೈದು ನೀನು 2ನೇ ತಪ್ಪನ್ನು ಮಾಡಿದ್ದಿ ಅಂತ ಹೇಳಿ 2ನೇದ್ದು. 3ನೇದ್ದು, ವಸಿಷ್ಠ ಋಷಿಗಳ ಆಕಳನ್ನು ಇವನು ಅಪಹಾರ ಮಾಡ್ಕೊಂಡು ಹೋಗಿದ್ದಾನೆ. ಇದು 3ನೇದು. ಹೀಗೆ ಶಂಕು ಅಂತಂದರೆ ಪಾಪ, 3 ಪಾಪವನ್ನು ಮಾಡಿದವ ಅನ್ನೋದಕ್ಕಾಗಿ ಇವನಿಗೆ ತ್ರಿಶಂಕು ಎಂಬುದಾಗಿ ಹೆಸರು ಬಂದಿದೆ. ಅವನು ಒಂದು ದಿವಸ ಹೇಳಿದ್ದಾನೆ, ನನಗೆ
ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಪೇಕ್ಷೆ ಇದೆ ಮಾಡಿ ಅಂತ ಹೇಳಿದಾಗ ಆ ವಸಿಷ್ಠ ಋಷಿಗಳಂತೂ ಮಕ್ಕಳಲ್ಲೇ ಬರಬೇಡ, ಇಂಥ ಮೂರು ಪಾಪ ಮಾಡಿದ್ದಿ, ನಾಟಕವನ್ನು ಬೇಕಾದ್ರೆ ತೋರಿಸ್ತೀವಿ, ನಿನಗೆ ಸ್ವರ್ಗ ತೋರಿಸೋದಿಲ್ಲ ಅಂತ ವಸಿಷ್ಠರು ಹೇಳಿದರು. ಆ ವಸಿಷ್ಠರಿಗೂ ಇವರಿಗೂ ಬಹಳ ಶಾಪ ಪ್ರತಿಶಾಪ ಬಹಳ ಆಗೋಗಿದೆ, ಬಹಳ ದೊಡ್ಡದಾದಂತಹ ಯುದ್ಧ. ಹೀಗಾಗಿ ವಸಿಷ್ಠರನ್ನು ಕೈ ಬಿಟ್ಟ. ನೀವೇ ನಮ್ಮ ವಂಶಕ್ಕೆ ನೀವು ಕುಲಪುರೋಹಿತರಿರಬಹುದು, ನನಗೆ ನೀವು ಪುರೋಹಿತ ಆಗೋದು ಬೇಡ, ನಾನು ನಿಮ್ಮನ್ನು ಕೈ ಬಿಟ್ಟಿದ್ದೇನೆ. ಗುರುಗಳು ಶಿಷ್ಯರನ್ನು ಬೈದು ಹೊರಗೋಗು ಅಂತ ಹೇಳಿ ಬಹಿರ್ಗಮನವನ್ನು ಹೇಳಬಹುದು, ಬಹಿಷ್ಕಾರ ಹಾಕಬಹುದು. ಶಿಷ್ಯರು ಗುರುಗಳನ್ನು ಬಹಿಷ್ಕಾರ ಹಾಕಬಹುದು. ಇದೆಲ್ಲ ಅವತರಿಸಿದ ಬರೀ. ಹೀಗಾಗಿ ತ್ರಿಶಂಕು ನನಗೆ ನೀವು ಗುರುಗಳು ಆಗೋದು ಬೇಡ ಅಂತ ಬಿಟ್ಟ. ಅಲ್ಲಿಂದ ವಿಶ್ವಾಮಿತ್ರರ ಹತ್ರ ಹೋಗಿದ್ದಾನೆ. ವಿಶ್ವಾಮಿತ್ರರು ಬಹಳ ಸಂತೋಷ, ಬಾಪ ಏನು ಬೇಕು ನಿನಗೆ ನಾನು ಮಾಡಿಸ್ತೀನಿ. ಯಾಕೆಂದರೆ ವಸಿಷ್ಠರಿಗೂ ವಿಶ್ವಾಮಿತ್ರರಿಗೂ ಗಂಟು, ವಸಿಷ್ಠರು ಅಂತಂದರೆ ಆಗೋದಿಲ್ಲ ಅನ್ನೋದಕ್ಕೆ ಇವನು ಯೋಚನೆ ಮಾಡಿದ. ವಿಶ್ವಾಮಿತ್ರರ ಹತ್ರ ಹೋದರೆ ನನಗೆ ಕೆಲಸ ಆಗುತ್ತೆ ಅಂತ ವಿಶ್ವಾಮಿತ್ರರ ಹತ್ರ ಹೋಗಿದ್ದಾನೆ. ವಿಶೇಷವಾದಂತಹ ಯಜ್ಞವನ್ನು ಮಾಡಿಸಿ ಮುಂದೆ ತ್ರಿಶಂಕುವನ್ನು ಇಲ್ಲಿಂದ ಮೇಲೆ ಅದೇ ಶರೀರವಾಗಿ ಭೌತಿಕ ಶರೀರದಿಂದ ಕೂಡಿಸಿಕೊಂಡು ಸ್ವರ್ಗಕ್ಕೆ ಕಳಿಸಿದ್ದಾರೆ. ಸ್ವರ್ಗದಲ್ಲಿ ಇರುವಂತಹ ಯಾವ ದ್ವಾರಪಾಲಕರೆಲ್ಲ ನೋಡಿದ್ರು, ಏನು ಕೊಳೆಯನ್ನು ಇಟ್ಕೊಂಡು ಹೊರಗೆ ಬಂದಿದ್ದಿ, ಇಲ್ಲಿ ತೇಜೋಮಯವಾದ ಶರೀರ ಕೊಡ್ತಿದ್ದೆ, ಬಟ್ಟೆ ಇದ್ದಂಗೆ ವಾಸಾಂಸಿ ಜೀವನಾಂಗಿ ಯಥಾವಿಹಾಯ ನವಾಣಿ ಗೃಹಾಗಿ ನರೋಪರಾಣಿ. ಹೀಗಾಗಿ ಈ ಒಂದು ಬಟ್ಟೆ ಇದ್ದ ಹಾಗೆ ಕೊಳೆಯ ಬಟ್ಟೆಯನ್ನು ಉಡ್ಕೊಂಡು ನಾನು ಸ್ವರ್ಗಕ್ಕೆ ಬರ್ತೀನಿ ಅಂದರೆ ಒಳ್ಳೆ ಬಟ್ಟೆ ಕೊಡ್ತೀನಿ, ಪೀತಾಂಬರವನ್ನು ಕೊಡ್ತೀನಿ, ಅದಂತಕಾರ ಉಡ್ಕೊಂಬ, ಈ ಬಟ್ಟೆಯಿಂದ ಬರಬೇಡ ಅಂತ ಹೊರ ಕಳಿಸಿಬಿಟ್ಟು ಆ ಯಾವ ತ್ರಿಶಂಕುವನ್ನು ಒಳಗೇ ಬಿಟ್ಟಿಲ್ಲ, ದ್ವಾರವನ್ನೇ ಮುಚ್ಚಿಬಿಟ್ಟಿದ್ದಾರೆ. ಹಾಗೆ ಕೆಳಗೆ ಬಿದ್ದ. ಯಾವ ಕುತ್ತಿಗೆಯನ್ನು ಹಿಡ್ಕೊಂಡು ಕೆಳಗೆ ನೂಕಿದ್ದಾನೆ, ತಲೆ ಕೆಳಗೆ ಬೀಳ್ತಾಗಿದ್ದಾನೆ ತ್ರಿಶಂಕು. ಗುರುಗಳೇ ನನ್ನನ್ನು ಕಾಯಬೇಕು ಅಂತ ಒದರ್ತಾ ಬಂದ ತ್ರಿಶಂಕು ಅಲ್ಲಿಗೆ ನಿಲ್ಲಿಸಿದ್ರು ವಿಶ್ವಾಮಿತ್ರರು, ಮಹಾತಪಸ್ವಿಗಳು ವಿಶ್ವಾಮಿತ್ರರು. ಅಲ್ಲಿ ಹಾಗೆ ನಿಲ್ಲಿಸಿದ್ದಾರೆ. ಏನಾಯ್ತು ನನಗೆ, ಯಾಕೆ ಹೋಗಿಲ್ಲ ನೀವು? ಇಲ್ಲ, ದೇವತೆಗಳು ನನ್ನನ್ನು ಒಳಗೇ ಬಿಟ್ಟಿಲ್ಲ, ಬಾಗಿಲು ಮುಚ್ಚಿಬಿಟ್ರು, ನಾ ಏನು ಮಾಡಲಿ? ಏನು ಚಿಂತೆ ಪಡಬೇಡ, ನಿನಗೋಸ್ಕರ ಒಂದು ವಿಶಿಷ್ಟವಾದಂತಹ ಲೋಕವನ್ನೇ ನಿರ್ಮಾಣ ಮಾಡ್ತೀನಿ, ಮತ್ತೊಂದು ಸ್ವರ್ಗವನ್ನೇ ನಿರ್ಮಾಣ ಮಾಡ್ತೀನಿ ಅಂತ ತ್ರಿಶಂಕುಗೋಸ್ಕರ ಸ್ವರ್ಗದಲ್ಲಿರುವಂತಹ ಅಂತಹಕ್ಕೂ ಮತ್ತೊಂದು ಪ್ರತಿರೂಪ ಸ್ವರ್ಗವನ್ನು ಸೃಷ್ಟಿ ಮಾಡಿ ಕೊಟ್ಟರು ವಿಶ್ವಾಮಿತ್ರರು ಅಂತ. ಈ ತ್ರಿಶಂಕುವನ್ನು ಸೇರಿಸಿಕೊಂಡಿದ್ದು ಇನ್ನೂ ಎಷ್ಟು ಅಪರೂಪವಾಯಿತು ವಸಿಷ್ಠರಿಗೆ. ಹೀಗಾಗಿ ಇವರ ನಿಮಿತ್ತವಾಗಿ ವಸಿಷ್ಠರಿಗೂ ವಿಶ್ವಾಮಿತ್ರರಿಗೂ ಸ್ವಲ್ಪ ವ್ಯತ್ಯಾಸವಾಯಿತು, ಘರ್ಷಣಾದಿಗಳಾಯಿತು ಅಂತ ಈ ವೃತ್ತಾಂತವನ್ನು ಕೇಳುತ್ತೇವೆ. ಹೀಗೆ ಈ ಯಾವ ತ್ರಿಶಂಕುರಾಜನ ಕಥೆಯನ್ನು ಹೇಳಲಾಗಿ ಈ ಯಾವ ತ್ರಿಶಂಕುವಿನ ವಂಶದಲ್ಲಿ ಮುಂದೆ ಗರ ಎಂಬುವಂತಹ ರಾಜ, ಹರಿತ ರೋಹಿತ, ಈ ತ್ರಿಶಂಕುವಿನ ವಂಶದಲ್ಲಿ ಮುಂದೆ ಮಹಾಸತ್ಯಶೀಲನಾದಂತಹ ಯಾವ ಹರಿಶ್ಚಂದ್ರ ಎಂಬುವಂತಹ ರಾಜ ಹುಟ್ಟಿದ್ದಾನೆ ಇತ್ಯಾದಿ ಆದಂತಹ ವೃತ್ತಾಂತ. ಆ ಯಾವ ಹರಿಶ್ಚಂದ್ರನಿಗೆ ರೋಹಿತ ಎಂಬುವಂತಹ ಮಗ ಹುಟ್ಟಿದ್ದಾನೆ, ಆ ರೋಹಿತನಿಗೆ ಹರಿತ ಎಂಬುವಂತಹ ಮಗ ಹುಟ್ಟಿದ್ದಾನೆ. ಆ ಹರಿತನಿಗೆ ವಿಜಯ ಸುದೇವ ಇರುವಂತಹ ಮಕ್ಕಳು ಋದುಕ ಮೃಗ ಇವರೆಲ್ಲ ಮಕ್ಕಳಾಗಿ ಹುಟ್ಟಿ ಬಂದಿದ್ದಾರೆ. ಇದೇ ವಂಶದಲ್ಲಿ ಮುಂದೆ ಯಾವ ಒಬ್ಬ ಮಹಾರಾಜ, ಅವನಿಗೆ ಈ ಶತ್ರುಗಳೆಲ್ಲ ಬಂದು ಹಾಳಿಯನ್ನು ಮಾಡುವಾಗ ರಾಜ ಅವನನ್ನು ಸಾಯಿಸಿಬಿಟ್ಟಿದ್ದಾರೆ. ರಾಜ ಅಲ್ಲಿಗೆ ಅವನು ಯುದ್ಧರಂಗದಲ್ಲಿ ಅವನು ಸಂಭೃತನಾಗಿದ್ದಾನೆ. ಅವನ ಹೆಂಡತಿ ಇದ್ದರು, ಅವಳು ಗರ್ಭಿಣಿ ಇದ್ದಾಳೆ. ಇವಳ ಸಂತಾನವೇ ಇರಬಾರದು, ಈ ಇಕ್ಷ್ವಾಕು ತನಯರ ಸಂತಾನವೇ ಇರಬಾರದು ಅಂತ ಹೇಳಿ ಗರ್ಭಿಣಿ ಸ್ತ್ರೀಯರಿಗೆ ಧ್ಯಾನ ಮಾಡ್ತಾ ಇರುವಂತಹ ಕೆಲಸವನ್ನು, ಗರ್ಭಿಣಿ ಹೆಣ್ಣು ಮಗಳಿಗೆ ಆ ರಾಜನ ಮಡದಿಗೆ ಅವರು ವಿಷವನ್ನು ಕೊಟ್ಟಿದ್ದಾರೆ. ಭಗವಂತನ ಅನುಗ್ರಹ ಇದ್ದರೆ ಏನಾಗಬಹುದು ಅಂತಂದರೆ ವಿಷಮಕ್ಕೆ ಅಮೃತಂ ಕ್ವಚಿತ್ ಭವೇದ ಅಮೃತಂ ವಾ ವಿಷಂ ಈಶ್ವರೇಚ್ಛೆಯ ಅಂತ ಹೇಳಿದ ಹಾಗೆ ಆ ವಿಷವನ್ನು ಕುಡಿದರೂ ಕೂಡ ಅವಳೂ ಸಾಯಲಿಲ್ಲ, ಒಳಗಿರುವಂತಹ ಮಗುವೂ ಸಾಯಲಿಲ್ಲ. ಕುತ್ತುವಾಗಲೇ ಆ ವಿಷದ ಚಿಹ್ನ ಯಾವ ರಾಜಕುಮಾರನಲ್ಲಿ ಬಂದಿದೆ ಅನ್ನೋದಕ್ಕೆ ಅವನಿಗೆ ಸಗರ ಎಂಬುದು. ಗರ ಅಂತಂದರೆ ವಿಷ, ಗರದಿಂದ ಕೂಡಿ ವಿಷದಿಂದ ಕೂಡಿ ಹುಟ್ಟಿದ್ದಾನೆ ಅನ್ನೋದಕ್ಕಾಗಿ ಅವನಿಗೆ ಸಗರ ಎಂಬುವಂತಹ ಈ ಸಗರ ಚಕ್ರವರ್ತಿಯ ಆವಿರ್ಭಾವವನ್ನು ಹೇಳ್ತಾರೆ. ಅವನಿಗೆ 60,000 ಜನ ಗಂಡು ಮಕ್ಕಳು ಇತ್ಯಾದಿ ಆದಂತಹ ವೃತ್ತಾಂತಗಳನ್ನು ನಾವು ಕೇಳಿದ್ದೇವೆ. ಆ 60,000 ಜನ ಮಕ್ಕಳು ಕೂಡ ಕಪಿಲರೂಪಿ ಭಗವಂತನ ದೃಷ್ಟಿಯಿಂದ ದಗ್ಧರಾಗಿ ಬಿದ್ದಿದ್ದಾರೆ. ಅವರನ್ನು ಉದ್ಧಾರ ಮಾಡೋದಕ್ಕಾಗಿ ಗಂಗಾದೇವಿಯನ್ನು ಕಲಿಸುವಂತಹ ವಿಶಿಷ್ಟವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅನೇಕರು ಬಂದರು, ಮಹಾಮಹಾರಾಜರು, ನಾನೆಂದೂ ಆಗಲಿಲ್ಲ. ಬರಹಕೇತು, ಸುಕೇತು, ಸೂರ, ಪಂಚಜನ, ಅವರು ಇವರು, ದಿಲೀಪ ಚಕ್ರವರ್ತಿ ಬಂದಿದ್ದಾರೆ. ದಿಲೀಪರು ಕೂಡ ವಿಶೇಷವಾದಂತಹ ಸೇವೆಯನ್ನು ಮಾಡಿ ಬಹಳಷ್ಟು ತಪಸ್ಸನ್ನು ಮಾಡಿದ್ದಾರೆ. ಅರಿಷ್ಟನೇಮಿ ಅವರು ಇವರು ಎಲ್ಲ ಹೆಣ್ಣು ಮಕ್ಕಳೆಲ್ಲ ಬಂದಿದ್ದಾರೆ. ಏನಾದರೂ ಕೂಡ ಇವರಿಗೆಲ್ಲ ಯಾವ ವಿಶೇಷವಾದಂತಹ ಮಕ್ಕಳನ್ನು 60,000 ಮಕ್ಕಳ ಜನರಿಗೆ ಉದ್ಧಾರ ಮಾಡುವಂತಹ ಕಾರ್ಯ ಆಗಲಿಲ್ಲ. ಮುಂದೆ ಯಾವ ಭಗೀರಥ ಚಕ್ರವರ್ತಿಗಳು ಬಂದಿದ್ದಾರೆ, ಅಜ ಅವರು ಇವರು ಇವರೆಲ್ಲ ಬಂದಿದ್ದಾರೆ. ಮುಂದೆ ಆ ಖಟ್ವಾಂಗ ರಾಜರ್ಷಿ, ಖಟ್ವಾಂಗೋಪಿ ರಾಜರ್ಷಿ ಹಿಂಗೆ ಭಾಗವತದಲ್ಲಿ ಆರಂಭದಲ್ಲಿ ಕೇಳ್ತೇವೆ. ಅಂತಹ ಖಟ್ವಾಂಗ ಮಹಾರಾಜ ಅವರು ಇವರು ಎಲ್ಲರೂ ಕೂಡ ಪ್ರಯತ್ನ ಮಾಡಿದರು.
ಇವರೆಲ್ಲರ ಪುಣ್ಯದಿಂದ ಭೂಷಿತನಾದಂತಹ ವಿಶಿಷ್ಟನಾದಂತಹ ಭಗೀರಥ ಚಕ್ರವರ್ತಿ ವಿಶೇಷವಾದಂತಹ ತಪಸ್ಸನ್ನು ಮಾಡಿ ಗಂಗೆಯನ್ನು ನೋಡಿ ಅವಳ ದರ್ಶನವನ್ನು ಪಡೆದಿದ್ದಾನೆ. ಗಂಗಾದೇವಿಯು ಒಪ್ಪಿಕೊಂಡು ಬರ್ತೀನಿ ಅಂತ, ಆದರೆ ಬರಲಿಕ್ಕಾಗೋದಿಲ್ಲ, ಬೇಗ ಕಲಿಯೋದಿಲ್ಲ ಭೂದೇವಿ ಅಂತ ಹೇಳಿದಾಗ ರುದ್ರದೇವರನ್ನು ಮೊರೆ ಹೊತ್ತಿ ರುದ್ರದೇವರ ವಿಶಿಷ್ಟವಾದಂತಹ ಅನುಗ್ರಹದಿಂದ ಯಾವ ಗಂಗೆ ಇವತ್ತಿಗೆ ಅಳಕನಂಗೆಯಾಗಿ, ಗಂಗೆಯಾಗಿ, ತ್ರಿವೇಣಿಯಾಗಿ, ಭಾಗೀರಥಿಯಾಗಿ ನಾವು ನೋಡ್ತಾ ಇದ್ದೇವೆ. ಯಾವ ಸುಕೃತವೋ ನಮ್ಮದೆಲ್ಲ. ದ್ವಾದಶಸ್ಕಂದ ಭಾಗವತದಲ್ಲಿ ನಾವು ಕೇಳ್ತೀವಿ 10,000 ವರ್ಷ ಕಲಿಯುಗ ಆರಂಭವಾಗಿ 10,000 ವರ್ಷ ಆಯಿತು ಅಂತಂದರೆ ಗಂಗಾ ನದಿ ಬಾಡಿ ಹೋಗುತ್ತೆ. ಒಂದು ಹನಿ ನೀರು ಇರೋದಿಲ್ಲ ಗಂಗೆಯಲ್ಲಿ ಅಂತ. 10,000 ವರ್ಷ ಆದಮೇಲೆ ನಾವೆಲ್ಲ ಹುಟ್ಟಿದ್ದರೆ ಗಂಗಾ ಅಂತ ಒಂದು ನದಿ ಇತ್ತು ಅಂತ ನಾವು ಕೇಳಿರಬಹುದು. ಗಂಗೆಯನ್ನು ಸ್ಮರಣ ಮಾಡಬಹುದಾಗಿತ್ತೋ ಏನೋ, ಆದರೆ ಗಂಗೆಯಲ್ಲಿ ಅವಗಾಹನೆ ಮಾಡುವ ಸೌಭಾಗ್ಯ ನಮಗೆ ಇರಲಿಲ್ಲ. ನಮ್ಮೆಲ್ಲ ಎಷ್ಟು ಪುಣ್ಯ ಇದೆ, ನಮ್ಮ ಹಿರಿಯರ ಪುಣ್ಯ ಎಷ್ಟಿದೆ ಅದನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಹೀಗಾಗಿ ಆ ಎಲ್ಲ ಹಿರಿಯರ ಪುಣ್ಯ, ಆ ಎಲ್ಲ ರಾಜಾಧಿರಾಜರ ಪುಣ್ಯ, ಆ ಎಲ್ಲ ಹಿರಿಯರ ಪುಣ್ಯದಿಂದ ಭೂಷಿತನಾದಂತಹ ಆ ಯಾವ ಭಗೀರಥ ಚಕ್ರವರ್ತಿ ಅವರು ಗಂಗೆಯನ್ನು ಭೂಮಿಗೆ ತಂದ. ಆ ಯಾವ ಗಂಗೆಯ ನೀರ ಸ್ಪರ್ಶ ಆಗಿದ್ದಕ್ಕೆ, ತೀರ್ಥ ಸ್ಪರ್ಶ ಆಗಿದ್ದಕ್ಕೆ 60,000 ಜನ ಇಷ್ಟವಾದಂತಹ ಸ್ವರ್ಲೋಕವನ್ನು ಹೊಂದಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತ. ಈ ವಂಶದಲ್ಲಿ ಋತುಪರ್ಣ, ಸುದಾಸನ ಮಗ ಆದಂತಹ ಸೌದಾಸ, ಅವನ ಮಗ ಕಲ್ಮಾಶಪಾದ ಎನ್ನುವಂತಹ ರಾಜ. ಇವನ ಕಥೆಯು ಕೂಡ ಬಹಳ ಅದ್ಭುತವಾದಂತಹ ಕಥೆ. ಕಲ್ಮಾಶಪಾದ, ಅವನಿಗೆ ಕಲ್ಮಾಶಪಾದ ಎಂಬುದ ಹೆಸರೇ ಇರಲಿಲ್ಲ, ಸೌದಾಸ ಅಂತ ಹೆಸರಿತ್ತು. ಅವನಿಗೆ ಕಲ್ಮಾಶಪಾದ ಅಂತ ಯಾಕೆ ಹೆಸರು ಬಂತು ಅಂತಂದರೆ ಒಂದು ಕಾಲದಲ್ಲಿ ವಸಿಷ್ಠರಿಗೂ ಕಲ್ಮಾಶಪಾದನಿಗೂ ಸ್ವಲ್ಪ ವ್ಯತ್ಯಾಸವಾಯಿತು. ಮನಸ್ಸಿನಲ್ಲಿ ಮನಸ್ತಾಪವಾಯಿತು. ಶಾಪ ಕೊಡ್ತೀನಿ ಅಂತಂದ್ರು ವಸಿಷ್ಠರು. ನಾನು ನಿಮಗೆ ಶಾಪ ಕೊಡ್ತೀನಿ ಕೈಯಲ್ಲಿ ನೀರನ್ನು ಇಟ್ಟುಕೊಂಡು ಅಭಿವಂತನನ್ನು ಮಾಡಿಬಿಟ್ಟ. ಹೆಂಡತಿ ತಡದಳಂತೆ ಗುರುಗಳಿಗೆ ಹೋಗಿ ಶಾಪ ಕೊಟ್ಟರೆ ನಮ್ಮ ವಂಶ ಏನಾಗುತ್ತೆ, ಬೇಡ ಹಾಕಬೇಡಿ, ಗುರುಗಳ ಮೇಲೆ ಶಾಪ ಹಾಕಬೇಡಿ ಅಂತ ಹೇಳಿದಾಗ ನೀರನ್ನು ಏನು ಮಾಡೋದು ನೋಡದ ತನ್ನ ಪಾದಗಳ ಮೇಲೆ ಹಾಕೊಂಡ್ಬಿಟ್ಟ. ಅಲ್ಲಿಗೆ ಆ ಪಾದ ಎರಡು ಕೂಡ ಸುಟ್ಟು ಹೋಯಿತು. ಕೈಕಾಲ ಸೋಳನ್ ಅಂತ ಕೇಳ್ತೀವಲ್ಲ, ಇವರು ಮೊದಲನೇ ಮನುಷ್ಯ ಇವರು ಕಲ್ಮಾಶಪಾದ. ಪಾದ ಎರಡು ಕೂಡ ಸುಟ್ಟು ಹೋಗಿದೆ ಅನ್ನೋದಕ್ಕೆ ಬರೀ ಕಲ್ಮಾಶಪಾದ ಎನ್ನುವಂತಹ ಹೆಸರು ಬಂದಿದೆ. ಮುಂದೆ ಆ ಕಲ್ಮಾಶಪಾದನ ವಂಶದಲ್ಲಿ ಅನರಣ್ಯ ಎನ್ನುವಂತಹ ಮಗ ಹುಟ್ಟಿದ್ದಾನೆ. ದೀರ್ಘಬಾಹು, ದಿಲೀಪ ಇವರೆಲ್ಲರೂ ಕೂಡ ಆ ವಂಶದಲ್ಲಿ ಹುಟ್ಟಿದವರು ಇತ್ಯಾದಿಯಾದಂತಹ ಆ ವೃತ್ತಾಂತವನ್ನು ಹೇಳಿದಾಗಿ ಮುಂದೆ ಈ ಭಗೀರಥ ಚಕ್ರವರ್ತಿಯ ವಂಶದಲ್ಲಿ ಸುದರ್ಶನ, ಮರು, ವಿಷ್ಣುವ, ಇಕ್ಷ್ವಾಕ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಇಂತಹ ಶ್ರೇಷ್ಠವಾದಂತಹ ಇಕ್ಷ್ವಾಕು ವಂಶ. ಈ ಇಕ್ಷ್ವಾಕುವಿನ ವಂಶವನ್ನು ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ ಅವರ ಸಂತತಿ ಯಾವತ್ತೂ ಮುಗಿಯೋದಿಲ್ಲ. ವಂಶವಾಗಿ ಅದು ಬೆಳೀತಾ ಹೋಗ್ತದೆ ಇತ್ಯಾದಿಯಾದಂತಹ ವೃತ್ತಾಂತವನ್ನು ಹೇಳ್ತಾಗಿ ಇದಾದ ಮೇಲೆ ವೈವಸ್ವತ ಮನವನ್ನು ನೀವು ಶ್ರಾದ್ದದೇವ ಅಂತ ಕರೆದಲ್ಲಿ, ಶ್ರಾದ್ದದೇವ ಅಂತ ಯಾಕೆ ಹೆಸರು ಇನ್ನೊಂದು 10 ನಿಮಿಷ ಮಾಡ್ತೀವಿ. ಶ್ರಾದ್ದದೇವ ಅಂತ ಯಾಕೆ ಹೆಸರು ಬಂತು ವೈವಸ್ವತ ಮನವಿಗೆ, ಈ ಕಥೆಯನ್ನು ಹೇಳಬೇಕು ಅಂತ ಹೇಳಿದಾಗ, ಸ್ವರ್ಗಸ್ಥಾಹ ಪಿತರವೇ ಚ ದೇವಾನಾಮಪಿ ದೇವತಾ. ಶ್ರಾದ್ದವನ್ನು ಮಾಡಿದಾಗ ಅದನ್ನು ಶ್ರಾದ್ದದ ಫಲವನ್ನು ಸ್ವೀಕಾರ ಮಾಡತಕ್ಕಂಥವರು ಪಿತೃದೇವತೆಗಳು. ಆ ಪಿತೃದೇವತೆಗಳು ಯಾರು ಎಂಬುವಂತಹ ಪ್ರಶ್ನೆಯನ್ನೆಲ್ಲ ಮಾಡ್ತಾ ಹೋಗ್ತಾರೆ ಧರ್ಮೇಂದ್ರರು. ಅದಕ್ಕೆ ಉತ್ತರವನ್ನು ಕೊಡುವಾಗ ವೈಶಂಪಾಯನರು ಈ ಮಾತನ್ನು ಹೇಳ್ತಾರೆ. ನಾವೆಲ್ಲ ಕೇಳುವಂತಹ ಮಾತು, ಇವತ್ತಿನ ಅನೇಕ ನಾಸ್ತಿಕರು ಕೇಳುವಂತಹ ಪ್ರಶ್ನೆ, ಇದನ್ನೆಲ್ಲ ಧರ್ಮೇಂದ್ರ ಮೊದಲಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಪಿತೃಗಳು ಬಂದರೆ ಯಾರವರು? ಪಿತೃಗಳು ಬಂದರೆ ದೇವತೆಗಳು, ಋಷಿಗಳು, ಮುನಿಗಳು, ಮನುಷ್ಯರಲ್ಲಿ ತಿಳಿದವರು. ಅವರು ಎಲ್ಲಿ ಇರ್ತಾರೆ, ಹೇಗೆ ಇರ್ತಾರೆ ಮತ್ತು ಹೇಗೆ ಬರ್ತಾರೆ? ನಾವು ಇಲ್ಲಿ ಭೂಮಿಯಲ್ಲಿ ಪಿಂಡ ಪ್ರದಾನವನ್ನು ಮಾಡುತ್ತಿರ್ತೇವೆ ತಂದೆಗಳಿಗೆ, ತಂದೆ ತಾತ ಮುತ್ತಾತನಿಗೆ. ಅವರು ಎಲ್ಲೋ ಇರ್ತಾರೆ, ಅವರು ಯಾವ ಸ್ವರ್ಗಲೋಕದಲ್ಲಿರ್ತಾರೋ, ಬೆಟ್ಟದಲ್ಲಿ ಬಿದ್ದಿರ್ತಾರೋ, ಮತ್ತೊಂದು ಜನ್ಮವನ್ನು ಪಡೆದಿರ್ತಾರೋ ಗೊತ್ತಿಲ್ಲ. ಇಲ್ಲಿ ಪಿಂಡ ಪ್ರದಾನ ಮಾಡಿದರೆ ಅದು ಅವರು ಅಲ್ಲಿ ಹೋಗಿ ಸೇರೋದು ಹೇಗೆ? ಇದೆಲ್ಲ ವೃತ್ತಾಂತವನ್ನು ತಿಳಿಸಬೇಕು. ಅವರ ಜನ ಯಾವುದು, ಅವರು ಎಲ್ಲೆಲ್ಲಿ ವಾಸ ಮಾಡ್ತಿರ್ತಾರೆ, ಇದನ್ನೆಲ್ಲ ಹೇಳಬೇಕು. ಅವರು ಹೇಗೆ ಪ್ರೀತರಾಗ್ತಾರೆ ಪಿತೃಗಳು, ಇದನ್ನೆಲ್ಲ ಹೇಳಬೇಕು ಅಂತ ಹೇಳಿದಾಗ ವೈಶಂಪಾಯನರು ಹೇಳ್ತಾರೆ, ಬಹಳ ಸಂತೋಷಪ್ಪ, ಉತ್ತಮವಾದಂತಹ ಪ್ರಶ್ನೆಯನ್ನು ಕೇಳಿದ್ದಿ ರಾಜನ್, ಹೇಳ್ತೀನಿ ಕೇಳು. ಹಿಂದೆ ಭೀಷ್ಮಾಚಾರ್ಯರಿಗೆ ಮಾರ್ಕಂಡೇಯರು ಒಂದು ಇದೆಲ್ಲ ವಿಚಾರಗಳನ್ನು, ಪಿತೃಗಳ ಮಹಿಮೆಯನ್ನು ಮಾರ್ಕಂಡೇಯರು ಭೀಷ್ಮಾಚಾರ್ಯರಿಗೆ ಉಪದೇಶ ಮಾಡಿದ್ದುಂಟು. ಆ ವಿಷಯವನ್ನು ನಾನು ನಿಮಗೆ ಹೇಳ್ತೇನೆ. ಪಿತೃಕಲ್ಪ ಅಂತ ಇದು ಭಾಗವತದಲ್ಲಿಯೂ ಬರೋದಿಲ್ಲ, ಬೇರೆ ಬೇರೆ ಪುರಾಣಗಳಲ್ಲಿ ಸಿಗೋದಿಲ್ಲ, ಹರಿವಂಶದಲ್ಲಿ ಮಾತ್ರ ಸಿಗುವಂತಹ ಅದ್ಭುತವಾದಂತಹ ಕಥೆ ಪಿತೃಗಳ ಮಹಿಮೆ. ಹೀಗಾಗಿ ಮಾರ್ಕಂಡೇಯರ ವೃತ್ತಾಂತ, ಭೀಷ್ಮಾಚಾರ್ಯರಿಗೆ ಮಾರ್ಕಂಡೇಯರು ಹೇಳಿದಂತಹ ವೃತ್ತಾಂತ ಎಲ್ಲವನ್ನೂ ಹೇಳ್ತೀನಿ ಕೇಳು ಅಂತ ಹೇಳಿದಾಗ, ಒಮ್ಮೆ ಭೀಷ್ಮಾಚಾರ್ಯರು ತಮ್ಮ ಮನೆಯಲ್ಲಿ ಶಂಕರ ಚಕ್ರವರ್ತಿಗೆ ಶ್ರಾದ್ದವನ್ನು ಮಾಡ್ತಿದ್ದರು. ಶ್ರಾದ್ದವನ್ನು ಮಾಡ್ತಾ ಇರುವಾಗ ಭೂಮಿಯನ್ನು ಭೇದಿಸಿಕೊಂಡು ಒಂದು ಕೈ ಮೇಲೆ ಬಂದಿದೆ. ಕೈಯಲ್ಲಿ ಉಂಗುರ, ಕಟಕಗಳು, ಕೇಯೂರ ಎಲ್ಲವೂ ಇದೆ. ನೋಡಿದಾಗ ಕೆಂಪಾದಂತಹ ಕಲ್ಲಿನ ಒಂದು ಉಂಗುರ,
ತನ್ನ ತಂದೆ ಶಂತನು ಚಕ್ರವರ್ತಿ ಯಾವ ಉಂಗುರ ಹಾಕೊಂಡಿದ್ದಾನೆ ಅಂಥದ್ದೇ ಉಂಗುರ, ಮತ್ತು ಕೈಗೆ ಕಡಗ ಎಲ್ಲವನ್ನು ಹಾಕೊಂಡಿದ್ದಾರೆ. ಗೊತ್ತಾಯಿತು ಭೀಷ್ಮಾಚಾರ್ಯರಿಗೆ ನಮ್ಮ ಅಪ್ಪನೇ ಕೈಯನ್ನು ತೋರಿಸ್ತಾ ಇದ್ದಾನೆ ಅಂತ. ಶಬ್ದ ಕೇಳಿಸ್ತಾ ಇದೆ, ನಾನೇ ಬಂದಿದ್ದೀನಪ್ಪ, ನನಗೆ ಪಿಂಡ ಪ್ರದಾನ ನನ್ನ ಕೈಯಲ್ಲೇ ಕೊಟ್ಟು ಬಿಡು ಅಂತ. ಇದು ಪರೀಕ್ಷೆ ಮಾಡ್ತಾ ಇದ್ದಾರೆ ಶಂತನು ಚಕ್ರವರ್ತಿಗಳು. ಭೀಷ್ಮಾಚಾರ್ಯ ಯೋಚನೆ ಮಾಡಿದಂತೆ, ಒಂದು ಕ್ಷಣ ಯೋಚನೆ ಮಾಡಿ ಕೈಯಲ್ಲಿ ಪಿಂಡ ಪ್ರದಾನ ಮಾಡಬೇಕು, ದರ್ಭೆಯ ಮೇಲೆ ಪಿಂಡ ಪ್ರದಾನ ಮಾಡಬೇಕು ಅಂತ ವಿಚಾರ ಮಾಡ್ತಾರೆ. ಯೋಚನೆ ಮಾಡಿ ಎಲ್ಲ ಶಾಸ್ತ್ರಗಳೆಲ್ಲ ಹೇಳುವಂಥದ್ದು ದರ್ಭೆಯ ಮೇಲೆ ಪಿಂಡ ಪ್ರದಾನ ಮಾಡಬೇಕು ಅಂತಿದೆ. ಕೈ ಮೇಲೆ ಹೆಂಗೆ ಪಿಂಡ ಪ್ರದಾನ ಮಾಡೋದು, ಮಾಡಬಾರದು, ದರ್ಭೆಯಲ್ಲೇ ಮಾಡಬೇಕು ಅಂತ ಹೇಳಿ ಭೀಷ್ಮಾಚಾರ್ಯರು ಸ್ಥೈರ್ಯದಿಂದ ದರ್ಭೆಯ ಮೇಲೆ ತನ್ನ ತಂದೆಗೆ ಪಿಂಡ ಪ್ರದಾನವನ್ನು ಮಾಡ್ತಾರೆ. ಬಹಳ ಸಂತೋಷವಾಗೋಯಿತು ಶಂತನುವಿಗೆ. ಮೂರ್ತಿಮತ್ತಾಗಿ ಬಂದನಂತೆ ಶಂತನು ಚಕ್ರವರ್ತಿ. ಬಂದು ಬಹಳ ಸಂತೋಷವಾಯಿತು. ಕೂಸು, ನಿನ್ನ ಧರ್ಮಜ್ಞಾನದಲ್ಲಿ ಧರ್ಮ ಬುದ್ಧಿ ಬಹಳ ಸಂತೋಷವಾಯಿತು. ಧರ್ಮವನ್ನು ಮಾಡೋದು ಬಹಳ ಸುಲಭ, ಯಾವುದು ಧರ್ಮ ಅಂತ ತಿಳ್ಕೊಳ್ಳೋದೇ ಕಷ್ಟ. ಧರ್ಮವನ್ನು ತಿಳ್ಕೊಂಡ್ಬಿಟ್ರೆ ಮಾಡೋದು ಏನು ಕಷ್ಟ ಇಲ್ಲ. ಧರ್ಮ ಯಾವುದು ಇಂತಹ ಸಂದರ್ಭದಲ್ಲಿ ಯಾವುದು ಧರ್ಮ ಕೈಯಲ್ಲಿಡಬೇಕು ಅಥವಾ ದರ್ಭೆಗಳ ಮೇಲೆ ಇಡಬೇಕು. ಇವತ್ತಿಗೆ ಅನೇಕರು ಶ್ರಾದ್ದವನ್ನು ಮಾಡುವಾಗ ವಿಷ್ಣುಪಾದವನ್ನು ಇಟ್ಕೊಂಡಿರ್ತಾರೆ, ವಿಷ್ಣುಪಾದದ ಮೇಲೆ ಪಿಂಡ ಪ್ರದಾನವನ್ನು ಮಾಡ್ತಾರೆ. ಪಿಂಡ ಪ್ರದಾನ ಮಾಡಬೇಕಾದ್ರೆ ಒಂದಾ ದರ್ಭೆಯ ಮೇಲೆ ಮಾಡಬೇಕು, ಇಲ್ಲ ಗಯಾ ಕ್ಷೇತ್ರದಲ್ಲಿ ವಿಷ್ಣುಪಾದದ ಮೇಲೆ ಮಾಡಬೇಕು. ಎರಡೇ ಜಾಗ, ಅಲ್ಲಿ ಇಲ್ಲ ಇಲ್ಲಿ. ಮೂರನೇ ಜಾಗದಲ್ಲಿ ನಾವೊಂದು ಬಂಗಾರದ ವಿಷ್ಣುಪಾದ ಮಾಡ್ಕೊಂಡಿದ್ದೀನಿ, ಅದರ ಮೇಲೆ ಪಿಂಡ ಪ್ರದಾನ ಮಾಡ್ತೀನಿ, ಪಿತೃಗಳಿಗೆ ಹೋಗಿ ಸೇರೋದೇ ಇಲ್ಲ. ಹೀಗಾಗಿ ದರ್ಭೆಯ ಮೇಲೆ ಪಿಂಡ ಪ್ರದಾನ ಮಾಡಬೇಕು. ಅದನ್ನು ಮಾಡಿದಂತಹ ಭೀಷ್ಮಾಚಾರ್ಯರ ವಿಷಯದಲ್ಲಿ ಬಹಳ ಸಂತುಷ್ಟರಾದರು, ತೃಪ್ತರಾದರು ಶಂತನು ಚಕ್ರವರ್ತಿಗಳು. ಬಹಳ ನೀನು ಎಂತಹ ಉತ್ತಮವಾದಂತಹ ಕಾರ್ಯ ಮಾಡಿದ್ದಿ, ಮಹಾ ಧರ್ಮಜ್ಞ ನೀತಿ, ಆಚಾರಶೀಲ ನಿನಗೆ ಏನಾದರೂ ವರ ಕೊಡಬೇಕು ಅಂತ ಅನಿಸ್ತಾ ಇದೆ, ಏನು ವರ ಕೇಳ್ಕೊಳ್ಳಿ ಕೇಳುವುದರಿಂದ ಏನೂ ವರ ಬೇಡ ಅಂತ ಭೀಷ್ಮಾಚಾರ್ಯರು. ಇಲ್ಲೆಲ್ಲ ಕೊಳ್ಳೇಬೇಕು, ನಿನಗೆ ಇಚ್ಛಾಮರಣವನ್ನು ಕೊಟ್ಟಿದ್ದೇನೆ, ನೀನು ಯಾವಾಗ ಆಸೆ ಪಡ್ತೀವಿ ಆವಾಗ ನಿನಗೆ ಮರಣವಾಗುತ್ತೆ. ಅದರ ತನಕ ಯಮಧರ್ಮರಾಜ ಅಲ್ಲ, ಯಮ ಭೀಕರರಲ್ಲ, ಯಾರೂ ಸ್ವಪ್ನದಲ್ಲಿ ಬರೋದಿಲ್ಲ ನಿನಗೆ ಅಂತೇಳಿ ಇಷ್ಟು ಶ್ರೇಷ್ಠವಾದಂತಹ ವರವನ್ನು ಶಂತನು ಚಕ್ರವರ್ತಿಗಳು ಭೀಷ್ಮಾಚಾರ್ಯರಿಗೆ ಕೊಟ್ಟರು. ಇದು ಒಂದು ರೀತಿಯಲ್ಲಿ ಶಾಂತವೂ ಆಗೋದು ಭೀಷ್ಮಾಚಾರ್ಯರಿಗೆ. ಹೀಗೆ ಈ ವಿಧವಾದಂತಹ ಇಚ್ಛಾಮರಣ ಎಂಬಂತಹ ವರವನ್ನು ಪಡೆದಿದ್ದಾರೆ ಭೀಷ್ಮಾಚಾರ್ಯರು ಇತ್ಯಾದಿ ಆದಂತಹ ವೃತ್ತಾಂತ. ಈ ಭೀಷ್ಮಾಚಾರ್ಯರಿಗೆ ಇಚ್ಛಾಮರಣ ಎಂಬಂತಹ ವರವನ್ನು ಕೊಟ್ಟಂತಹ ಶಂತನುಗಳು ಇನ್ನೂ ಅನೇಕ ವಿಷಯಗಳಿಗೆ ನನಗೆ ಉಪದೇಶ ಮಾಡಬೇಕು ಅಂತ ಹೇಳಿದ್ರು ಭೀಷ್ಮಾಚಾರ್ಯರು. ನಾನು ಬಹಳ ಹೊತ್ತಿಗೆ ಇರಲಿಕ್ಕಾಗೋದಿಲ್ಲ, ನಾನು ಲೋಕಕ್ಕೆ ಹೋಗಬೇಕಾಗಿದೆ, ಮಾರ್ಕಂಡೇಯರ ಹತ್ರ ಹೋಗು, ಆ ಮಾರ್ಕಂಡೇಯ ಋಷಿಗಳು ನಿನಗೆ ವಿಶಿಷ್ಟವಾದಂತಹ ತತ್ವ ಉಪದೇಶವನ್ನು ಮಾಡ್ತಾರೆ, ಅವರ ಸಂವಿಧಾನಕ್ಕೆ ಹೋಗಿ ನೀನು ಆ ಎಲ್ಲ ವಿಷಯಗಳನ್ನು ಕೇಳಿಕೋ ಅಂತ ಹೇಳಿ ಶಂತನು ಚಕ್ರವರ್ತಿಗಳು ಆದೇಶವನ್ನು ಮಾಡ್ತಾರೆ. ಅದರಂತೆ ಭೀಷ್ಮಾಚಾರ್ಯರು ಕೂಡ ವಿಶೇಷವಾಗಿ ಯಾವ ಮಾರ್ಕಂಡೇಯರ ಸಂವಿಧಾನಕ್ಕೆ ಬರ್ತಾರೆ, ಬಂದು ಕೇಳ್ಕೊಳ್ತಾರೆ. ತಥೋಹಂ ತಸ್ಯ ವಚನಾಥ ಮಾರ್ಕಂಡೇಯಂ ಸಮಾಹಿತಃ ಪ್ರಶ್ನಂ ತಮೇವ ಅನ್ನಪೃಚ್ಛಂ ಎನ್ನೇ ಕೃಷ್ಣ ಪುರಾಪಿತ. ನಮ್ಮ ತಂದೆಯಾದಂತಹ ಭೀಷ್ಮಾಚಾರ್ಯರಲ್ಲಿ ಏನು ಪ್ರಶ್ನೆಯನ್ನು ಮಾಡಿದ್ದರೂ ಅದೇ ಪ್ರಶ್ನೆಯನ್ನು ಮಾರ್ಕಂಡೇಯರ ಹತ್ರ ಇವರು ಮಾಡ್ತಾ ಇದ್ದಾರೆ. ಅಹಂ ಪಿತೃಪ್ರಸಾದಾದ್ವೈ ದೀರ್ಘಾಯುಷ್ಠಂ ಅವಾಪ್ತವಾನ್ ಪಿತೃಭಕ್ತಿಯು ಲಬ್ಧಂ ಚ ರಾಜ್ಯೋಕೆ ಪರಮಂ ಯಶಃ. ಪಿತೃಗಳ ಅನುಗ್ರಹ ಇತ್ತು ಅಂತಂದರೆ ಏನು ಸಿಗತ್ತೆ? ಶ್ರಾದ್ದವನ್ನು ಸರಿಯಾಗಿ ಎಲ್ಲರೂ ಮಾಡಬೇಕು. ಶ್ರಾದ್ದವನ್ನು ಎಷ್ಟೆಷ್ಟು ಚೆನ್ನಾಗಿ ಮಾಡ್ತೇವೆ, ನಮ್ಮ ಮನೆತನ ವಂಶ ಚೆನ್ನಾಗಿರ್ತದೆ. ದೇವತಾ ಕಾರ್ಯ ಸ್ವಲ್ಪ ಹಿಂದೆ ಮಾಡಿದ್ರು ಪರವಾಗಿಲ್ಲ, ಅಲ್ಲಿ ನಾವು ಮಿತ್ತಸಾಕ್ಷ್ಯ ಮಾಡಿದರೂ ದೇವತೆಗಳು ಪರವಾಗಿಲ್ಲ, ಹಣೆ ಬರನೇ ಇಷ್ಟೇ ಹೇಳಿ ಬಿಟ್ಟು ಹೋಗ್ತಾರೆ, ತೊಂದರೆ ಇಲ್ಲ. ಆದರೆ ಪಿತೃಗಳ ಕಾರ್ಯವನ್ನು ಇದರಿಂದಿಗೂ ಕೂಡ ಶುಷ್ಕತನವನ್ನು ಮಾಡಲೇಬಾರದು. ತೃಪ್ತಿಯಿಂದ ಸಂತೋಷದಿಂದ ನಮ್ಮಲ್ಲಿ ಏನು ಹಣ ಇದೆ ಅದನ್ನು ವಿಸ್ತಾರವಾಗಿ ಕೊಡಬೇಕು. ಕೊಡುವ 10 ರೂಪಾಯಿಯನ್ನು ಕೂಡ ಸಂತೋಷವಾಗಿ ಕೊಡಬೇಕು. ಇರೋ ಕೊಡಾಗಿದ್ದೀನಲ್ಲ, ಹೊಟ್ಟೋಗತ್ತಲ್ಲ, ಈ ಭಾವನೆಯಿಂದ ಕೊಟ್ಟರೆ ಪಿತೃಗಳು ತೃಪ್ತರಾಗೋದಿಲ್ಲ. ಯಾಕೆಂತಂದರೆ ಆಯು ಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿ ಚ ಪ್ರಯಚ್ಛಂತಿಥ ರಾಜ್ಯಂ ಪಿತರಶ್ಚ ಪಿತಾಮಹ. ನಮಗೆ ಒಳ್ಳೆ ಆಯುಷ್ಯ ಬೇಕಾ? ಭೀಷ್ಮಾಚಾರ್ಯರಂತೆ ಆಯುಷ್ಯವನ್ನು ಪಡೆಯಬೇಕು ಅಂತಂದರೆ ಪಿತೃಗಳ ಪ್ರಸಾರ ಆಗಬೇಕು. ಒಳ್ಳೆಯ ಜ್ಞಾನ ಬರಬೇಕಾದರೆ ಪಿತೃಗಳ ಪ್ರಸಾರ ಆಗಬೇಕು. ಮಕ್ಕಳು ಹುಟ್ಟಬೇಕಾದರೆ ಪಿತೃಗಳ ಪ್ರಸಾರ ಆಗಬೇಕು. ಯಾವ ಮನೆಗಳಲ್ಲಿ ಶ್ರಾದ್ದ ಸರಿಯಾಗಿ ಆಗೋದಿಲ್ಲ ಆ ಮನೆಗಳಲ್ಲಿ ಏನೋ ಮಾಡ್ತಿರ್ತಾರೆ, ಎಷ್ಟೆಷ್ಟೋ ಕಷ್ಟಪಡ್ತಾರೆ, ಈ ಕಡೆ ಲೌಕಿಕವಾಗಿ ಪ್ರಯತ್ನ ಮಾಡ್ತಾರೆ, ಆ ಕಡೆ ಹೋಮ ಹವನ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಾರೆ, ಮಕ್ಕಳಾಗೋದಿಲ್ಲ. ಯಾಕೆ ಮಕ್ಕಳಾಗೋದಿಲ್ಲ? ಮನೆಯಲ್ಲಿ ಶ್ರಾದ್ದ ಕಾರ್ಯ ಸರಿಯಾಗಿ ಆಗೋದಿಲ್ಲ, ಪಿತೃಗಳಿಗೆ ತೃಪ್ತಿ ಇರೋದಿಲ್ಲ. ಪಿತೃಗಳ ತೃಪ್ತಿ ಇಲ್ಲ ಅಂದರೆ ಪಿತೃದೋಷ. ಜಾತಕ ನೋಡ್ತಾರೆ, ಪಿತೃದೋಷ. ಏನು ಪಿತೃದೋಷ? ತಂದೆ ತಾತ ಮುತ್ತಾತ ಅವರೆಲ್ಲ ಕಾಯ್ತಾ ಕೂತಿದ್ದಾರೆ. ಒಂದೊಂದು ದಿನವೂ ಕೂಡ, ಒಂದೊಂದು ವರ್ಷವೂ ಕೂಡ ನಮ್ಮ ತಿಥಿ ಬಂತು ಅಂತಂದರೆ ಪಾಪ ಮನೆ ಹೊರಗೆ ಬಾಗಿಲು ಹೊರಗೆ ನಿಂತಿರ್ತಾರಂತೆ ಪಿತೃಗಳು. ನನ್ನ ಮಗ ಇವನು ಇವತ್ತು ನನಗೆ ತಿಲಾಂಜಲಿ ಕೊಡ್ತಾನೆ, ಪಿಂಡ ಪ್ರದಾನ ಮಾಡ್ತಾನೆ, ನನಗೆ ಊಟಕ್ಕೆ ಸಿಗತ್ತೆ, ಹಸಿವಿಗೆ ಅನ್ನ ಸಿಗತ್ತೆ, ನೀರು ಸಿಗತ್ತೆ ಅಂತ ಶ್ರಾದ್ದವೇ ಮಾಡಬೇಕು ಬಿಟ್ಟರೆ. ಕೆಲವರು ಮಹಾನುಭಾವರು ಬರ್ತಿದ್ದಾರೆ. ಇವತ್ತು ಬಳ್ಳಿಯಲ್ಲಿ ಹೋಗಿದ್ದೀನಿ, ಬ್ರಹ್ಮಕಪಾಲದಲ್ಲಿ ಶ್ರಾದ್ದ ಮಾಡಿಬಿಟ್ಟಿದ್ದೇನೆ, ಇನ್ಮೇಲೆ ನಮ್ಮ ಮಕ್ಕಳಿಗೆ ಅನ್ನ ಹಾಕೋದಿಲ್ಲ, ನೀರು ಕೊಡೋದಿಲ್ಲ.
ಬ್ರಹ್ಮಕಪಾಲಕ್ಕೆ ಹೋಗಿ ಶ್ರಾದ್ದ ಮಾಡಿದ್ದಕ್ಕೆ ಅವರಿಗೆ ಅಮೃತ ಸಿಕ್ಕಿತು, ಸಂತೋಷವಾಯಿತು, ನಿಜ, ಇಲ್ಲ ಅಂತ ಅಲ್ಲ. ಆದರೆ ಯಾವ ಬದರಿ ಕ್ಷೇತ್ರ ಮಹಿಳೆಯರಿಗೂ ಕೂಡ ಬ್ರಹ್ಮಕಪಾಲ ಶ್ರಾದ್ದ ಮಾಡಿದ್ದಕ್ಕೆ, ಗಯಾ ಶ್ರಾದ್ದ ಮಾಡಿದ್ದಕ್ಕೆ ನಿನಗೆ ಅಮೃತ ಆಗೋಯಿತು, ನೀನು ಶ್ರಾದ್ದವೇ ಮಾಡೋದು ಬೇಕಾಗಿಲ್ಲ ಅಂತ ಯಾವ ಪುರಾಣಗಳಲ್ಲೂ ಇಲ್ಲ. ಯಾರು ಶುರು ಮಾಡಿದ್ರು ಈ ಕಥೆಯನ್ನು? ಅಂತೂ ಮನೆಯ ಹೊರಗೆ ಆಯಾ ದಿವಸಗಳಲ್ಲಿ, ಪಕ್ಷ ಮಾಸದ 15 ದಿವಸಗಳಲ್ಲಿ ಬಂದು ನಿಂತಿರ್ತಾರೆ ಪಿತೃಗಳು. ಅನ್ನ ಕೊಡು, ನೀರು ಕೊಡು ಅಂತ. ಹಸಿವಿನಿಂದ, ನೀರಡಿಕೆಯಿಂದ ಬಂದು ನಿಂತಹ ಪಿತೃಗಳಿಗೆ ನಾವು ಅನ್ನವೂ ಹಾಕದೆ, ನೀರೂ ಕೊಡದೆ, ಅವರು ನಿರಾಶರಾಗಿ ತಿರುಗಿ ಹೋದರೆ ನಮಗೆ ಮಾತ್ರ ಅನ್ನ ಬೇಕು, ನೀರು ಬೇಕು, ಎಲ್ಲ ಬೇಕು, ಎಲ್ಲ ಸಡಗರ ಬೇಕು, ಎಲ್ಲವೂ ಬೇಕು ಅಂತಂದರೆ ಯಾರು ಕೊಡಬೇಕು? ಯಾರು ಕೊಡ್ತಾರೆ? ಹೀಗಾಗಿ ಪಿತೃಪ್ರಸಾದ ಇಲ್ಲ ಅಂತಂದರೆ ಆಯುಷ್ಯ, ಐಶ್ವರ್ಯ ಅಥವಾ ಮನಸ್ಸಿಗೆ ತೃಪ್ತಿ, ಜ್ಞಾನ, ಸ್ವರ್ಗ, ಮೋಕ್ಷ ಅದಾಗಬೇಕಾದರೂ ಕೂಡ ಪಿತೃಗಳ ಅನುಗ್ರಹ ಬೇಕು. ಹೀಗಾಗಿ ಆಯಾವ ಪಿತೃಗಳ ಅನುಗ್ರಹದಿಂದ ನನಗೆ ಇಷ್ಟವಾದಂತಹ ಆಯಾವ ಆಯುಷ್ಯವನ್ನು ನಾನು ಪಡೆದಿದ್ದೇನೆ. ಆದರೆ ಪಿತೃಗಳು ಅಂತಂದರೆ ಯಾರು, ಪಿತೃ ದೇವತೆಗಳು ಯಾರು, ಎಲ್ಲಿರ್ತಾರೆ ಇತ್ಯಾದಿ ಆದಂತಹ ವೃತ್ತಾಂತವನ್ನು ನಾನು ಕೇಳ್ತಾ ಇದ್ದೇನೆ. ಅದನ್ನು ನನಗೆ ತಿಳಿಸಿಕೊಡಬೇಕು ಅಂತಂದರೆ ಅದೇ ನಮ್ಮ ಸುಚರಿತಂ ಏನಮ್ಮ ನಾವಬುದ್ಧತೆ ಅಂಥೇಳಿ ಈ ಯಾವ ವೃತ್ತಾಂತವನ್ನು ಮಾತನ್ನೇ ಶುರು ಮಾಡ್ತಾರೆ. ನನಗೆ ಸನತ್ಕುಮಾರರು ಉಪದೇಶ ಮಾಡಿದರು, ಅದನ್ನು ನಾನು ನಿನಗೆ ಹೇಳ್ತೇನೆ. ಎಷ್ಟು ಪ್ರಮಾಣವನ್ನು ಹೇಳ್ತಾರೆ ನಾನು ಯಾವತ್ತೂ ನಾನು ಹೇಳ್ತೇನೆ, ನೀವು ಕೇಳ್ಕೊ, ನಾನು ಹೇಳಿದ್ದೇ ಇಲ್ಲ. ನನಗೆ ಅವರು ಹೇಳ್ಕೊಟ್ಟು ಅವರ ಮಾತನ್ನು ಹೇಳ್ತೇನೆ. ಭೀಷ್ಮಾಚಾರ್ಯರು ಹೇಳಿದಂತಹ ಮಾತು ಇವುಗಳಲ್ಲ. ಭೀಷ್ಮಾಚಾರ್ಯರು ಮಾರ್ಕಂಡೇಯರು ನನಗೆ ಉಪದೇಶ ಮಾಡಿದರು ಅಂತಾರೆ. ಮಾರ್ಕಂಡೇಯರು ನನಗೆ ಸನತ್ಕುಮಾರರು ಉಪದೇಶ ಮಾಡಿದರು. ಸನತ್ಕುಮಾರರು ಆ ದೇವತೆಗಳು ಬ್ರಹ್ಮದೇವರು ಉಪದೇಶ ಮಾಡಿದರು ಅಂತಾರೆ. ಅಂತೂ ನನ್ನ ಮಾತು ಪ್ರಮಾಣ, ನಾನು ಹೇಳಿದ್ದನ್ನು ನೀವು ತಿಳ್ಕೋಬೇಕು. ಈ ವಿಧವಾದಂತಹ ಪದ್ಧತಿಯೇ ಇಲ್ಲ ಸಿದ್ಧಾಂತದಲ್ಲಿ. ಹೀಗಾಗಿ ಆಯಾ ಸನತ್ಕುಮಾರರು ಹೇಳ್ತಾರೆ, ಭಗವಂತನ ವಿಶಿಷ್ಟವಾದಂತಹ ತಪಸ್ಸು ಹಾಗೂ ವೀರ್ಯದಿಂದ ಹುಟ್ಟಿರ್ತಕ್ಕಂತಹ ಬ್ರಹ್ಮದೇವರ ಮಾನಸ ಪುತ್ರರು ಯಾರಿದ್ದಾರೆ ಅವರನ್ನು ಪಿತೃಗಳು ಅಂತ ಕರೀತಾರೆ. ಯಾಕೆ ಇವರಿಗೆ ಪಿತೃಗಳು ಅಂತ ಯಾಕೆ ಹೆಸರು ಬಂತು ಅಂತಂದರೆ, ದೇವತೆಗಳೆಲ್ಲ ಒಂದ್ಸಲ ಒಂದು ತಪ್ಪನ್ನು ಮಾಡಿದರು, ಏನೋ ಒಂದು ತಪ್ಪನ್ನು ಮಾಡಿದ್ದಾರೆ. ಅವರಿಗೆ ಪ್ರಾಯಶ್ಚಿತ್ತ ಮಾಡಬೇಕಾದಂತಹ ಪರಿಸ್ಥಿತಿ, ಒಂದು ಪ್ರಸಂಗ. ಪ್ರಾಯಶ್ಚಿತ್ತ ಮಾಡಬೇಕು. ಏನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ತಿಳ್ಕೊತಾ ಇದ್ದಾರೆ ಎಲ್ಲ ಪಿತೃಗಳೆಲ್ಲ, ದೇವತೆಗಳೆಲ್ಲ ಈ ಏನು ಮಾಡಿದರೆ ಈ ನಾವು ಮಾಡಿದಂಥ ಅಪರಾಧ ಪರಿಹಾರವಾಗುತ್ತೆ ತಿಳ್ಕೊತಾ ಇರುವಾಗ ಆ ದೇವತೆಗಳ ಮಕ್ಕಳು ಮಕ್ಕಳೆಲ್ಲ ಬಂದು ಹೇಳ್ತಾರೆ, ನೀವು ಮಾಡಿದ್ದು ಮಹಾ ತಪ್ಪು, ಇದಕ್ಕೆ ಈ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅಂತ ಹೇಳಿದಾಗ ಆವಾಗ ದೇವತೆಗಳೆಲ್ಲ ವಿಶ್ವಾಸ ಮಾಡೋದಿಲ್ಲ. ಸಾಮಾನ್ಯ ಎಲ್ಲ ಅಪ್ಪಳಿಗೆ ಇರುವಂತಹ ಒಂದು ಸಹಜವಾದಂತಹ ಒಂದು ಸ್ವಭಾವ. ಇವನಿಗೇನು ಗೊತ್ತು, ನಾನು ನೋಡಿ ಹುಟ್ಟಿದವರು ಇವನಿಗೇನು ಗೊತ್ತು, ಇವನ ಮಾತನ್ನು ನಾ ಯಾಕೆ ಕೇಳಲಿ ಅಂತ ಹೇಳಿ ಒಂದು ಅವಿಶ್ವಾಸ. ಕೇಳಲಿಲ್ಲ. ಎಲ್ಲರೂ ಹೋಗಿ ಮಾತಾಡ್ಕೊಂಡು ನಾವು ಬ್ರಹ್ಮದೇವರ ಹತ್ರ ಹೋಗೋಣ, ಅವರು ಪಿತಾಮಹರು, ಅವರ ಹತ್ರ ಹೋಗಿ ಕೇಳೋಣ ಅಂತ ದೇವತೆಗಳೆಲ್ಲ ಬ್ರಹ್ಮದೇವರ ಸನ್ನಿಧಾನಕ್ಕೆ ಹೋಗ್ತಾರೆ. ಆ ಬ್ರಹ್ಮದೇವರು ಹೇಳಿದ್ರು, ಪುತ್ರಾಶ್ಚ ಪರಿಪುಚ್ಛಧ್ವಂ ತಥೋಜ್ಞಾನ ಅವಾಪ್ಸ್ಯತ. ಎಂಥ ತಪ್ಪು ಮಾಡಿದ್ದೀರಿ? ನಿಮ್ಮ ಮಕ್ಕಳು ನಮ್ಮಿಂದ ಬಂದವರು ಹೊರತು ನಮಗೆ ಯಾವಾಗಲೂ ಅವರ ಅಧೀನರು, ನಾವು ತುಳಿತಾಗಿರಬೇಕು, ಅವರು ತುಳಿತಾಗಿರಬೇಕು ಎಂಬುದಿಲ್ಲ. ತಮಾಷೆಗೆ ಹೇಳುವಂತಹ ಮಾತು. ಬ್ರಹ್ಮದೇವರು ಹೇಳುವಂತಹ ಮಾತು ಏನಂತಂದರೆ, ಜ್ಞಾನವನ್ನು ಯಾರು ಹೇಳಿದರೂ ಅದನ್ನು ಒಪ್ಬೋದು. ಗುಣಾತ್ ಪೂಜಾಸ್ಥಾನ ಗುಣಿಷು ನಚಲಿಂಗಂ ನಚವಯ. ಅವರು ಸಣ್ಣವರಿದ್ದಾರೆ, ಅವರು ಹೆಣ್ಣು ಮಕ್ಕಳು ಹೇಳ್ತಾರೆ, ಹೆಣ್ಣು ಮಕ್ಕಳು ಹೇಳಿ ನಾ ಯಾಕೆ ಕೇಳಬೇಕು, ಹೆಂಡತಿ ಹೇಳೋ ಮಾತನ್ನು ನಾ ಯಾಕೆ ಕೇಳಲಿ, ಇವೆಲ್ಲ ಹೇಳಬಾರ್ದು. ಒಳ್ಳೆಯ ಮಾತನ್ನು ಹೇಳಿದ್ರೆ ಹೆಂಡತಿ ಹೇಳಿದ್ರು ಕೇಳ್ಬೋದು. ಧರ್ಮವನ್ನು ಹೇಳಿದಾಗ ಹೆಂಡತಿ ಮಾತನ್ನು ಕೇಳ್ಬೋದು. ಅಧರ್ಮವನ್ನು ಹೇಳುವಾಗ ತಂದೆ ತಾಯಿ ಮಾತನ್ನು ಕೇಳಬಾರ್ದು. ಹೀಗಾಗಿ ನಿಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆಯ ಧರ್ಮ ಉಪದೇಶವನ್ನು ಮಾಡಿದ್ದಾರೆ, ನಿಮಗೆ ಪ್ರಾಯಶ್ಚಿತ್ತ ವಿಧಿಯನ್ನು ಹೇಳಿದ್ದಾರೆ. ಆದರೆ ನೀವು ಅವರನ್ನು ವಿಶ್ವಾಸ ಮಾಡಲಿಲ್ಲ. ನೀವು ಹೋಗ್ರಿ, ಅವರಿಂದಲೇ ಆ ಜ್ಞಾನವನ್ನು ಪಡೆಯಿರಿ. ನಿಮ್ಮೇನು ನಿಮಗೆ ಜ್ಞಾನ ಬರಬೇಕಾದರೆ ನೀವು ನಿಮ್ಮ ಮಕ್ಕಳಿಂದಲೇ ನೀವು ಪಡೆಯಬೇಕು ಅಂತ ಹೇಳಿ ಬ್ರಹ್ಮದೇವರು ಕಳಿಸಿದರು. ಇವರೆಲ್ಲ ಮಕ್ಕಳ ದೇವತೆಗಳೆಲ್ಲ ಸೇರಿ ನಮ್ಮ ಮಕ್ಕಳನ್ನೇ ಹೋಗಿ ಶರಣ ಹೊಂದಿದ್ದಾರೆ, ನಮಗೆ ಗೊತ್ತಾಗಲಿಲ್ಲ, ಅವಿಶ್ವಾಸ ಮಾಡಿದ್ವಿ, ನೀವೇ ನಮಗೆ ಉಪದೇಶ ಮಾಡಬೇಕು ಅಂತ ಹೇಳಿದಾಗ ಪ್ರಾಯಶ್ಚಿತ್ತ ವಿಧಿಯನ್ನು ಹೇಳಿ ಮತ್ತೆ ಅನೇಕ ವಿಧವಾದಂತಹ ತತ್ವದ ಜ್ಞಾನವನ್ನು ಕೂಡ ದೇವತೆಗಳ ಮಕ್ಕಳೆಲ್ಲ ಕೊಟ್ಟಿದ್ದಾರೆ. ಯಶ್ಚ ದಾತ ಜ್ಞಾನದಾತ ತಥೈವಚ ವಿದ್ಯಾ ಅನ್ನದಾತ ಭಯತ್ರಾತ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅಂಥೇಳಿ ಹೇಳ್ತಾರೆ. ಜನಿತಾಚ ಉಪನೇತಾಚ ಪಂಚೈತೆ ಇತರಸ್ಮೃತ ಅಂತ. ತಂದೆ ಅಂತ ಅವನು ಯಾರು ಅಂತಂದರೆ, ನಮಗೆ ಜನ್ಮ ಕೊಟ್ಟವನು, ನಮಗೆ ಅನ್ನ ಊಟಕ್ಕೆ ಹಾಕುವನು, ನಮಗೆ ಉಪನಯನವನ್ನು ಮಾಡಿಸಿದವನು, ಜ್ಞಾನವನ್ನು ಕೊಟ್ಟವನು, ಮತ್ತು ನಮ್ಮ ಭಯವನ್ನು ಪರಿಹಾರ ಮಾಡುವನು. ಈ 5 ಕಾರ್ಯವನ್ನು ಮಾಡುವವನನ್ನು ತಂದೆ ತಿಳಿಯಬೇಕು. ಇವರೆಲ್ಲ ಏನಾದರೂ ಜ್ಞಾನ ಉಪದೇಶ ಮಾಡಿದ್ದಾರೆ, ಆದ್ದರಿಂದ ಇವರೆಲ್ಲರೂ ಪಿತೃಗಳು ಅಂತ ಆದರು. ದೇವತೆಗಳು ಅವತ್ತಿನಿಂದ ಇವರನ್ನೆಲ್ಲ
ಈ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಕೊಡ್ತದೆ. ನೀವೆಲ್ಲ ನಮಗೆ ಜ್ಞಾನ ಉಪದೇಶ ಮಾಡಿದ್ದೀರಿ, ನೀವು ನಮಗೆ ಮಕ್ಕಳಲ್ಲ, ನೀವೇ ನಮಗೆಲ್ಲ ತಂದೆಯಾಗಿದ್ದೀರಿ, ನೀವೆಲ್ಲ ಪಿತೃಗಳು ಎಂಬುದಾಗಿ ಖ್ಯಾತರಾಗಲಿ ಅಂತ ವಿಶೇಷವಾದಂತಹ ಈ ಯಾವ ಸನ್ನಿವೇಶವನ್ನು ದೇವತೆಗಳೆಲ್ಲ ವಿಶೇಷ ಆಶೀರ್ವಚನವನ್ನು ಪುರಸ್ಕರವಾಗಿ ಈ ವಿಧವಾಗಿ ಅವರೆಲ್ಲ ಪಿತೃದೇವತೆಗಳು ಅಂತ ಆಗುವುದು. ಆ ಪಿತೃಗಣ ಎಷ್ಟಿದೆ ಅಂತಂದರೆ 7 ಜನ ಇದ್ದಾರೆ. 7 ಜನ ಪಿತೃಗಳ ಗುಂಪು, 7 ಗುಂಪಿಗೆ ಸನತ್ಕುಮಾರರು ಅವರನ್ನು ಹೇಳ್ತಾ ಹೋಗ್ತಾರೆ. ಸಪ್ತೈತೆ ಯಥಾಂ ಶ್ರೇಷ್ಠ ಸ್ವರ್ಗೆ ಪಿತೃಗಣ ಸ್ಮೃತ. ಸ್ವರ್ಗದಲ್ಲಿ 7 ಗುಂಪಿನವರು ಪಿತೃಗಳು ಅಂತ ಇದ್ದಾರೆ. ಅದರಲ್ಲಿ 4 ಜನರನ್ನು ನೋಡಬಹುದು, ಅವರಿಗೆ ಶರೀರ ಉಂಟು. ಇನ್ನು 3 ಗುಂಪನ್ನು ನೋಡಲಿಕ್ಕೆ ಆಗುವುದಿಲ್ಲ, ಅವರು ಆ ಶರೀರವು ಮೂರ್ತಿಮತ್ತಾಗಿ ಇರ್ತಕ್ಕಂಥವರಲ್ಲ. ಪ್ರಯಸ್ತೇಷಾಂ ಅಮೂರ್ತಯ, ಅವರಿಗೆ ಮೂರ್ತಿಯೇ ಇಲ್ಲ, ದೇಹವೇ ಇಲ್ಲ. ಆದರೂ ಕೂಡ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಕ್ಕಂಥವರು. ಈ ಪಿತೃಗಳು ಅತ್ಯಂತ ಕರುಣಾಶೀಲರು, ಅತ್ಯಂತ ಸಾತ್ವಿಕರು, ಅತ್ಯಂತ ಕೋಮಲ ಹೃದಯದವರು. ಅಲ್ಪ ಸ್ವಲ್ಪ ನಾವು ಮಾಡಿದರೂ ಬಹಳ ಸಂತೋಷದಿಂದ ಅನುಗ್ರಹ ಮಾಡ್ತಾರೆ. ಏನಾದರೂ ಸ್ವಲ್ಪ ಗಟ್ಟಿಯಾಗಿ ಮಾತನಾಡಿಬಿಟ್ರೆ ಭಯಕಂಪಿತರಾಗಿ ಹೋಗ್ಬಿಡ್ತಾರೆ ಅನ್ನೋದಕ್ಕೆ ಶ್ರಾದ್ದ ಮಾಡುವ ಕಾಲದಲ್ಲಿ, ಶ್ರಾದ್ದ ಆಗುವ ಮನೆಯಲ್ಲಿ ಒದರಬಾರದು, ಗಟ್ಟಿಯಾಗಿ ಕಿರುಚೋದು, ಶಬ್ದ ಮಾಡುವುದು ಮಾಡಬಾರದು. ಶ್ರಾದ್ದ ಮಾಡುವ ಕಾಲದಲ್ಲಿ ಕೋಲನ್ನು ಇಡಬಾರದು. ವನ ಹಾಕುವ ಮಡಿ ಕೋಲು ಇರ್ತದೆ ನೋಡಿ, ಇದನ್ನು ಶ್ರಾದ್ದದ ಕಾಲದಲ್ಲಿ ಕೋಲನ್ನು ಇಡಬಾರದು, ಎದುರಿಗೆ ಕೋಲು ಇಡಬಾರ್ದಂತೆ. ಭಯಪ್ರಾಂತರಾಗಿ ಅವರು ಹೋಗ್ಬಿಡ್ತಾರಂತೆ, ಕೋಲಿದ್ರೆ ಹೋಗ್ಬಿಡ್ತಾರಂತೆ, ಇರೋದಿಲ್ಲ ಅಲ್ಲಿ. ಇದೆಲ್ಲ ಕೆಲವರು ಹೇಳೋದುಂಟು. ಯಾವತ್ತೂ ಶ್ರಾದ್ದ ಕಾಲದಲ್ಲಿ ಶಾಂತಚಿತ್ತರಾಗಿರಬೇಕು, ಎಲ್ಲರೂ ಕೂಡ ಸಂತೋಷವಾಗಿರಬೇಕು. ಸಂತೋಷ ಅಂತಂದರೆ ಅಪ್ಪ ಹೋಗ್ಬಿಟ್ಟಿದ್ದಾರೆ ಅದಲ್ಲ, ಅಪ್ಪ ಬಂದಿದ್ದಾನೆ ಅಂತ ಸಂತೋಷ, ಇದು ಮುಖ್ಯ ಆಗುತ್ತೆ. ಹೀಗಾಗಿ ಆ ಯಾವ ಶ್ರಾದ್ದ ಕಾಲದಲ್ಲಿ ಎಲ್ಲರೂ ಕೂಡ ಶಾಂತಚಿತ್ತರಾಗಿರಬೇಕು, ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದಕ್ಕೆ ಶ್ರಾದ್ದ ಎಂಬುದಾಗಿರುತ್ತದೆ. ಈ ವಿಧವಾಗಿ ಆ ಶ್ರಾದ್ದದ ಮಹಿಮೆಯನ್ನು, ಆ ಪಿತೃಗಳ ದೇವತೆಗಳ ಮಹಿಮೆಯನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಬಹಳ ಅತೀತವಾಯಿತು. ನಾಳೆಯ ದಿವಸ ಹೇಳೋಣ, 8:30 ತನಕ ಪರವಾಗಿಲ್ಲ. ಅದರಲ್ಲಿ ಈ ಯಾವ 7 ಜನ ಪಿತೃಗಣದವರು, ಆ 7 ಜನ ಪಿತೃಗಣದಲ್ಲಿ ಮಕ್ಕಳೆಲ್ಲ ಕಾಯ್ದಿರ್ತಾರೆ, ಅವರೆಲ್ಲರ ಕಡೆ ನಾವು ವಹಿಸ್ಕೋಬೇಕಾಗುತ್ತೆ. ಲೋಕಾಹ ಸನಾತನ ನಾಮ, ವಿವಿಧವಾದಂತಹ ಆ ಪಿತೃಗಳು ವಾಸ ಮಾಡುವಂತಹ ಲೋಕ, ಅವರ ಮಕ್ಕಳು, ಅವರಿಗೆ ಒಬ್ಬೊಬ್ಬರಿಗೂ ಒಂದೊಂದು ಹೆಣ್ಣು ಮಗಳು, ಇದೆಲ್ಲ ಹೇಳ್ತಾ ಹೋಗ್ತಾರೆ. ಸನಾತನ ಅಂತ ಮೊಟ್ಟ ಮೊದಲಿಗೆ ಸನಾತನ ಅಂತ ಒಂದು ಲೋಕ, ಅಲ್ಲಿ ವಾಸ ಮಾಡಿರ್ತಕ್ಕಂತಹ ಅನೇಕ ಪಿತೃ ದೇವತೆಗಳು ಭಾಸ್ವರಾಹ, ಸೂರ್ಯನಿಗೆ ಪ್ರಕಾಶಮಾನರಾಗಿರ್ತಾರೆ, ಫಲ ಅಂತ ಹೊಳಿತಿರ್ತಾರೆ ಅಂತ ಆ ಪಿತೃ ದೇವತೆಗಳು. ಅಮೂರ್ತಯ, ಅವರಿಗೆ ಕಾಣಿಸೋದೇ ಇಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ, ಸೂರ್ಯನಂತೆ ಫಲ ಅಂತ ಪ್ರಕಾಶ ಮಾತ್ರ ಕಾಣಿಸುತ್ತೆ, ಅವರ ಶರೀರ ನೋಡಲಿಕ್ಕೆ ಆಗೋದಿಲ್ಲ. ಅವರಿಗೆ ವೈಪುತ್ರಾಹ ಪ್ರಜಾಪತಿಯ ಮಕ್ಕಳಾಗಿರ್ತಕ್ಕಂಥವರು, ಬ್ರಹ್ಮದೇವರ ಮಕ್ಕಳಾಗಿ ಇವರೆಲ್ಲ ಜನಿಸಿ ಬಂದಿದ್ದಾರೆ. ಏತೇವಿ ಯೋಗ ವಿಭ್ರಷ್ಟ, ಕೆಲವೊಂದು ಯೋಗ ಸಿದ್ಧಿಯನ್ನು ಮಾಡಲಿಕ್ಕೆ ಹೋದರೂ ಆದರೆ ಆ ಯೋಗ ಸಿದ್ಧಿ ಅವರಿಗೆ ಸಿಗಲಿಲ್ಲ, ಆದರೂ ಕೂಡ ಉತ್ತಮವಾದಂತಹ ಪದವಿಯನ್ನು ಹೊಂದಿದ್ದಾರೆ. ಅವರನ್ನು ಯಾರು ಆರಾಧನೆ ಮಾಡ್ತಾರೆ ಅವರಿಗೆಲ್ಲ ಯೋಗಗತಿ, ಮುಂದೆ ಅವರು ಕೂಡ ಯೋಗಗತಿಯನ್ನು ಪಡೆಯೋದಿದ್ದಾರೆ. ಪುನರಾವರ್ತಿ ದುರ್ಲಭಂ, ಯೋಗಗತಿಯನ್ನು ಅವರ ಆರಾಧನೆ ಮಾಡತಕ್ಕಂಥವರಿಗೂ ಕೂಡ ಉತ್ತಮವಾದಂತಹ ಯೋಗ ಸಿದ್ಧಿಯಾಗತ್ತೆ. ಇದನ್ನು ಪ್ರಥಮ ಸರ್ಗ ಅಂತ ಹೇಳಿ ಕರೆಯೋದಂತೂ, ಇವರನ್ನು ಸೋಮಪಾಹ ಎಂಬುದಾಗಿ ಅವರನ್ನು ಕರೆಯುತ್ತಾರೆ. ಅವರಿಗೆ ಒಂದು ಮಾನಸ ಕನ್ಯಾ ಮೇನಾ ಎಂಬುದಾಗಿ, ಆ ಮೇನಾದೇವಿಯನ್ನು ಹಿಮವತ್ ಪರ್ವತನಿಗೆ ಕೊಟ್ಟು, ಹಿಮವಂತನಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ದಾರೆ. ಅಲ್ಲಿ ಹುಟ್ಟಿದಂತಹ ಮಗನೇ ಮೈನಾಕ, ರುದ್ರದೇವರ ಸೋದರ ಅಂದರೆ ಮೈನಾಕ ಪರ್ವತವನ್ನು ಹೇಳ್ತಾರೆ. ಅವರಿಗೆ ಆಯಾ ಮೈನಾಕನ ಮಗನಾಗಿ ಕ್ರೌಂಚ ಎಂಬುವಂತಹ ಪರ್ವತ ಹುಟ್ಟಿದ್ದಾನೆ. ನಾನಾ ರತ್ನಗಳಿಂದ ವಿಭೂಷಿತನಾದವನು. ಅವನಿಗೆ 3 ಜನ, ಆಯಾ ಕ್ರೌಂಚನಿಗೆ 3 ಜನ ಕನ್ಯೆಯರು, ಅಪರ್ಣ, ಏಕಪರ್ಣ, ಸುಪರ್ಣ ಎಂಬುದಾಗಿ, ಏಕಪಾಟಲ ಎಂಬುದಾಗಿ 3 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಅದರಲ್ಲಿ ಅಪರ್ಣ ಎಂಬತಕ್ಕಂಥವರು ಮಹಾ ತಪಸ್ವಿನಿ. ಎಷ್ಟು ತಪಸ್ಸನ್ನು ಮಾಡಿದ್ದಾರೆ ಅಂತಂದರೆ ಯುಗಗಳು ಕಲಿತಾ ಇಲ್ಲ, ಅಂತಂದರೆ ವರ್ಷಗಳು ಕಲಿತಾ ಇವೆ, ಆದರೂ ಕೂಡ ಅವಳು ತಪಸ್ಸನ್ನು ಮುಗಿಸ್ತಾ ಇಲ್ಲ. ಎಷ್ಟು ವಿಶಿಷ್ಟವಾದಂತಹ ತಪಸ್ಸನ್ನು ಮಾಡಿದ್ದಾಳೆ ಅಂತಂದರೆ, ತಾಯಿ ಹೇಳಿದಂತೆ ನಿರಾಹಾರರಾಗಿ ಆಹಾರ ತಗೋತಾ ಇಲ್ಲ, ನೀರನ್ನು ಕುಡಿತಾ ಇಲ್ಲ, ಆಹಾರ ತಿಂತಾ ಇಲ್ಲ, ಮಲಗುತ್ತಾ ಇಲ್ಲ, ಏನೂ ಮಾಡದೆ ತಪಸ್ಸನ್ನು ಮಾಡ್ತಾ ಇದ್ದಾರೆ, ಜಪವನ್ನು ಮಾಡ್ತಾ ಇದ್ದಾರೆ. ಬೇಡಮ್ಮ, ಬೇಡ ಬೇಡ, ಮಾ ಬೇಡ, ಮಾಡಬೇಡ ಎಷ್ಟು ಸಲ ಹೇಳಿದ್ದಾರೆ ತಾಯಿ ಅಂತಂದರೆ, ಮಾಡಬೇಡ ಇಷ್ಟು ದೊಡ್ಡ ಶಬ್ದವನ್ನು ಹೇಳೋದಕ್ಕೆ ಮಾ ಅಂತ ಹೇಳಿದ್ರು. ಅದು ಸ್ವಲ್ಪ ವ್ಯತ್ಯಾಸವಾಗಿ ಉಮಾ ಅಂತ ಆಗಿ ಅವಳೇ ಪಾರ್ವತೀ ದೇವಿ ಎಂಬುದಾಗಿ ಉಮಾದೇವಿಯ ಆವಿರ್ಭಾವ. ಅಪರ್ಣ ಎಂಬತಕ್ಕಂಥವರು ಇಷ್ಟು ಮಹಾ ತಪಸ್ಸನ್ನು ಮಾಡಿದ್ದಕ್ಕೆ ಅವರಿಗೆ ಉಮಾ ಎಂಬುದಾಗಿ ಹೆಸರು ಬಂದಿದೆ. ಆ ಉಮಾದೇವಿಯನ್ನು ಸಾಕ್ಷಾತ್ ಮಹರುದ್ರ ದೇವರು ತಮ್ಮ ಕೈಯನ್ನು ಮಾಡಿದ್ದಾರೆ.
ಸ್ವರ್ಗೇ ಸಾವಧಾನ, ಶುಭ ಮುಹೂರ್ತೆ ಸಾವಧಾನ, ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಈ ವಿಧವಾಗಿ ಪಾರ್ವತಿ ಕಲ್ಯಾಣ ವಿಜೃಂಭಣೆಯಿಂದ ವೈಭವದಿಂದ 2 ಕ್ಷಣಗಳಲ್ಲಿ ಮುಗಿದು ಹೋಗಿದೆ. ಪಾರ್ವತಿ ಕಲ್ಯಾಣವನ್ನು ಕನ್ಯೆಯರು ನಿತ್ಯದಲ್ಲಿ ಪಡಿಸಬೇಕು. ನಾವೆಲ್ಲ ದಾಸ ಸಾಹಿತ್ಯದಲ್ಲಿ ಕೇಳ್ತೇವೆ ಪಾರ್ವತಿ ಕಲ್ಯಾಣ. ನಿತ್ಯದಲ್ಲಿ ಯಾರು ಪಾರ್ವತಿ ಕಲ್ಯಾಣವನ್ನು ಹೇಳುತ್ತಿರ್ತಾರೆ ಉತ್ತಮನಾದಂತಹ ಗಂಡ ಹೊಂದ್ತಾರೆ. ಅವೆಲ್ಲ ಹೇಳೋದು ಜಾಸ್ತಿ ಹೇಳೋದು. ನೀವು ಸರಿಯಾಗಿ ಪಾರ್ವತಿ ಕಲ್ಯಾಣ ಪಾರಾಯಣ ಮಾಡಿದ್ದರೆ ಒಳ್ಳೆ ಗಂಡ ಸಿಗ್ತಾ ಇದ್ದ. ನೀವು ಸರಿಯಾಗಿ ಮಾಡಲಿಲ್ಲ, ಅದಕ್ಕೆ ನನ್ನ ತಾಗಂಡ್ರೆ ನೀವು ಸಿಗೋದು ಯಾರು ಸಿಗ್ತಾರೆ ನಿಮಗೆ ಅಂತ. ಹೀಗಾಗಿ ಪಾರ್ವತಿ ಕಲ್ಯಾಣ ಹೇಳೋದು, ಶೋಭಾನೆ ಹೇಳೋದು, ಹೆಣ್ಣು ಮಕ್ಕಳು ನಿತ್ಯದಲ್ಲಿ ಇದನ್ನು ಪಠನ ಮಾಡ್ತಾ ಹೋದರೆ ಒಳ್ಳೊಳ್ಳೆ ಗಂಡ ಹೋಗ್ತಾರೆ. ಅದಕ್ಕೆ ನಮ್ಮ ಮನೆಯಲ್ಲಿ ನಿತ್ಯ ಹೇಳ್ತಾರೆ, ಇನ್ಮೇಲೆ ಏನು ಪ್ರಯೋಜನ, ಇನ್ಮೇಲೆ ಹೇಳಿ ಏನು ಪ್ರಯೋಜನ. ಅದಕ್ಕೆ ನಾನು ಹೇಳಿದೆ, ಯಾಕೆ ಹೇಳ್ತಾ ಇದ್ದೀರಿ ಅಂತ, ಮುಂದಿನ ಜನ್ಮದಲ್ಲಿ ಅದು ಒಳ್ಳೆ ಗಂಡ ಅಂತ ಹೇಳಿ ಈ ಪಾರ್ವತಿ ದೇವಿಯ ಕಲ್ಯಾಣ ಮಹೋತ್ಸವವನ್ನು ಯಾರು ಶ್ರವಣ ಮಾಡ್ತಾರೆ, ಯಾರು ಕೇಳ್ತಾರೆ ಉತ್ತಮವಾದಂತಹ ಸಂತತಿ ಹುಟ್ಟುತ್ತಾರೆ. ಅಷ್ಟೇ ಅಲ್ಲ, ಉತ್ತಮವಾದಂತಹ ಗಂಡ ಅಥವಾ ಹೆಂಡತಿ ಹುಟ್ಟೋದುಂಟು. ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಎಲ್ಲರಿಗೂ ಇರುವಂತಹ ಒಂದು ಗ್ಲೋಬಲ್ ಆದಂತಹ ಸಮಸ್ಯೆ ಅಂತಂದರೆ ಒಳ್ಳೊಳ್ಳೆ ವರ ಇರ್ತಾರೆ, ಒಳ್ಳೆ ಸಾತ್ವಿಕರಾದಂತಹ ಧಾರ್ಮಿಕರಾದಂತಹ ವರ ಇರ್ತಾರೆ, ಕನ್ಯೆಗೆ ಸಿಗೋದಿಲ್ಲ. ಎಲ್ಲ ತಾಯಿಯಂದ್ರಿಗೂ ನಾವು ಹೇಳುವಂಥದ್ದು, ಪಾರ್ವತಿ ಕಲ್ಯಾಣ ಪಾರಾಯಣ ಮಾಡಿ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಪಾರಾಯಣ ಮಾಡಿ, ಒಳ್ಳೆ ಸೊಸೆ ಸಿಗ್ತಾರೆ ನಿಮಗೆ ಅಂತ. ಹೀಗಾಗಿ ಆ ಪಾರ್ವತೀ ದೇವಿಯರ ಹಾಗೂ ಮಹರುದ್ರ ದೇವರ ವಿಶಿಷ್ಟವಾದಂತಹ ಸಹಯೋಗ. ಈ ಗೌರಿ ದೇವಿ ಹೇಗಿದ್ದಾಳೆ ಅಂತಂದರೆ ಗೌರವಾದಂತಹ ವರ್ಣ ಅಂತಂದರೆ ಈ ಮಿಂಚಿದೆಯಲ್ಲ, ಮಿಂಚಿನಂತೆ ಬಣ್ಣ. ರುದ್ರದೇವರು ಸ್ವಲ್ಪ ಕಪ್ಪಾದಂತಹ ಸ್ವಭಾವ. ಕೆಲವೊಮ್ಮೆ ರುದ್ರದೇವರು ಬಹಳ ಮಿಂಚಿನಂತೆ ಬಿಳಿಯಾದಂತಹ ರೂಪದಿಂದ ಹೊಳಿತಿರ್ತಾರಂತೆ. ಪಾರ್ವತೀ ದೇವಿ ಗೌರಿ ಸ್ವಲ್ಪ ಮೇಘದಂತೆ ಹೊಳಿತಿರ್ತಾರಂತೆ. ಎರಡೂ ವಿಧವಾಗಿಯೂ ಕೂಡ ರೂಪವನ್ನು ತೆಗೆದುಕೊಂಡು ಇವರಿಬ್ಬರು ಕೂಡ ಉತ್ತಮವಾದಂತಹ ದಾಂಪತ್ಯವನ್ನು ಹೇಳೋದು, ವಿಶೇಷವಾದಂತಹ ದಾಂಪತ್ಯವನ್ನು ತೋರಿಸೋದುಂಟು, ಜಗತ್ತಿಗೆ ಧರ್ಮವನ್ನು ತೋರಿಸೋದುಂಟು. ದಾಂಪತ್ಯಾರ್ಥೆ ಉಮಾಂಬಿಗೆ ಕೃಷ್ಣಸ್ಕಂದ ಭಗವತ್ ಹೇಳುತ್ತದೆ. ಪಾರ್ವತಿ ಪರಮೇಶ್ವರರನ್ನು ನಿತ್ಯದಲ್ಲಿ ಯಾರು ಪೂಜೆ ಮಾಡ್ತಾರೆ, ತತ್ರಾಪಿ ವಿಶೇಷವಾಗಿ ಪ್ರದೋಷ ಕಾಲದಲ್ಲಿ ಸೋಮವಾರದಲ್ಲಿ ಯಾರು ಪೂಜೆ ಮಾಡ್ತಾರೆ ಅವರ ಕುಟುಂಬ ಯಾವತ್ತೂ ವಿಚ್ಛೇದವಾಗೋದಿಲ್ಲ. ಸಕುಟುಂಬವಾಗಿರುವಂತಹ ಪಾರ್ವತೀ ದೇವಿಯರನ್ನು, ಮಹರುದ್ರ ದೇವರನ್ನು ಪೂಜೆ ಮಾಡುವವರಿಗೆ ಯಾವತ್ತೂ ವಿಚ್ಛೇದವಾಗೋದಿಲ್ಲ ಎಂಬುದಾಗಿ ಮಹಾಯೋಗ ವರೋಪೇತ ಮಹಾದೇವ ಉಪಾಸ್ಥಿತ ಅಂತಹ ಪಾರ್ವತೀ ದೇವಿ ರುದ್ರದೇವರನ್ನು ಮೊರ ಹೊಂದಿದ್ದಾರೆ. ಅವರು ಏಕಪರ್ಣ ಎನ್ನುವಂತಹ ಹೆಸರು ಹೋಗಿ ಉಮಾದೇವಿಯಾಗಿ ಗೌರಿ ಎಂಬುವಂತಹ ಹೆಸರಿನಿಂದ ಹೇಳುವಾಗಿ ರುದ್ರದೇವರನ್ನು ಸ್ವೀಕಾರ ಪಾಣಿಗ್ರಹಣವನ್ನು ಮಾಡಿಕೊಂಡಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತ. ಮುಂದೆ ಎರಡನೇದಾಗಿ ಸೋಮಪದ ಎನ್ನುವಂತಹ ಒಂದು ಲೋಕ. ಆ ಸೋಮಪದ ಎನ್ನುವಂತಹ ಲೋಕದಲ್ಲಿ ಅನೇಕ ದೇವತೆಗಳು, ಪಿತೃದೇವತೆಗಳು ವಾಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಮರೀಚಿ ಋಷಿಗಳಿಂದ ಹುಟ್ಟಿದವರು. ಹಿಂದೆ ಮೊದಲನೇ ಗಣದವರು ಅವರು ಪ್ರಜಾಪತಿಗಳಿಂದ ಹುಟ್ಟಿದವರು, ಇವರು ಮರೀಚಿ ಋಷಿಗಳಿಂದ ಹುಟ್ಟಿದವರು. ಇವರನ್ನು ಅಗ್ನಿಶ್ವಾಕ್ತರು ಎಂಬುದಾಗಿ ಕರೆಯುತ್ತಾರೆ. ಅಗ್ನಿಶ್ವಾಕ್ತಾಹ ಎಂಬುದಾಗಿ ಈ ಪಿತೃಗಳಿಗೆ ಹೆಸರು. ಇವರಿಗೆ ಮಾನಸಿ ಕನ್ಯಾ, ಇವರ ಮನಸ್ಸಿನಿಂದ ಒಂದು ಕನ್ಯಾ ಹುಟ್ಟಿದ್ದಾಳೆ. ಅವಳಿಗೆ ಅಚ್ಚೋದ ಎಂಬುದಾಗಿ ಅವಳ ಹೆಸರು. ಅವಳು ನಿನ್ನಗ ಒಂದು ನದಿಯಾಗಿ ಹೋಗಿದ್ದಾಳೆ ಎಂಬುವಂತಹ ವೃತ್ತಾಂತವನ್ನು ಹೇಳದಾಗಿ ಅಚ್ಚೋದನ್ನ ವಿಖ್ಯಾತಂ ಸರೋಜಸ್ಯಾಹ ಸಮರ್ಥಿತಂ. ಆ ಯಾವ ನದಿಯಿಂದ ಒಂದು ಪುಷ್ಕರಣಿ ಹುಟ್ಟಿದೆ, ಅದನ್ನು ಅಚ್ಚೋದ ಪುಷ್ಕರಣಿ ಎಂಬುದಾಗಿ ಕರೆಯೋದಿತ್ತು. ಆ ಯಾವ ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾ ಇರುವಾಗ ಅಗ್ನಿಕಾಪ್ಸರಸಾಯುಕ್ತಂ ವಿಮಾನೆ ಅಧಿಶಿಷ್ಟಂ ದಿವಿ ಸಾಧೇನ ವಿಚಾರೇಣ ಮನಸ್ಸ ಕಾಮರೂಪಿಣಿ ವಿತರಂ ಪ್ರಾರ್ಥಯಿತ್ವ ಅನ್ಯಂ ಯೋಗ ಭ್ರಷ್ಟಾಪಾತಃ. ಒಂದು ದಿವಸ ಸ್ವಲ್ಪ ಮನಸ್ಸು ವ್ಯತ್ಯಾಸವಾಯಿತು, ಯೋಗ ಭ್ರಷ್ಟರಾಗಲು, ಯೋಗ ಸಿದ್ಧಿ ಅವರಿಗೆ ಆಗಲಿಲ್ಲ, ಮನಸ್ಸಿನಲ್ಲಿ ಕಲಂಕವಾಯಿತು. ಅಲ್ಲಿಂದ ಕೆಳಗೆ ಬಿದ್ದಿದ್ದಾಳೆ ಆ ಕನ್ಯಾ. ಸಾಧೇನ ಆ ಯಾವ ಮನಸ್ಸಿನಲ್ಲಿ ಅಂದುಕೊಂಡಂತೆ ಪರಪುರುಷನನ್ನು ಮನಸ್ಸಿನಿಂದ ಅಂದುಕೊಂಡಿದ್ದಕ್ಕೆ ಅವರಿಗೆ ವಿಮಾನದಲ್ಲಿ ಸಂಚಾರ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅಲ್ಲಿಂದ ಕೆಳಗೆ ಬಿದ್ದರು. ಎಷ್ಟು ವೈಶಿಷ್ಟ್ಯ ಇದೆ ಬ್ರಹ್ಮಚರ್ಯಕ್ಕೆ. ಪುರುಷನಿಗೆ ಮಾತ್ರ ಬ್ರಹ್ಮಚರ್ಯ ಅಲ್ಲ, ಸ್ತ್ರೀಯರಿಗೂ ಬ್ರಹ್ಮಚರ್ಯ ಉಂಟು. ಅದನ್ನು ಪಾತಿವರ್ತ್ಯ ಅಂತ ಕರಿತೇವೆ, ಪುರುಷರಿಗೆ ಬ್ರಹ್ಮಚರ್ಯ ಅಂತ ಕರಿತೇವೆ. ನಾವು ಮದುವೆ ಆಗೋಯ್ತೀವಿ, ನಾವೆಲ್ಲ ಗೃಹಸ್ಥರು, ಬ್ರಹ್ಮಚರ್ಯ ಇಲ್ಲಾದರೂ ನಡೀತದೆ. ಸರ್ವಥಾ ಅಲ್ಲ. ಅರ್ಜುನರು ಆ ಯಾವ ಬ್ರಹ್ಮಾಸ್ತ್ರವನ್ನು ತೆಗೆದುಕೊಂಡರು, ಅಶ್ವತ್ಥಾಮಾಚಾರ್ಯರ ಬ್ರಹ್ಮಾಸ್ತ್ರವನ್ನು ತೆಗೆದುಕೊಂಡರು. ಮಾತು ಕೊಟ್ಟಿದ್ದಕ್ಕೆ ಬ್ರಹ್ಮಚರ್ಯ ಹೋಯಿತು ಅಶ್ವತ್ಥಾಮಾಚಾರ್ಯರಿಗೆ. ಅರ್ಜುನರಿಗೆ ಎಷ್ಟೋ ಹೆಂಡತಿಯರು, ಆದರೂ ಬ್ರಹ್ಮಚಾರಿಗಳು. ಯಾಕೆ? ಹೆಂಡತಿಯ ಹತ್ರ ಮಾತ್ರ ಮಾತನಾಡುತ್ತಿದ್ದರು. ಕೆಟ್ಟದಾದಂತಹ ಅಂದರೆ ಕೆಲವೊಂದು ಮಾತುಗಳನ್ನು ಹೆಂಡತಿಯ ಜೊತೆಗೆ ದಾಂಪತ್ಯ ಕಾಲದಲ್ಲಿ ಆಡುವಂತಹ ಮಾತುಗಳನ್ನು ಹೆಂಡತಿಯ ಜೊತೆ ಮಾತ್ರ ಮಾತನಾಡಬೇಕು. ಎಲ್ಲರ ಜೊತೆಗೆ ಎಲ್ಲವನ್ನೂ ಮಾತಾಡೋದಲ್ಲ. ಮಾತಿನಿಂದಲೂ ಕೂಡ ನಮ್ಮ ಶುದ್ಧಿ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಬೇಕು. ಹೀಗೆ ಮಾನಸಿಕವಾದಂತಹ ಬ್ರಹ್ಮಚರ್ಯ ಪುರುಷರಿಗೆ ಎಷ್ಟು ಮುಖ್ಯವೋ ಸ್ತ್ರೀಯರಿಗೂ ಮುಖ್ಯ. ಅದು ಕಳೆದುಕೊಂಡಿದ್ದಕ್ಕೆ ಅಲ್ಲಿಂದ ಕೆಳಗೆ ಬಿದ್ದಿದ್ದಾಳೆ ಇತ್ಯಾದಿಯಾದಂತಹ ವೃತ್ತಾಂತ. ರಸನೇನು ಎಂಬುವಂತಹ ಪ್ರಮಾಣದಲ್ಲಿ ಅವರೆಲ್ಲ ಕೆಳಗೆ ಬಿದ್ದಿದ್ದಾಳೆ. ಪಾಪ ತನ್ನ ಪ್ರಸಾದಯ ಮಾಸ ತಾಂತ್ರಿಕ ದೀನಯಾಗಿದ.
ತನ್ನ ತಂದೆಯವರನ್ನೆಲ್ಲ ಆ ಪಿತೃಗಳನ್ನು ಕೇಳ್ಕೊಂಡಂತೆ ದಿನಗಳಾಗಿ ಕೇಳ್ಕೊಂಡಿದ್ದಾರೆ, ನನ್ನನ್ನು ಉದ್ಧಾರ ಮಾಡಿದೆ ಅಂತ ಅವರನ್ನ ವಿಶೇಷವಾಗಿ ಘಟೇಶ್ವರ್ಯ ಸ್ವದೋಷಿನ ಪ್ರತಿನಿತ್ವ ಸೃಷ್ಟಿಸಿದೆ. ನಿನ್ನ ದೋಷದಿಂದ ನಾನು ಕೆಳಗೆ ಬಿದ್ದಿದ್ದೀನಿ, ನಿನ್ನನ್ನು ಏನಂತ ನಾನು ಉದ್ಧಾರ ಮಾಡೋದು? ಯಾವತ್ತೂ ಹೆಣ್ಣು ಮಕ್ಕಳಿಗೆ ಪಾತಿವ್ರತ್ಯ ಬಹಳ ಮುಖ್ಯವಾದದ್ದು. ಅದು ಹೋಯಿತು ಅಂತಂದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲಮ್ಮ ಅಂತೇಳಿ ಅಂತೂ ಅವಳನ್ನ ಉದ್ಧಾರ ಮಾಡಿದ್ದಾರೆ. ಪರಾಶರಸ್ಯ ದಾಯಾದು ಸಂಪುತ್ರಂ ಗ್ರಹಿಷ್ಯಸಿ. ಮುಂದೆ ಪರಾಶರರ ಸಂತಾನದಲ್ಲಿ ಬರುವಂತಹ ಉತ್ತಮವಾದಂತಹ ಪುತ್ರನನ್ನು ನೀನು ಸ್ವೀಕಾರ ಮಾಡ್ತಿ, ನೀನು ಆ ಯಾವ ಮಗನನ್ನು ಹುಟ್ಟಿಸ್ತಿ. ಅವರು ವಿಶೇಷವಾಗಿ ವೇದ ವಿಭಾಗವನ್ನು ಮಾಡ್ತಾರೆ. ಅಂದರೆ ಅಕ್ಷೋದಾದೇವಿಯೇ ಮುಂದೆ ವೇದವತಿಯಾಗಿ ಹುಟ್ಟಿದ್ದು. ಈ ಜನ್ಮ ನಿಮಗೆ ಇಷ್ಟೇ, ಏನು ಮಾಡಿ ಬರೋದಿಲ್ಲ. ಮುಂದೆ ಪರಾಶರರ ಹೆಂಡತಿಯಾಗಿ ಅವರಲ್ಲಿ ಪುತ್ರ ಸಂತಾನ ನಿನಗಾಗತ್ತೆ. ನಿನಗೆ ಸಾಕ್ಷಾತ್ ಭಗವಂತನೇ ಹುಡ್ತಾನೆ. ಇವಾಗ ತಪಸ್ಸು ತಿಳ್ಕೋ, ಕಷ್ಟಪಡು, ದುಃಖಪಡು. ಇವತ್ತು ಪಡೆಯುವಂತಹ ದುಃಖ ನಾಳೆಯ ಸುಖಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಮುಂದೆ ನೀನು ವೇದವತಿಯಾಗಿ ಹುಟ್ಟಿ ಸತ್ಯ ಇತ್ಯಾದಿ ಹೆಸರು ಉಂಟು ಅವಳಿಗೆ. ಅವಳೇ ಮತ್ತೆ ಶಂತನು ಚಕ್ರವರ್ತಿಯ ಹೆಂಡತಿ ಮತ್ಸ್ಯಗಂಧಿ ಅಂತ ಹೆಸರು ಉಂಟು. ಆದಿಪರ್ವ ಮಹಾಭಾರತ ಹೇಳ್ತದೆ. ಅವಳಲ್ಲಿ ವೇದವ್ಯಾಸದೇವರು ಜನಿಸಿ ಬರ್ತಾರೆ. ಮತ್ತೆ ಅವಳಿಗೆ ಕನ್ಯಾತ್ವವನ್ನು ಕೊಡ್ತಾರೆ. ಅವರೇ ಮುಂದೆ ವೇದ ವಿಭಾಗವನ್ನು ಮಾಡ್ತಾರೆ ಇತ್ಯಾದಿ ಆದಂತಹ ವೃತ್ತಾಂತವನ್ನು ಹೇಳಾಗಿ ಚಿತ್ರವೀರ್ಯ ಚಿತ್ರಾಂಗದ ಆ ಕಥೆಯನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಇದಾದ ಮೇಲೆ ಮೂರನೇದಾಗಿ ಒಂದು ಗಣ ಯಾವ ವೈಭರಾಜ ಎಂಬುದಾಗಿ ಮೂರನೇ ಗಣ. ಇವರನ್ನ ಸುದರ್ಶನ ಎಂಬುದಾಗಿ ಯಾವ ದೇವತೆಯವರನ್ನು ಕರೀತಾರೆ. ಬರೀಷದರು ಎಂಬುದಾಗಿ ಅವರನ್ನು ಕೂಡ ಕರೀತಾರೆ. ಸುದರ್ಶನ ಹಿಂದೆ ಹೇಳಿದ್ರಲ್ಲ, ಮೂರು ಗುಂಪಿನ ದೇವತೆಗಳನ್ನು ನೋಡ್ಲಿಕ್ಕಾಗೋದಿಲ್ಲ, ಪಿತೃಗಳನ್ನು ನೋಡ್ಲಿಕ್ಕಾಗೋದಿಲ್ಲ ಅಂತ. ಈ ಮೂರನೆಯವರು ಇವರು ಮಹಾ ತೇಜಸ್ವಿಗಳು, ಮಹಾ ವರ್ಚಸ್ವಿಗಳು. ಅವರಿಗೆ ಬರೀಷದರು ಎಂಬುದಾಗಿ ಹೆಸರು. ಇವರು ಈ ದೇವಗಣ ಯಕ್ಷ ಗಂಧರ್ವ ರಾಕ್ಷಸರಿಗೆ, ನಾಗರಿಗೆ, ಸರ್ಪ ಸುಪರ್ಣ ಅಂದರೆ ವಿವಿಧವಾದಂತಹ ಪಕ್ಷಿಗಣದವರಿಗೆ ಇವರೆಲ್ಲರಿಗೂ ಕೂಡ ಇವರು ಪಿತೃಗಣದವರಾಗಿ ಆಗಿದ್ದಾರೆ. ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ, ನಾವು ಮಾತ್ರ ಶ್ರಾದ್ದವನ್ನು ಮಾಡ್ತಾ ಇದ್ದೇವೆ, ನಾವು ಮಾಡುವಂತಹ ಶ್ರಾದ್ದವನ್ನು ಮಾತ್ರ ಎಲ್ಲ ಪಿತೃಗಳೆಲ್ಲ ಭೋಗವನ್ನು ಮಾಡ್ತಾ ಇದ್ದಾರೆ ಅಂತ. ಸರ್ವಥಾ ಅಲ್ಲ. ಮೊದಲನೇ ಗಣದವರ ಆ ಪಿತೃಗಣಗಳನ್ನು ದೇವತೆಗಳು ಆರಾಧನೆ ಮಾಡ್ತಾರೆ. ಅವರವರು ಶ್ರಾದ್ದವನ್ನು ಮಾಡುವಾಗ ಆ ಪಿತೃಗಣದವರನ್ನು ಕರೀತಾರೆ. ಎರಡನೇ ಪಿತೃಗಣದವರನ್ನು ಅಗ್ನಿಶ್ವಾತ್ತ ಅಂತ ಹೇಳಿದರಲ್ಲ, ಅವರನ್ನು ಮನುಷ್ಯರು ಆರಾಧನೆಯನ್ನು ಮಾಡ್ತಾರೆ. ನಾವೆಲ್ಲ ಆ ಅಗ್ನಿಶ್ವಾತ್ತರನ್ನು ಆರಾಧನೆ ಮಾಡ್ತಾ ಇದ್ದೇವೆ. ನಾವು ಮಾಡುವಂತಹ ಶ್ರಾದ್ದ ಧರ್ಮವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಅವರು. ಮೂರನೇದವರು ಇವರು ಯಾವ ಬರೀಷದರು, ಇವರು ಯಾವ ಶ್ರಾದ್ದವನ್ನು ಸ್ವೀಕಾರ ಮಾಡ್ತಾರೆ ಅಂತಂದರೆ, ಇವಾಗ ಹೇಳಿದರಲ್ಲ ಯಕ್ಷರು, ರಾಕ್ಷಸರು, ಗಂಧರ್ವರು, ನಾಗ, ಸರ್ಪ, ಪಕ್ಷಿ ಇವರೆಲ್ಲರೂ ಮಾಡುವಂತಹ ಶ್ರಾದ್ದವನ್ನು ಇವರು ಸ್ವೀಕಾರ ಮಾಡ್ತಾರೆ. ಅವರವರಿಗೆ ಆ ಯಾವ ಒಪ್ಪಿಸುವಂತಹ ಕಾರ್ಯವನ್ನು ಮಾಡ್ತಾರೆ. ಇವರಿಗೂ ಒಂದು ಮಾನಸ ಕನ್ಯಾ ಈವರಿ ಎಂಬುದಾಗಿ ಹೆಸರು. ಇತ್ಯಾದಿಯಾದಂತಹ ವೃತ್ತಾಂತವನ್ನು ಹೇಳದಾಗಿ ಈ ಅಮೂರ್ತಿಮಂತರಾದಂತಹ ಪಿತೃಗಳು ಧರ್ಮಶೀಲರು, ಧರ್ಮಮೂರ್ತಿಧರರಾಗಿದ್ದಾರೆ. ತಥಾಗತ ಉತ್ಪನ್ನ ವೃಷ್ಣಿ ಅಂಧಕ ಕುಲಾನ್ವಯ. ವೃಷ್ಣಿ ಅಂಧಕ ಈ ಕುಲದಲ್ಲಿ ಬಂದಿರತಕ್ಕಂತಹ ಕಥೆ ಇದು. ಸುಕಾಲ ಎಂಬುದಾಗಿ ಆ ಪಿತೃಗಳ ವಸಿಷ್ಠಸ್ಯ ಪ್ರಜಾಪತಿ, ವಸಿಷ್ಠರಿಂದ ಹುಟ್ಟಿದಂಥವರು ಎಂಬುದಾಗಿ ಈ ವೃತ್ತಾಂತವನ್ನು ಹೇಳ್ತಾಗಿ ಮುಂದೆ ಸುಕಾಲ ಎನ್ನುವಂತಹ ಮೂರ್ತಿಮಂತರಾದಂತಹ ಪಿತೃಗಳು ಇನ್ನೂ 4 ಗುಂಪು ಇದೆಯಲ್ಲ ಅದನ್ನು ಹೇಳ್ತಾ ಹೋಗ್ತಾರೆ. ವಸಿಷ್ಠರ ಮಕ್ಕಳಾಗಿ ಇವರೆಲ್ಲ ಹುಟ್ಟಿದ್ದಾರೆ. ಸುಕಾಲ ಎಂಬುದಾಗಿ ಹೆಸರು. ಇವರು ಜ್ಯೋತಿರ್ಗಣದಲ್ಲಿ ಭಾಸಮಾನರಾಗಿದ್ದಾರೆ. ಇವರೆಲ್ಲ ಬ್ರಾಹ್ಮಣ ಜಾತಿಯನ್ನು ಹೊಂದಿರತಕ್ಕಂಥವರು. ಸರ್ವಕಾಮ ಸಮೃದ್ಧೇಶು ದ್ವಿಜಸ್ಥಾನ್ ಭಾವಯಂತ ವಿಜಾಸ್ಥಾನ್ ಭಾವಯಂತ. ಇವರನ್ನು ಕೂಡ ಸುಕಾಲ ನಾಮಕರಾದಂತಹ ಪಿತೃಗಳನ್ನು ಈ ಬ್ರಾಹ್ಮಣರು ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾರೆ. ಅವರ ಮಾನಸ ಕನ್ಯಾ ಗೌಹು ಎಂಬುದಾಗಿ ಸುರಸ್ಯ ಮಹಿಷಿ ಪ್ರಿಯಾ. ಈ ಗೋ ಎಂಬತಕ್ಕಂಥವಳು ಯಾರು ಅಂತಂದರೆ ವೇದವ್ಯಾಸದೇವರ ಹೆಂಡತಿ. ಇವರಲ್ಲಿಯೇ ಶುಕಾಚಾರ್ಯರು ಹುಟ್ಟಿ ಬಂದಿದ್ದಾರೆ. ಏಕಶೃಂಗ ಎಂಬುದಾಗಿ ಒಂದೇ ಕೊಂಬಿರುವಂತಹ ಈ ಗೋ, ಇವರಲ್ಲಿ ಶುಕಾಚಾರ್ಯರು ಹುಟ್ಟಿ ಬಂದಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತವನ್ನು ಹೇಳ್ತಾಗಿ ಇನ್ನು ಮುಂದೆ ಇನ್ನೊಂದು ಮರೀಚಿ ಋಷಿಗಳ ಗರ್ಭದಲ್ಲಿ ಬಂದಿರತಕ್ಕಂತಹ ಮತ್ತೊಂದು ಪಿತೃಗಣದವರು ಅಂಗಿರಸ ಪುತ್ರ, ಅಂಗಿರಸ ಋಷಿಗಳ ಪುತ್ರರಾಗಿ ಇನ್ನೊಂದು ಪಿತೃಗಣ. ಇವರೆಲ್ಲರೂ ಕೂಡ ಕ್ಷತ್ರಿಯ ಜಾತಿಯಲ್ಲಿ, ಕ್ಷತ್ರಿಯರೆಲ್ಲರೂ ಕೂಡ ಇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಅವರ ಮಾನಸ ಕನ್ಯಾ ಯಶೋಧ ಎಂಬುದಾಗಿ ವಿಶ್ವಮಹಾನ್ ಎನ್ನುವಂತಹ ರಾಜನ ಹೆಂಡತಿಯಾಗಿ ವೃದ್ಧಶರ್ಮ ಎಂಬತಕ್ಕಂಥವಳ ಸೊಸೆಯಾಗಿ ಇವರು ಆಗಿ ಬಂದಿದ್ದಾರೆ. ಇವರು ದಿಲೀಪನ ತಾಯಿಯಾಗಿ ಬಂದಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತ. ಇದಾದ ಮೇಲೆ ಸುಸ್ವಧ ನಾನಪಿತರಃ ಕರ್ದಮಸ್ಯ ಪ್ರಜಾಪತೇಹೇ. ಕರ್ದಮ ಋಷಿಗಳ ಮಕ್ಕಳಾಗಿ ಸುಸ್ವಧ ಎಂಬುವಂತಹ ಪಿತೃಗಳು. ಇವರೆಲ್ಲರೂ ಕೂಡ ವೈಶ್ಯರೆಲ್ಲರೂ ಕೂಡ ಇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಇವರ ಮಾನಸ ಕನ್ಯಾ ವಿರಜ ಎಂಬುದಾಗಿ ಯಯಾತಿಯ ತಾಯಿ ಇವಳು ಎಂಬುದಾಗಿ ಈ ಮಾತನ್ನು ಹೇಳ್ತಾರೆ. ಪ್ರೇಯೇಕೆ ಗಣಾತ್ಮೋತ್ಸಾಹ ಚತುರ್ಥಂತೂ ವಿಭೋಧನೆ. ಇದಾದ ಮೇಲೆ 4ನೇದಾಗಿ ಈ 3 ಗಣ
ಈ ಮೂರರಲ್ಲಿ ಹಿಂಗೂ ಮೂರು ಆಗಿ ಹೇಳೋದುಂಟು ಅಂತ ಹೇಳಿ ಮುಂದೆ ಸೋಮಪಾಹ ಎನ್ನುವಂತಹ ಒಂದು ಪಿತೃಗಳನ್ನು ಹೇಳ್ತಾ ಬರ್ತಾರೆ. ಇವರು ಹಿರಣ್ಯಗರ್ಭಸ್ಯ ಸುತಾಹ, ಹಿರಣ್ಯಗರ್ಭ ಬ್ರಹ್ಮದೇವರ ಮಕ್ಕಳು, ಶೂದ್ರರು ಇವರನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ. ನಾವೆಲ್ಲ ಶ್ರೀರಂಗಕ್ಕೆ ಹೋದರೆ ಅಮಾಮಂಟಪದಲ್ಲಿ ಅನೇಕ ಶೂದ್ರರೆಲ್ಲ ಶ್ರಾದ್ದ ಮಾಡ್ತಿರ್ತಾರೆ ನೋಡಿ, ಇವರು ಅವರಿಂದ ಆರಾಧ್ಯರಾಗ್ತಾರೆ. ಈ ಪಿತೃಗಳ ವಿಶೇಷವಾದಂತಹ ಅದ್ಭುತವಾದಂತಹ ಕಾರುಣ್ಯ ಎಷ್ಟು ಅಂತಂದರೆ, ಮನುಷ್ಯರು ಅವರು ಬ್ರಾಹ್ಮಣರಾಗಲಿ, ಕ್ಷತ್ರಿಯರಾಗಲಿ, ವೈಶ್ಯರಾಗಲಿ, ಶೂದ್ರರಾಗಲಿ ಅವರು ಏನೇ ಭಕ್ತಿಯಿಂದ ಶ್ರದ್ಧೆಯಿಂದ ಏನು ಕೊಟ್ಟರೂ ಅದನ್ನು ತಗೋತಾರೆ. ತಗೊಂಡು ಇವರ ತಂದೆ ನಾಮಗೋತ್ರವನ್ನೆಲ್ಲ ಹೇಳಿ ಅವರು ಏನು ಪಿಂಡ ಪ್ರದಾನವನ್ನು ಮಾಡಿರ್ತಾರಲ್ಲ, ನಮಗೆ ಗೊತ್ತಾಗೋದಿಲ್ಲ ಅವರೆಲ್ಲ ಎಲ್ಲಿದ್ದಾರೆ, ಯಾವ ಲೋಕದಲ್ಲಿ ಇದ್ದಾರೆ, ಯಾವ ಯೋನಿಯಲ್ಲಿ ಹುಟ್ಟಿದ್ದಾರೆ ಗೊತ್ತೇ ಆಗೋದಿಲ್ಲ. ಆ ಪಿತೃಗಳ ಕೆಲಸ ಏನು ಅಂತಂದರೆ ಪೋಸ್ಟ್ಮ್ಯಾನ್ ಕೆಲಸ. ಇಲ್ಲಿ ಮಗ ಶ್ರಾದ್ದವನ್ನು ಮಾಡುವಾಗ ನಾಮ ಗೋತ್ರವನ್ನೆಲ್ಲ ಹೇಳಿ ಕೊಟ್ಟರೆ ಆ ಪಿತೃಗಳು ಇಲ್ಲಿಂದ ಸ್ವಲ್ಪ ತಾವು ತಗೊಂಡು ಆಯಾವ ವಿಶೇಷವಾದಂತಹ ಭಾಗವನ್ನು ಆ ಪುಣ್ಯರೂಪವಾಗಿ ತೆಗೆದುಕೊಂಡು ಅವನು ವಿಶೇಷವಾಗಿ ಏನಾದರೂ ಕೋತಿಯಾಗಿ ಹುಟ್ಟಿದರೆ ಬಾಳೆಹಣ್ಣಾಗಿ, ಅಥವಾ ಇವನು ಕೊಟ್ಟಿದ್ದು ಅನ್ನ ಅವನಿಗೆ ಏನು ಕೊಡಬೇಕು ಹಾಕ್ಕೊಡ್ತಾರೆ. ಅವನು ಕೋತಿಯಾಗಿ ಹುಟ್ಟಿದರೆ ಬಾಳೆಹಣ್ಣು ಬೇಕಾದಷ್ಟು ಹೊಟ್ಟೆ ತುಂಬ ಬಾಳೆಹಣ್ಣನ್ನು ಕೊಡೋರಂತೆ. ಏನಾದರೂ ಆಕಳಾಗಿ ಹುಟ್ಟಿದರೆ ಹೆಚ್ಚಾದಂತಹ ಹುಲ್ಲು ಹುಲ್ಲನ್ನೆಲ್ಲ ಕೊಡೋರಂತೆ, ಪೆಟ್ರೋಲ್ ಇತ್ಯಾದಿಗಳನ್ನು ಕೊಡೋರಂತೆ. ಅಂತೂ ಮನುಷ್ಯರಾಗಿ ಹುಟ್ಟಿದರೆ ಒಳ್ಳೆ ಊಟಕ್ಕೆ ಹಾಕೋರಂತೆ. ಹಿಂದೆ ಸುಮಾರು ಒಂದು 50-60 ವರ್ಷಗಳ ಹಿಂದೆ ಇದೇ ವಿದ್ವಾಂಸರು ಕೇಳಿದ್ದು ತಮಾಷೆ ಹೇಳುವಂತಹ ಮಾತು. ಆ ಕಾಲ ನಮಗೆಲ್ಲ ಏನು ಸಮಸ್ಯೆ ಇಲ್ಲ, ಮಠಕ್ಕೆ ಹೋದರೆ ಒಳ್ಳೆ ಸಿದ್ಧಾಂತ ಭೋಜನ ಸಿಗತ್ತೆ. ಆ ಕಾಲ ಊಟಕ್ಕೆ ಸಿಗುವಂತಹ ಕಾಲ ಅಲ್ಲ. ಯಾವತ್ತಾದರೂ ನಿತ್ಯದಲ್ಲಿ ಒಂದು ಗೊಡುಸಾರನ್ನು ಸಿಕ್ಕಿದ್ರೂ ಬಹಳ ದೊಡ್ಡದು, ಏನಾದರೂ ಪಲ್ಯಕಾಯಿ ಸಿಕ್ಕಿದರೆ ಬಹಳ ಸಂತೋಷ. ಒಳ್ಳೆ ಸುಗ್ರಾಸವಾದಂತಹ ಪಂಚಭಕ್ಷ ಪರಮಾನ್ನ ಸಿಕ್ಕಿದರೆ ಬ್ರಾಹ್ಮಣರೆಲ್ಲ ಹೇಳೋದಂತೆ, ಯಾವ ಜನ್ಮದ ಯಾವ ಮಗ ನನಗೆ ಶ್ರಾದ್ದ ಮಾಡಿದ್ರೆ ಗೊತ್ತಿಲ್ಲ, ಇವತ್ತು ಒಳ್ಳೆ ಊಟ ಸಿಕ್ಕಿದ್ರೆ ನನಗೆ ಅಂತ. ಹಾಗೆ ಪಿತೃಗಳು ಮಾಡುವ ಕಾರ್ಯ ಏನು ಅಂತಂದರೆ, ಮಗ ಇಲ್ಲಿ ಶ್ರಾದ್ದ ಮಾಡ್ತಾ ಇದ್ದರೆ ಆ ಪುಣ್ಯರೂಪವಾಗಿ ಅದನ್ನು ತೆಗೆದುಕೊಂಡು ಹೋಗಿ ಅವನ ತಂದೆ ಯಾವ ಯೋನಿಯಲ್ಲಿ ಯಾವ ಲೋಕದಲ್ಲಿ ಇದ್ದಾನೋ ಅಲ್ಲಿ ಹೋಗಿ ಸರಿಯಾಗಿ ಹೋಗಿ ಮುಗಿಸೋದು. ನಾವು ಮಾಡಬೇಕಾದದ್ದು ಅಡ್ರೆಸ್ಸನ್ನು ಸರಿಯಾಗಿ ಹೇಳಬೇಕು. ಗೋತ್ರವನ್ನೇ ವ್ಯತ್ಯಾಸ ಮಾಡಿ ಹೇಳೋದು, ಹೆಸರನ್ನೇ ವ್ಯತ್ಯಾಸ ಮಾಡಿ ಹೇಳೋದಿದ್ರೆ ಅವ್ರೇನು ಮಾಡ್ತಾರೆ. ಹೀಗಾಗಿ ನಾಮಗೋತ್ರವನ್ನು ಶುದ್ಧವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಪಿತೃಗಳಿಗೆ ನಾವು ಏನು ಕೊಡ್ತೀವಿ ಇದರ ಬಹುಭಾಗವನ್ನು ಪಿತೃಗಳು ಸ್ವೀಕಾರ ಮಾಡ್ತಾರೆ, ತಾವು ಮಾತ್ರ ಸ್ವೀಕಾರ ಮಾಡೋದಿಲ್ಲ, ಅವನ ತಂದೆಗೂ ಅದನ್ನು ತಲುಪಿಸ್ತಾರೆ. ಇದೊಂದು ಅದ್ಭುತವಾದಂತಹ ಕಾರ್ಯವನ್ನು ಇವರೆಲ್ಲ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಈ ವಿಧವಾದಂತಹ ಪಿತೃಗಳ ಸರ್ಗ ಇದು ವಿಶೇಷವಾದಂಥದ್ದು. ಈ ಎಲ್ಲ ಆದಿ ಸರ್ಗದಲ್ಲಿ ಇದ್ದವನು ಶ್ರಾದ್ದ ದೇವ, ಅವನೇ ವೈವಸ್ವತಮನು. ಇವರೆಲ್ಲರಿಗೂ ಜ್ಯೇಷ್ಠನಾಗಿದ್ದವನು ಅವನು ವೈವಸ್ವತಮನು ಎಂಬುದಾಗಿ ಅವನ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಇದಾದ ಮೇಲೆ ಇನ್ನೂ ದೇವಕಾರ್ಯದ ಪಿಗುಣೆ ಪಿತೃಕಾರ್ಯ ವಿಶಿಷ್ಯತೆ. ದೇವತಾ ಕಾರ್ಯಕ್ಕಿಂತ ಪಿತೃಕಾರ್ಯಕ್ಕೆ ಬಹಳ ಮಹತ್ವ ಉಂಟು ಅನ್ನೋದಕ್ಕಾಗಿ ಪಿತೃಕಾರ್ಯವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳಬೇಕು. ಸ್ವಧಾಕಾರ ಇಲ್ಲದೆ ಶ್ರಾದ್ದ ಮಾಡಿದರೆ ಅದರಲ್ಲಿ ಆ ದೇವತೆಗಳಿಗೆ ಅದು ತೃಪ್ತಿ ಆಗೋದಿಲ್ಲ. ಸ್ವಧಾಕಾರ ಬಹಳ ಮುಖ್ಯ. ದೇವತೆಗಳ ಅಗ್ನಿಗೆ 2 ಹೆಂಡತಿಯರು, ಸ್ವಾಹ ಸ್ವಧ. ಸ್ವಾಹಾಕಾರವನ್ನು ಹೇಳಿದರೆ ದೇವತೆಗಳು ತೃಪ್ತರಾಗ್ತಾರೆ, ಸ್ವಧಾಕಾರವನ್ನು ಹೇಳಿದರೆ ಪಿತೃಗಳಿಗೆ ತೃಪ್ತಿ. ಸ್ವಧಾಕಾರ ಹೇಳಿದರೆ ಮಾತ್ರ ಅವರೆಲ್ಲ ಬಂದು ಅದನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ಅಂತಂದರೆ ಪಿತೃಗಳು ಬರೋದಿಲ್ಲ ಅನ್ನೋದಕ್ಕಾಗಿ ಸ್ವಧಾಕಾರ ಬಹಳ ಮುಖ್ಯವಾದದ್ದು. ಶ್ರಾದ್ಧೆ ತ್ರೀಣಿ ಪ್ರಶಂಸಂತಿ ರೋಹಿತ್ರ ಕುಟುಂಬಸ್ಥಿರಾಹ ಅಂತ. ಶ್ರಾದ್ದ ಮಾಡುವಾಗ 3 ಅಲ್ಲಿ ಇರಲೇಬೇಕು. ಮೊದಲನೇದ್ದು ಮಗಳಿಗೆ ಮಗ ಹುಟ್ಟಿದರೆ ಮಾತಾಮಹನಿಗೆ ಬಹಳ ತೃಪ್ತಿ. ಯಾಕೆ ಅಂತಂದರೆ ಶ್ರಾದ್ದದಲ್ಲಿ ಪ್ರಧಾನ ಬ್ರಾಹ್ಮಣ ಅಂತಂದರೆ ಅವನು ಮಗಳ ಮಗ ಅಂತ ಹೇಳಿ ಅವನು ಏನೇನೋ ಮಾಡ್ತಾ ಹೋದರೆ ಅವನು ಶ್ರೇಷ್ಠ ಬ್ರಾಹ್ಮಣ ಅಂತ ಆಗೋದಿಲ್ಲ. ಮತ್ತು ಮೊಮ್ಮಗನಾದವನು ಶ್ರಾದ್ದಕ್ಕೆ ಬಂದು ಊಟ ಮಾಡಿದರೆ, ಮಗಳ ಮಗ ಶ್ರಾದ್ದಕ್ಕೆ ಬಂದು ಊಟ ಮಾಡಿದರೆ, ಅಂದರೆ ಸೋದರಾಲಯ ಬಂದು ಊಟ ಮಾಡಿದರೆ ಮಾವನಿಗೆ ಬಹಳ ಸಂತೋಷವಾಗಬೇಕು. ಯಾಕೆ ಅಂತಂದರೆ ಅಜ್ಜನಿಗೆ ತೃಪ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಹೀಗಾಗಿ ದೌಹಿತ್ರ ಶ್ರಾದ್ದದಲ್ಲಿ ಬಹಳ ಮುಖ್ಯವಾಗಿದೆ. ಎರಡನೇದು ಕುಟುಂಬ ಕಾಲ, ಸುಮಾರು 10:30 ಕಾಲ ಆದ ಮೇಲೆ ಶ್ರಾದ್ದ ಶುರು ಮಾಡಬೇಕು. 11 ಗಂಟೆ 12 ಗಂಟೆ ಒಂದು ಶ್ರೇಷ್ಠವಾದಂತಹ ಕುಟುಂಬ ಕಾಲ. ಹಳೆಯ ಕಾಲದಲ್ಲೆಲ್ಲ ಶ್ರಾದ್ದ ಹೇಗೆ ಮಾಡ್ತಿದ್ವು ಅಂತಂದರೆ 12 ಗಂಟೆ 11:30 ಸುಮಾರು ಶ್ರಾದ್ದವನ್ನು ಪ್ರಾರಂಭ ಮಾಡೋದು. 1:30-2 ಗಂಟೆಗೆ ಮುಗಿಸೋದು. ಊಟ ಕೊಡಬೇಕಾದ್ರೆ ನೈವೇದ್ಯ ಎಲ್ಲ ಮಾಡಿ 2:30-3 ಗಂಟೆಗೆ ಊಟ, ಕಣ್ಣು ಮೇಲೆ ಹೋಗಬೇಕು. ಈ ವಿಧವಾಗಿ ಶ್ರಾದ್ದವನ್ನು ಮಾಡುತ್ತಿದ್ದರು. ಆದರೆ ಆ ಶ್ರಾದ್ದವನ್ನು ಮಾಡಿದ್ದಕ್ಕಾಗಿ ನಾವೆಲ್ಲ ಸುಖವಾಗಿ ಚೆನ್ನಾಗಿದ್ದೇವೆ. ನಮಗೆ ಅವಸರ, 11:30 ಗಂಟೆ ಬಾರಿಸಿರ್ತಾರೆ, ಅಷ್ಟರಲ್ಲಿ ನಾವು ಮುಗಿಸಬೇಕು, ಕೃಷ್ಣಾರ್ಪಣ ಹೇಳಿ ಹೋಗಬೇಕು ನಾವು ಅನ್ನೋದಕ್ಕೆ ನಾವು ಬೇಗ ಮಾಡಿಬಿಡ್ತೀವಿ. ಪರವಾಗಿಲ್ಲ, ಕೊನೆ ಪಕ್ಷ ಆ ಕುಟುಂಬ ಕಾಲದಲ್ಲಿ 10:30, 11 ಗಂಟೆ ಸುಮಾರು 11 ಗಂಟೆಯ ಮೇಲೆ ಪಿಂಡ ಪ್ರದಾನ ಮಾಡಿದ್ರೆ ಬಹಳ ವಿಶೇಷ.
ಪ್ರವೀಣಾಚಾರ್ಯರು ನಮ್ಮನ್ನು ಹೋಗ್ಬೇಡ್ರಿ, ಭಾರ್ಗಾಚಾರ್ಯ ಹೇಳಿದ್ದಾರೆ 11 ಗಂಟೆಗೆ ನಾನು ಬಿಟ್ಟು ಪ್ರದಾನ ಮಾಡ್ತೀನಿ, ಆಚಾರ್ಯ ಹೇಳಿದ್ದಾರೆ ಪಟ್ಟ ಬರುತ್ತದೆ, ಶುರು ಮಾಡೋದಿಲ್ಲ, ಪಟ್ಟ ಮಾಡೋದಿಲ್ಲ ಬರ್ತಾಗಿದೆ. ಹೀಗಾಗಿ ಶ್ರಾದ್ದಕ್ಕೆ ವಿಶೇಷವಾದಂತಹ ಕುತುಂಬಕಾಲ ಅಂತೇಳಿ ಸುಮಾರು 10:30, 10:45 ಆದ ಮೇಲೆ ಆ ಕುತುಂಬಕಾಲದಲ್ಲಿ ಯಾರು ಪಿಂಡ ಪ್ರದಾನ ಮಾಡಬೇಕು. ಮಾಡಿದರೆ ಪಿತೃಗಳಿಗೆ ಬಹತೃಪ್ತಿ ಆಗತ್ತಂತೆ. ಅವರ ಕಾಲವೇ ಅದು ದೇವತಾ ಕಾಲ, ಬ್ರಾಹ್ಮಕಾಲ, ಬ್ರಹ್ಮ ಮುಹೂರ್ತ, ಅದು ಋಷಿಗಳಿಗೆ ಬಹಳ ತೃಪ್ತಿದಾಯಕವಾದಂತಹ ಕಾಲ. ಸೂರ್ಯೋದಯ ಆದ ಮೇಲೆ ದೇವತಾ ಕಾಲ, ಪಿತೃಗಳ ಕಾಲ, ಮಧ್ಯಾಹ್ನ ಕಾಲ, ಹೀಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಋಷಿಗಳಿಗೆಲ್ಲ ಪ್ರಾತಃ ಕಾಲದಲ್ಲಿ ಹೇಳಬೇಕು, 4 ಗಂಟೆ 5 ಗಂಟೆಗೆ ಎದ್ದು ಕೂತ್ಕೊಂಡು ಓದ್ತಾ ಕೊಡಬೇಕು, ಮಲಗಬಾರ್ದು. ಓದ್ತಾ ಕೂತ್ರೆ ಋಷಿಗಳಿಗೆಲ್ಲ ತೃಪ್ತಿ ಆಗತ್ತೆ. ಋಷಿಕಾಲ ದೇವತೆಗಳಿಗೆ ಆಹುತಿ ಕೊಡಬೇಕಾದ್ರೆ ಮತ್ತೆ ಸೂರ್ಯೋದಯ ಆಗಿರಬೇಕು. ವೈಶ್ವದೇವ ಮಾಡ್ತೀವಿ, ದ್ವಾದಶಿ ಆಗಿದೆ, ವೈಶ್ವದೇವ ಮಾಡಬೇಕು, ಸೂರ್ಯೋದಯ ಮಾಡಬೇಕು. ಸೂರ್ಯೋದಯ ಆಗಲಿಲ್ಲ ಅಂದರೆ ವೈಶ್ವದೇವಕ್ಕೆ ಅಧಿಕಾರ ಬರುವುದಿಲ್ಲ. ಹೀಗಾಗಿ ವೈಶ್ವದೇವ ಮಾಡಬೇಕಾದ್ರೆ, ದೇವತೆಗಳು ಸ್ವೀಕಾರ ಮಾಡಬೇಕಾದ್ರೆ ದೇವತಾ ಕಾಲ ಬರಬೇಕು, ಸೂರ್ಯೋದಯ ಆಗಬೇಕು ಅನ್ನೋದಕ್ಕಾಗಿ ದೇವತಾ ಕಾಲ ಸೂರ್ಯೋದಯ ಆದ ಮೇಲೆ ಅಂತಿತ್ತು. ಸೂರ್ಯೋದಯ ಆದ ಮೇಲೆ ದೇವತಾ ಕಾಲ ಹೇಗೋ ಮಧ್ಯಾಹ್ನ ನಮ್ಮ ತಲೆಯ ಮೇಲೆ ಸೂರ್ಯ ಕಾಣಿಸ್ಬೇಕು, ಅಂದರೆ ಪಿತೃಗಳಿಗೆ ತೃಪ್ತಿ. ನಾವೆಲ್ಲ ಉಪವಾಸ ಬೀಳೋದ್ರಿಂದ ಅಷ್ಟು ತೃಪ್ತಿ. ಪ್ರಾಯ ಇವರೆಲ್ಲ ಉದಾಹರಣೆಗಳು ಇರಬೇಕು. ಹೀಗಾಗಿ ಆಯಾ ಪಿತೃಗಳು ಆ ಕುಟುಂಬ ಕಾಲವನ್ನು ಬಹಳ ಕೇಳೋರು. ಅದರಂತೆ 3ನೇದಾಗಿ ಎಳ್ಳನ್ನು ಹಾಕಿದರೆ ಬಹಳ ತೃಪ್ತಿ. ಒಂದು ತಂಬಿಗೆ ನೀರನ್ನು ಅವರು ಕೂಡಿಸಬಹುದು, ಒಂದು 2 ಹನಿ ಆ ಯಾವ ಎಳ್ಳನ್ನು ಹಾಕಿದರೆ ಬಹಳ ತೃಪ್ತಿ ಆಗುತ್ತೆ. ಹೀಗಾಗಿ ತಿಲೋದಕ ಪಿತೃಗಳಿಗೆ ಅತ್ಯಂತ ತೃಪ್ತಿದಾಯಕವಾದಂಥ, ಅತ್ಯಂತ ಪವಿತ್ರವಾದಂತಹ ಪದಾರ್ಥ. ಒಂದು ದರ್ಭೆ, ಮತ್ತೊಂದು ಎಳ್ಳು. ವರಾಹರೂಪಿ ಭಗವಂತನ ದೇಹದಿಂದ ರೋಮಗಳು ಕೆಳಗೆ ಬೀಳುವಾಗ ಅಲ್ಲಿ ಹುಟ್ಟಿದ್ದು ಈ ಎಳ್ಳು, ಮತ್ತು ದರ್ಭೆ, ಸೃಕ್ಕು, ಸ್ರುವ, ನಾವು ಹೋಮಕುಂಡ ಕಟ್ಟೋದಕ್ಕೆ ಉಪಯೋಗ ಮಾಡುವಂತಹ ಇಟ್ಟಿಗೆ ಕಲ್ಲು, ಆಜ್ಯಪಾತ್ರ, ಪ್ರೋಕ್ಷಣಿ, ಪ್ರಣೀತ ಇವೆಲ್ಲ ಯಜ್ಞಕ್ಕೆ ಉಪಯೋಗವಾದಂತಹ ಪದಾರ್ಥಗಳು ವರಾಹದೇವರು ಸೃಷ್ಟಿ ಮಾಡಿದ್ದು. ತಮ್ಮ ಕೋರೆಯ ಹಲ್ಲಿನಿಂದ ಆ ಮೂರಿನಿಂದ ಸೃಷ್ಟಿ ಮಾಡಿದ್ದೇ ಆ ಯಾವ ಸೃಕ್ಕು ಅನ್ನೋದಕ್ಕೆ ಪೂರ್ಣಾಹುತಿ ಹಾಕುವಾಗ ಭಗವಂತನ ಬಾಯಲ್ಲೇ ಹಾಕ್ತಾಗಿದ್ದೇವೆ ಅಂತ ಅನುಸಂಧಾನ. ಹೀಗಾಗಿ ಈ ವಿಧವಾದಂತಹ ದೌಹಿತ್ರ, ಋತುಪಕಾಲ, ಎಳ್ಳು ಇದನ್ನು ಕೊಟ್ಟರೆ ಈ 3ನ್ನೂ ನಾವು ಸೇರಿಸಿದರೆ ದೇವತೆಗಳಿಗೆ, ಪಿತೃಗಳಿಗೆ ಅತ್ಯಂತ ತೃಪ್ತಿ ಆಗ್ತದೆ. ಹೀಗಾಗಿ ಬ್ರಾಹ್ಮಣರನ್ನು ಬೇಕಾದಷ್ಟು ಗುರಿ ಭೋಜನ ಮಾಡಿಸಬೇಕು. ಜೊತೆಗೆ ದೌಹಿತ್ರನನ್ನು ವಿಶೇಷವಾಗಿ ಅವಶ್ಯವಾಗಿ ಕಳಿಸಲಿಕ್ಕೇ ಬೇಕು. ಅದರಿಂದ ಪಿತೃಗಳಿಗೆ ತೃಪ್ತಿ ಆಗಕ್ಕೆ ಇತ್ಯಾದಿಯಾದಂತಹ ವೃತ್ತಾಂತ. ಇದಾದ ಮೇಲೆ ಮಾರ್ಕಂಡೇಯರು ವಾಸನ ಪೂರ್ವ ಯುಗೇದಾದ ಭರದ್ವಾಜಾತ್ಮಜಾಸ್ತು ವಿಜಾಹ ಯೋಗಧರ್ಮವಾಂತಾಖ್ಯ ಘಟ್ಟಾಹ ಪುಸ್ತಕೇನ ವೈ. ಆ ಪಿತೃಗಳು ಯಾರು, ಅವರ ಹಿಂದಿನ ವೃತ್ತಾಂತ ಏನು ಇತ್ಯಾದಿ ವೃತ್ತಾಂತವನ್ನು ಹೇಳಿ ಶುರು ಮಾಡ್ತಾರೆ. ಅದನ್ನು ನಾಳೆಯ ದಿವಸ ತಿಳಿಯೋಣ ಅಂತ ಹೇಳ್ತಾರೆ. ಇದನ್ನು ಪಿತೃಕಲ್ಪ ಅಂತ ಹೇಳೋದುಂಟು. ಇದರವರೆಗೂ ಪಿತೃಗಳ ಮಹಿಮೆ, ಅವರು ಎಲ್ಲಿರ್ತಾರೆ, ಅವರ ಸ್ಥಾನ ಏನು, ಅವರ ಮಗಳು ಯಾರು, ಅವರು ಯಾರನ್ನು ಮದುವೆ ಮಾಡಿಕೊಂಡ್ರು, ಅವರು ಯಾರಿಂದ ಅವರು ಆರಾಧ್ಯರಾಗ್ತಾರೆ, ಯಾರಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ ಇತ್ಯಾದಿಯನ್ನು ಹೇಳಿದ್ದಾಯಿತು. ಇದಾದ ಮೇಲೆ ಆ ಪಿತೃಗಳ ಹಿಂದಿನ ಪೂರ್ವಜನ್ಮ ವೃತ್ತಾಂತ, ಅವರನ್ನು ಆರಾಧನೆ ಮಾಡುವುದರಿಂದ ಆಗುವಂತಹ ಲಾಭ ಏನು, ಅವರ ಮಹಿಮೆ ಏನು ಇತ್ಯಾದಿಗಳನ್ನು ಹೇಳಿ ಶುರು ಮಾಡ್ತಾರೆ. ಅದನ್ನು ನಾಳೆ ದಿವಸ ತಿಳಿಯೋಣ. ಶ್ರೀಕೃಷ್ಣ.